ಇನ್ನೊಂದು 4-5 ಮಿನಿಟ್ಸ್ ವೇಟ್ ಮಾಡೋಣ ಎಲ್ಲರೂ ಬರೋ ಮಟ್ಟ. ಸೊ ಅಲ್ಲಿವರೆಗೂ ಯಾರ್ಯಾರು ಒಬ್ಬೊಬ್ಬರೇ ಯು ಕ್ಯಾನ್ ಅನ್ಮ್ಯೂಟ್ ಆ್ಯಂಡ್ ಇದು ಶೇರ್ ಯಾವ್ಯಾವ ಸೆಷನ್ ನೋಡಿದ್ರಿ, ಎಷ್ಟು ಸೆಷನ್ ನೋಡಿದ್ರಿ ಅಂತ. ಆ್ಯಂಡ್ ಹೆಂಗೆ ಅನಿಸ್ತಾ ಇದೆ ನ್ಯೂಯರ್ ಸೆಷನ್ಸು. ಪ್ರಾಂಜಲಿ ಅನ್ಮ್ಯೂಟ್ ಮಾಡಿರಿ, ಅನ್ಮ್ಯೂಟ್ ಮಾಡಿ ಎಲ್ಲಿವರೆಗೆ ನೋಡಿದ್ರಿ ಇದು ಸೆಷನ್ಸ್? ಆರ್ ಯು ಏಬಲ್ ಟು ಹಿಯರ್ ಮೀ? ಅಲ್ಲ ಸರ್, ಕೇಳಿಸ್ತಿದೇನಾ? ಎಸ್ ಎಸ್. ಹಾ ಸರ್, ನಾವು ಆಲ್ಮೋಸ್ಟ್ ಎಲ್ಲ ಸೆಷನ್ ನೋಡಿದೀವಿ ಸರ್. ಹಾಂ ನಮಗೆ ಸರ್ ಈಗ ಸರ್ ಈ ಕ್ಲಾಸಲ್ಲಿ ಸರ್ ಈಗ ನಮ್ಗೆ ಡೌಟ್ಸ್ ಸಾಲ್ವ್ ಮಾಡೋ ಬದಲು ಯಾವ್ದಾದ್ರು ಟಾಪಿಕ್ ಮಾಡಿ ಸರ್, ಯಾಕಂದ್ರೆ ಇಷ್ಟು ದಿನ ಬರೀ ಡೌಟ್ಸ್ ಎಲ್ಲ ಸಾಲ್ವ್ ಮಾಡಿದ್ದೀರಾ. ಹಾಂ ಈಗ ಮತ್ತೆ ಡೌಟ್ಸ್ ಮತ್ತೆ ಇದಾಗ ಸರ್ ಸುಮ್ಮನೆ ಯಾವ್ದಾದ್ರು ಹೊಸ ಟಾಪಿಕ್ ಸರ್ ಮಾಡಿ ಸರ್ ರಿಗಾರ್ಡಿಂಗ್ ಕೋರ್ಸ್. ಕರೆಕ್ಟ್. ಸೊ ಮಾರ್ಕಂಡೇಶ್ವರ ಅಲ್ಲ? ಹಾಂ, ಒಂದೇನು ಇದು ಮಾಡ್ತಾ ಇದ್ದೀವಿ ಅಂದರೆ ಕ್ಯಾರಿಯರ್ ಬಗ್ಗೆ ಇದ್ರ ಬಗ್ಗೆ ಆಲ್ಮೋಸ್ಟ್ ತುಂಬ ಕ್ವಶನ್ಸ್ ಆನ್ಸರ್ ಮಾಡಿದ್ದೀವಿ. ಈಗ ಯಾರಾದರೂ ಕ್ಯಾರಿಯರು ಅಥವಾ ಇದು ಆ ಥರದ ಪ್ರಶ್ನೆ ಕೇಳಿದ್ರೆ ಏನಂತ ಹೇಳ್ತಾ ಇದ್ದೀವಿ, ನೀವು ಲೈವ್ ರೆಕಾರ್ಡೆಡ್ ಇದೆಯಲ್ಲ ಅದನ್ನು ನೋಡಿ ಅಂತ ಹೇಳ್ತಿದ್ದೀವಿ, ಆಯಿತಾ? ಆಮೇಲೆ ಈಗ ಡೌಟ್ಸ್ ಏನಂದರೆ ಬರೀ PCS ಟೆಕ್ನಿಕಲ್ ಕಂಟೆಂಟು, ಅಂದರೆ ಟೆಕ್ನಿಕಲ್ ಏನು ರೆಕಾರ್ಡಿಂಗ್ ಇದೆಯಲ್ಲ ಅದರಲ್ಲಿ ಡೌಟ್ಸ್ ಇದ್ದರೆ ಅದನ್ನು ಮಾತ್ರ ಕ್ಲಿಯರ್ ಮಾಡ್ತಾ ಇದ್ದೀವಿ ಈಗ. ನಿನ್ನೆ ಚೆನ್ನಾಗಿದೆ ಸರ್, ಆಲ್ರೆಡಿ ಎಲ್ಲ ವಿಡಿಯೋ ನೋಡಿದೀವಿ. ನಾನು ಡಾಟಾ ವೇರಿಯಬಲ್ಸ್ ಎಲ್ಲ ನೋಡಿದ್ದೀನಿ. ಹಾಂ ಯಾಕಂದ್ರೆ ಆಲ್ರೆಡಿ ಸರ್ ನಾನು ಸಿ ಮುಗಿಸಿದ ಸರ್, ನಾನು DSA ಮಾಡ್ತಾ ಇದ್ದೀನಿ. ಬಟ್ ಹಾಂ ಹಂಗ ನೋಡ್ತಾ ಇದ್ದೀನಿ ಸರ್ ಆಲ್ಮೋಸ್ಟ್. ಬಟ್ ಅದು ಚೆನ್ನಾಗಿದೆ ಸರ್ ಕೋರ್ಸ್ ಎಲ್ಲ. ನಮಗೆ ಸ್ವಲ್ಪ ಸಪೋಸ್ ಮತ್ತೇನೋ ನಮ್ಮ ತಮ್ಮ ಸಮಿತಿ ನೋಡಿದ್ರು ಸರ್, ಅವನಿಗೇನೋ ಅವ್ನಿಗೆ ಕಂಪ್ಯೂಟರ್ ನಾಲೆಡ್ಜ್ ಏನಿಲ್ಲ ಸರ್, ಬಟ್ ಅವ್ನಿಗೆಲ್ಲ ಅರ್ಥ ಆಗಿದೆ ಸರ್, ಕಾನ್ಸೆಪ್ಟ್ ಎಲ್ಲ ಅರ್ಥ ಆಗಿದೆ ಅವನಿಗೆಲ್ಲ. ವೆರಿ ನೈಸ್, ವೆರಿ ನೈಸ್. ಮತ್ತೆ ಇದಕ್ಕೆ ಮುಂಚೆ ಸರ್ ಏನಾಯ್ತು ಸರ್, ನಮಗೆ ನಮ್ ಕಾಲೇಜಲ್ಲಿ ಏನ್ ಮಾಡ್ತಂದ್ರೆ ಹಾಂ ನಮ್ ಕಾಲೇಜಲ್ಲಿ ಬರೀ ಪ್ರೋಗ್ರಾಮಿಂಗ್ ಓನ್ಲಿ ಪ್ರೋಗ್ರಾಮಿಂಗ್ ಮಾಡ್ತಿದ್ರು. ಅದ್ರ ಬಗ್ಗೆ ಸ್ವಲ್ಪ ಮೈಕ್ರೋ ಅದ್ ಹೆಂಗ್ ವರ್ಕ್ ಆಗುತ್ತೆ, ಈಗ ಸ್ವಲ್ಪ ಬೈನರಿ ಹೆಂಗ್ ವರ್ಕ್ ಅದೇನ್ ಹೇಳಿದ್ರು ಸರ್. ಬಟ್ ನಾವೆಲ್ಲ ನಿಮ್ ನೋಡಿದ್ಮೇಲೆ ಮತ್ತೆ ನಾವು ರಿಸರ್ಚ್ ಮಾಡಿ ಮತ್ತೆ ಅದ್ರ ಡೀಪ್ ಆಗಿ ಕಳ್ಕೊಂಡ್ ಸರ್, ಈಗ ಕಲ್ಕೊಂಡಿದೀವಲ್ಲ, ಚೆನ್ನಾಗಿ ಅರ್ಥ ಆಗಿದೆ ವೆರಿ ನೈಸ್. ಯಾವ್ರು ನಿಮ್ಮದು? ಸರ್. ನಮ್ದು ಆಕ್ಚುಲಿ ಕೊಪ್ಪಳ ಸರ್, ಬಟ್ ನಾವಿರೋದು ನಮ್ ಬೆಂಗಳೂರು ಕಾಲೇಜ್. ಹೌದಾ? ಓಕೆ ಓಕೆ. ಇದರೊಳಗೆ ಎಷ್ಟು ಇದು ಮುಗಿಸಿದ್ರಿ, ಎಷ್ಟು ಚಾಪ್ಟರ್ಸ್ ಮುಗಿಸಿದ್ರಿ ಈಗ PCSನಾಗ? ಎಷ್ಟು ಸೆಷನ್ ಕಂಪ್ಲೀಟ್? ಸರ್ ಆಕ್ಚುಲಿ ನಾನು ಕೋರ್ಸ್ ಬೈ ಮಾಡಿಲ್ಲ, ಹಂಗಾಗಿ ನಾನು 14 ಮಾಡಿದ್ದೀನಿ ಸರ್. ನಾನು ಕೋರ್ಸ್ ಬೈ ಮಾಡಿಲ್ಲ, ಕೋರ್ಸ್ ಬೈ ಮಾಡೋದು 14ವರೆಗೆ ಮಾಡಿದ್ದೀರಿ, ವೇರಿಯಬಲ್ಸ್ವರೆಗೂ ಮಾಡಿದ್ದೀರಿ? ಹಾ ಸರ್. ಓಕೆ ಓಕೆ. ಕೋರ್ಸ್ ಇನ್ನೊಂದು 2-3 ದಿನ ಬೈ ಮಾಡ್ತಿದ್ದೀನಿ ಸರ್. ಆಯ್ತಾಯ್ತು. ಅಲ್ಲ, ಈಗ ನಿಮಗದು ಟ್ರಯಲ್ ಇದೆ, 20 ಅವರ್ಸ್ ಮಟ್ಟ ಟ್ರಯಲ್ ಐತಲ್ಲ, ಯು ಕಂಟಿನ್ಯೂ. ಓಕೆ ಸರ್. ಅದು ನಾನು ಸರ್ ಆಕ್ಚುಲಿ ಮೊನ್ನೆ ನೋಡಿದಾಗ 14 ಕ್ಲಾಸ್ ಅಷ್ಟೇ ಇದಾವಲ್ಲ, ಅದಕ್ಕೆ ನಾನು ಏನ್ ಮಾಡ್ತಿದ್ದೆ, ಮೇ ಬಿ ಟ್ರಯಲ್ ಪೀರಿಯಡ್ ಮೊದಲು ಮೇ ಬಿ 14 ಆನ್ಸರ್ ಬಂದು ತಿಳ್ಕೊಂಡ್ಬಿಟ್ಟಿದ್ದೆ ಸರ್ ನಾನು. ಇಲ್ಲ ಈಗ ಆ್ಯಡ್ ಆಗಿದೆ ನೋಡ್ರಿ. ಸೊ ಅಪ್ ಟು 20 ಮಟ್ಟ ಐತಿ. ಇಲ್ಲಿ ಬರ್ದಾರ ನೋಡ್ರಿ, ಇಲ್ಲಿ ನಿಮ್ಗೆ ಕಾಣ್ತಿದೆಯಲ್ಲ ಸ್ಕ್ರೀನ್? ಹಾ, ಕಾಣಿದೆ ಸರ್. ಹಾಂ, ಸೊ ಇಲ್ಲಿ ಐತಿ ನೋಡ್ರಿ, ಇಲ್ಲಿ ಟ್ರಯಲ್ ಇಲ್ಲಿ ಮಟ್ಟ ಐತಿ. ಮಾಡ್ರಿ. ಹಾ ಸರ್, ಸರಿ ಸರ್, ಓಕೆ. ಥ್ಯಾಂಕ್ಸ್ ಸರ್. ಹ್ಞೂ. ಓಕೆ. ನಿಮ್ಗೆ ಕೋಡ್ ಬರೆಯಕ್ಕೆ ಬರ್ತಿದೆ? ಹಾ ಸರ್, ಆಕ್ಚುಲಿ ಸರ್ ನಂಗೆ ಸಿ ಬರ್ತೀವಿ ಸರ್, ನಾನು ಸಿ ಕಲ್ತಿದ್ದೀನಿ ಸರ್. ಹ್ಞೂ ನಂಗೆ ಏನಂದ್ರೆ ಸಿ ಅಂದ್ರೆ ನಾವ್ ಏನಂತ ಸರ್, ಸುಮ್ಮನೆ ಅವ್ರೇನ್ ಟೀಚಿಂಗ್ ಮಾಡಿ ಅದನ್ನೇ ಕಲ್ತಿರ್ ಕ್ಲಾಸ್ ಅಲ್ಲಿ. ನಂಗೆ ಅಂದ್ರೆ ಡೀಪ್ ಆಗಿ ಅದು ವರ್ಕಿಂಗ್ ಹೆಂಗ್ ಕರೆಕ್ಟ್ ಗೊತ್ತಿತ್ತು ಸರ್. ಈಗ ಈಗ ಸ್ವಲ್ಪ ನೀವ್ ಹೇಳ್ತೀವಿ ಸರ್ ಹೆಂಗ್ ವರ್ಕ್ ಆಗಿ ಕ್ಲೀನ್ ಆಗಿ ಸ್ಟೆಪ್ ಎಲ್ಲ ಸ್ವಲ್ಪ ಡಿಬಗ್ಗಿಂಗ್ ಹೇಳಿದ್ರೆ, ನಮ್ಗೆ ಡಿಬಗ್ಗಿಂಗ್ ಇದ್ರಲ್ಲಿ ಕಲ್ತಿದ್ದಿಲ್ಲ ನಾವು. ಈಗ ನೀವು ಡಿಬಗ್ಗಿಂಗ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನಾನು ಡೈಲಿ ಡಿಬಗ್ಗಿಂಗ್ ಮಾಡಕ್ಕೆಲ್ಲ ಸ್ಟಾರ್ಟ್ ಮಾಡ್ತಿದ್ದೇನೆ ಈಗೆಲ್ಲ. ಯಾವ್ದೇ ಒಂದು ವೆರಿ ನೈಸ್. ಡಿಬಗ್ಗಿಂಗ್ ಮಾಡೋದು. ಹಾಂ ಸಪೋಸ್ ಈಗ ಒಂದು ಯಾವ್ದು ಮ್ಯಾಟ್ರಿಕ್ಸ್ ಕೊಡ್ಬಾರ್ದು ಸರ್, ಡಿಬಗ್ಗಿಂಗ್ ಮಾಡಕ್ಕೆ ಒಂದು 30 ಮಿನಿಟ್ಸ್ ಹಿಡಿತೈತೆ. ಸಪೋಸ್ ಒಂದು 3x3 4x4 ಹಾಕ್ಬಿಟ್ರೆ ನಾ ಹ್ಞೂ. ಆದ್ರೆ ಟೈಮ್ ತಗೊಂಡ್ ಮತ್ತೆ ಅದನ್ನೆಲ್ಲ ಕ್ಲಿಯರ್ ಡಿಬಗ್ ಮಾಡ್ಕೊಂತ ಹೋಗ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ದಿಸ್ ಈಸ್ ಹೌ ಟು ಲರ್ನ್. ಈ ಥರ ಕಲತ್ರ ಬರುತ್ತೆ ಕೋಡಿಂಗ್ ನಿಮಗೆ. ವೆರಿ ಗುಡ್, ವೆರಿ ಗುಡ್. ಅದಕ್ಕೆ ಮುಂಚೆ ಸರ್ ಸಪೋಸ್ ನಂಗೆ ಇದು ಡಿಬಗ್ಗಿಂಗ್ ಮಾಡಕ್ಕೆ ಮುಂಚೆ ಅಡ್ರೆಸ್ ಹೆಂಗ್ ಸ್ಟೋರ್ ಆಗುತ್ತೆ, ಯಾವ್ದೋ ವೇರಿಯಬಲ್ ಅಡ್ರೆಸ್ ಹೆಂಗ್ ಸ್ಟೋರ್ ಆಗುತ್ತೆ, ಸ್ವಲ್ಪ ಹ್ಞೂ ಅದು ಗೊತ್ತಾಗಿಲ್ಲ ಸರ್ ನಮಗೆಲ್ಲ. ಈ ಹ್ಞೂ. ಡಿಬಗ್ಗಿಂಗ್ ಮಾಡಿದ ತಕ್ಷಣ ಸಪೋಸ್ ಈಗ ಇಂಟಿಜರ್ ಆದ್ರೆ 4 ಬೈಟ್ಸ್ ಆದ ತಕ್ಷಣ ಅಡ್ರೆಸ್ ಚೇಂಜ್ ಆಗುತ್ತೆ, ಹಿಂಗಂತ ಸ್ವಲ್ಪ ಎಲ್ಲ ಗೊತ್ತಾಗುತ್ತೆ ಸರ್ ಈಗೆಲ್ಲ. ಆಮೇಲೆ ವಾಚ್ದಾಗ ವೇರಿಯಬಲ್ಸ್ ಆ್ಯಡ್ ಮಾಡಾಕ್ತೀರಿ, ವಾಚ್ನಾಗ ವೇರಿಯಬಲ್ಸ್ ಆ್ಯಡ್ ಮಾಡೋದು, ಕಾಲ್ ಸ್ಟ್ಯಾಕ್ ನೋಡೋದು ಅದೆಲ್ಲ ಮಾಡ್ತಿದ್ದೀರಿ? ಅದನ್ನೆಲ್ಲ ಮಾಡ್ತೀನಿ ಸರ್. ಸಪೋಸ್ ಮತ್ತೆ ನಾನೇ ಮತ್ತೆ ಕೋಡ್ ಮತ್ತೆ ಯಾವ್ದೋ ಒಂದು ಎಲ್ಲ ಮಿಸ್ಟೇಕ್ ಮಾಡಿ ಆ ಹ್ಞೂ. ಮಿಸ್ಟೇಕ್ ಬಂದು ಎರರ್ ಏನ್ ಬರ್ತದೆ ನೋಡ್ಲಿಕ್ಕೆ ಅಂತ ನೆಕ್ಸ್ಟ್ ಟೈಮ್ ಐರ ಬಂದ್ರೆ ಯಾರು ನೋಡೋ ಕೇಜ್ ಆಗುತ್ತೆ ಸರ್. ಫುಲ್ ಖುಷಿ ಆಯ್ತು. ಫುಲ್ ಖುಷಿ ಆಯ್ತು ನೀವು ಹೇಳಿದ್ದು ಕೇಳಿ. ಎಲ್ಲರೂ ಈಗ ಮಾರ್ಕಂಡೆ ಅವ್ರು ಏನು ಹೇಳ್ತಿದ್ದಾರಲ್ಲ, ಐ ವಾಂಟ್ ಈಚ್ ಒನ್ ಆಫ್ ಯು ಟು ಡೂ ದ್ಯಾಟ್. ಅವ್ರು ಏನೇನು ಹೇಳಿದ್ರು, ಕೋಡ್ ಬರೆದಿದ್ರಲ್ಲಿ ಮಿಸ್ಟೇಕ್ ಮಾಡಿ ನೋಡೋದು, ಮಿಸ್ಟೇಕ್ ಮಾಡಿ ನೋಡಿ ಏನು ಮಾಡೋದು, ಇದು ಹೆಂಗೆ ಆಗ್ತಿದೆ ಅಂತ ನೋಡೋದು, ಆಯಿತಾ? ಸೊ ಐ ವಾಂಟ್ ಆಲ್ ಆಫ್ ಯು ಟು ಡೂ ದ್ಯಾಟ್. ಆ್ಯಂಡ್ ದೆನ್ ವಾಚ್ ಯೂಸ್ ಮಾಡೋದು, ಕಾಲ್ ಸ್ಟ್ಯಾಕ್ ಯೂಸ್ ಮಾಡೋದು. ಸೊ ಆಲ್ ದೋಸ್ ಆರ್ ಇಂಪಾರ್ಟೆಂಟ್. ವೆರಿ ಗುಡ್ ಮಾರ್ಕಂಡೆ ಅವರೇ, ಇದೇ ಥರ ಪ್ರೋಗ್ರೆಸ್ ಮಾಡಿರಿ. ಸರ್ ಬಟ್ ನಾ ಆಕ್ಚುಲಿ ಏನ್ ಮಾಡ್ತೀನಿ ಸರ್, ನಾ ಇದು ಸರ್ ಏನೋ
ಹಾರ್ವರ್ಡ್ ಅವ್ರದ್ದು CS50 ಅಂತೆಲ್ಲ ಇದೆ, ಅವ್ರದ್ದು ಲೈಬ್ರರಿ ಇದೆ ಸರ್. ಹ್ಞೂ ಹಾರ್ವರ್ಡ್ ಅವ್ರದೊಂದು ಏನಪ್ಪಾ ಅವ್ರದೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ ಸರ್. ನಾವಲ್ಲಿ ಏನು VS ಅಲ್ಲಿ ರನ್ ಮಾಡ್ಬೋದು. ಹ್ಞೂ ನಾನು ಅಲ್ಲಿ ಅದ್ರ ರನ್ ಮಾಡ್ತೀನಿ ಸರ್. ಆಕ್ಚುಲಿ ನಾನು ಆನ್ಲೈನ್ ಅಲ್ಲಿ ಮಾಡ್ತಿದ್ದೀನಿ. ನಾನು ಡೆಸ್ಕ್ಟಾಪ್ ಅಲ್ಲಿ ಮಾಡ್ತೀನಿ ಸರ್. ಡೆಸ್ಕ್ಟಾಪ್ ಅಲ್ಲಿ ಮಾಡಿದ್ರೆ ನಂಗೆ ಏನಪ್ಪಾ ಸಪೋಸ್ ನಾವು ಪ್ರಿಂಟ್ ಅಪ್ ಮತ್ತು ಸ್ಕ್ಯಾನ್ ಅಪ್ ಸರ್ ಈ ದಲ್ಲಿ ನಾವು ಸಪರೇಟ್ ಬರಬೇಕಿತ್ತು. ಅದ್ರ ನಂಗೆ ಫಸ್ಟ್ ಬಹಳ ಬರ್ದ ರೂಢ ಆಗಿ ಮತ್ತೆ ಟೈಮ್ ಎಷ್ಟು ಏನ್ ಮಾಡಿದ್ರೆ ನಾನು ಮತ್ತೆ ಹಾರ್ವರ್ಡ್ CS50 ಲೈಬ್ರರಿ ಯೂಸ್ ಮಾಡ್ಕೊಂಡು ಮತ್ತೆ ಗೆಟ್ ಇಂಟು ಅದನ್ನ ಮಾಡ್ತಿದ್ದೀನಿ ಸರ್ ಅಷ್ಟೇ. ಈಗ ನೀವು ನಿಮ್ಮ ಮಷಿನ್ದಾಗ ಐ ಡಿ ಯಾವ್ದು ಇನ್ಸ್ಟಾಲ್ ಮಾಡತ್ತೀರಿ, ಐ ಡಿ ಯಾವ್ದು ಯೂಸ್ ಮಾಡತ್ತೀರಿ? ಸರ್ ಈಗ ನಂದ್ರ ಸರ್ VS ಕೋಡ್ ಇದೆ, ವಿ ಎಸ್ ಕೋಡ್. ಕೋಡ್ ಬ್ಲಾಕ್ಸ್ ಇದೆ, ಮತ್ತೆ ಏನು ಡೇವ್ C++ ಇದೆ ಸರ್. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ನೆಕ್ಸ್ಟ್ ನೆಕ್ಸ್ಟ್ ಯಾರು ಹೂ ವಾಂಟ್ ಟು ಇದು ಶೇರ್ ದ ಅಪ್ಡೇಟ್? ಇಲ್ಲೊಬ್ಬರು ಕ್ವಶನ್ ಕೇಳ್ತಿದ್ದಾರೆ, ಶಿವನ್ಗೌಡ ಅವ್ರು. ಸರ್, ಹೌ ಟು ಬೈ ಕೋರ್ಸ್? ಸೊ ಶಿವನ್ಗೌಡ ಅವ್ರು ಏನು ಮಾಡಿದ್ವಿ ಗೊತ್ತಾ, ನಾವು LMS ಸಿಸ್ಟಮ್ ತೊಗೊಂಡ್ವಲ್ಲ, ಅದು ಪೇಮೆಂಟ್ ಗೇಟ್ವೇ ಇಂಟಿಗ್ರೇಷನ್ ಆದಮೇಲೆ ಅವ್ರು ಏನು ಹೇಳಿದ್ರಂದ್ರೆ, ನೀವು ಈ ಥರ ಫೀಸನ್ನು 2 ಪಾರ್ಟಾಗಿ ತೊಗೊಳಕ್ಕೆ ಬರಲ್ಲ ಅಂತ ಹೇಳಿಬಿಟ್ರು. ಹಿಂಗಾಗಿ ಏನು ಮಾಡಿಬಿಟ್ವಿ ನಾವು, ನಮ್ಮದು ಕೋರ್ಸ್ ಆ್ಯಕ್ಚುಲಿ ಫೀಸ್ ಫ್ರೀ ಇದ್ದದ್ದು ಬರೀ 14 ಅವರ್ಸ್ ಮಟ್ಟ ಅಷ್ಟೇ ಇತ್ತು, ಆಯಿತಾ. ಬಟ್ ಏನು ಮಾಡಿದ್ವಿ, ಅದನ್ನು ಅದೇನು 999 ಕೊಟ್ಟು ಎಲ್ಲಿ ಮಟ್ಟ ಹೋಗ್ಬೇಕಂತಿತ್ತಲ್ಲ 20 ಅವರ್ಸ್, ಅದನ್ನು ಎಲ್ಲ ಫ್ರೀ ಮಾಡಿಬಿಟ್ವಿ, ಆಯಿತಾ. ಸೊ ನೀವು ಮೋಸ್ಟ್ಲಿ ಆ ಲೈವ್ ಕ್ಲಾಸ್ ಮಿಸ್ ಆಗಿದ್ರಿ ಅನಿಸುತ್ತೆ ಶಿವನ್ಗೌಡ ಅವರೇ. ವಿ ಮೇಡ್ ದ 20 ಕ್ಲಾಸಸ್ ಫ್ರೀ, ಆಯಿತಾ. ಬಟ್ 999ಗೆ ಫುಲ್ ಕೋರ್ಸ್ ಇಲ್ಲ. ಕೋರ್ಸ್ ಈಸ್ ಎಟ್ ಇದು 5999 ಓನ್ಲಿ, ಓಕೆನಾ. ನೀವು ಬೇಕಿದ್ರೆ ಇದು ಸುಶೀಲ್ ಸರ್ ಜೊತೆ ಮಾತಾಡ್ರಿ, ಹಾಂ, ಯು ಕ್ಯಾನ್ ಟಾಕ್ ಟು ಹಿಮ್. ನೆಕ್ಸ್ಟ್ ಇದು ಕ್ವಶನ್ ರಿಲೇಟೆಡ್ ಟು ದ ಇದು PCS ಪ್ರೋಗ್ರಾಮ್ ಕ್ಯಾರಿಯರ್ ಬಗ್ಗೆ, ಇದ್ರ ಬಗ್ಗೆ ಕೋರ್ಸ್ ಬಗ್ಗೆ ಹಳೆ ಲೈವ್ ಸೆಷನ್ ಅದಾವಲ್ಲ, ಅದ್ರಾಗ ಭಾಳಷ್ಟೊಂದು 50-60 ಅಲ್ಲ, ಒಂದು 70-80 ಕ್ವಶನ್ ಆನ್ಸರ್ ಮಾಡಿವಲ್ಲ. ಸೊ ಅದನ್ನು ನೋಡ್ರಿ, ಓಕೆ. ಆಮೇಲೆ PCS ಬಗ್ಗೆ ಏನು ಟಾಪಿಕ್ಸ್ ನೀವು ಓದಿದಿರಲ್ಲ, ಅದ್ರ ಬಗ್ಗೆ ಏನು ಡೌಟ್ಸ್ ಐತೆ ನಿಮಗೆ? ಈಗ ವಿ ಆ್ಯಡೆಡ್ ಆಲ್ ದೀಸ್ ವಿಡಿಯೋಸ್ನು, ಫಂಕ್ಷನ್ಸ್ ಪಾರ್ಟ್ 1 ಪಾರ್ಟ್ 2, ಆಮೇಲೆ ಮತ್ತೇನು ಇದು ಆಪ್ರೇಟರ್ಸು, ಕಂಡೀಷ್ನಲ್ ಸ್ಟೇಟ್ಮೆಂಟ್ಸು, ರಿಕರ್ಷನ್ನು, ಹಾಂ. ಆಮೇಲೆ ನಾವು ವಿ ಆಲ್ಸೋ ಹ್ಯಾವ್ ಇದು ಏನಂತಾರೆ, ವಿ ಆಲ್ಸೋ ಹ್ಯಾವ್ ವರ್ಕ್ಶಾಪ್ಸ್ ಆನ್ ದ ವೇ. ವರ್ಕ್ಶಾಪ್ದು ವಿಡಿಯೋ ಇದಾಗ್ತಿದೆ, ಎಡಿಟಿಂಗ್ ಆಗ್ತೈತಿ. ಸೊ ವರ್ಕ್ಶಾಪ್ನ್ಯಾಗ ವಿ ಆರ್ ಡೂಯಿಂಗ್ ಆಲ್ ದಿಸ್. ಏನಂದ್ರೆ ಒಂದು 20 ಪ್ರೋಗ್ರಾಮ್ಸ್ ವಿಚ್ ಕವರ್ಸ್ ಆಲ್ ದ ಟಾಪಿಕ್ಸ್. ನಾವೀಗ ಇನ್ನೂ ಮಟ್ಟ ಏನೇನು ಡಿಸ್ಕಸ್ ಮಾಡೀವಲ್ಲ ಅದೆಲ್ಲ ಟಾಪಿಕ್ ಕವರ್ ಆಗತ್ತೆ ಅದ್ರಾಗ. ಆಮೇಲೆ ನಾವು ಹೌ ಟು ಮಾಸ್ಟರ್ ಕೋಡಿಂಗ್ದಾಗ ಒಂದು PPT ಮಾಡಿದ್ವಲ್ಲ, ಅದ್ರೊಳಗೆ ಅಲ್ಗೋರಿದಮ್ ಹೆಂಗೆ ಬರಿಬೇಕಂತ ಹೇಳಿದ್ವಲ್ಲ, ಅದ್ರಾಗ ಒಂದು 5 ಪ್ರಾಬ್ಲಮ್ ಇದ್ದು. ಸೊ ವಿಲ್ ಸಾಲ್ವ್ ದೋಸ್ ಆ್ಯಂಡ್ ದೆನ್ ವಿ ವಿಲ್ ಡೂ ಸಮ್ ರಿಯಲ್ ಲೈಫ್ ಪ್ರಾಜೆಕ್ಟ್ಸ್. ಈಗೇನು ಅಂದ್ಕೊಂಡೇವಿ, ಸ್ಪ್ಲಿಟ್ ವೈಸ್ ಟಾಸ್ಕ್ಸ್ ಅಂತ ಒಂದು 2 ಅಂದ್ಕೊಂಡೇವಿ. ಸೊ ವಿಲ್ ಡೂ ದೀಸ್ 2 ಪ್ರಾಜೆಕ್ಟ್ಸ್, ಓಕೆ. ಸೊ ವರ್ಕ್ಶಾಪ್ದೊಳಗೆ ವಿ ಆರ್ ಕವರಿಂಗ್ ಆಲ್ ಆಫ್ ದಿಸ್. ಈ ಥರ ಒಂದು 20 ಪ್ರೋಗ್ರಾಮ್ ಸಾಲ್ವ್ ಮಾಡ್ತಿದ್ದೀವಿ. ಇದು ರಿಕಾರ್ಡಿಂಗ್ ಆಗಿದೆ ಆಲ್ರೆಡಿ, ಅರೌಂಡ್ ಮೋರ್ ದೆನ್ 70% ಈ ಥರ ರಿಕಾರ್ಡಿಂಗ್ ಆಗಿದೆ. ಸೊ ವಿ ಕ್ಯಾನ್ ಡೂ ಸಮ್ ಆಫ್ ದೀಸ್ ಪ್ರೋಗ್ರಾಮ್ಸ್. ಇವತ್ತು ಯಾವುದು ಕ್ವಶನ್ ಇಲ್ಲ ಅಂದರೆ ಒಂದು 2-3 ಪ್ರೋಗ್ರಾಮ್ ಸಾಲ್ವ್ ಮಾಡೋರು ಅಂತ. ಆಮೇಲೆ ನಿನ್ನೆ ಒಂದು 80 ಜನರದ್ದು ಇಂಟರ್ವ್ಯೂ ತೊಗೊಂಡಿದ್ದೆ ಒಂದು ಕಂಪ್ನಿಗೆ. ಸೊ ಐ ಕ್ಯಾನ್ ಶೇರ್ ದ್ಯಾಟ್ ಎಕ್ಸ್ಪೀರಿಯನ್ಸ್ ಆಲ್ಸೋ, ಓಕೆ. ಸೊ ಐ ವಿಲ್ ಗಿವ್ ಕಪಲ್ ಆಫ್ ಮಿನಿಟ್ಸ್ ಟು ಸಿ ಇಫ್ ಯು ಹ್ಯಾವ್ ಇದು ಏನಂತಾರ, ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್. ಇಲ್ಲ ಅಂತಂದ್ರೆ ವಿಲ್ ವರ್ಕ್ ಆನ್ ಸಮ್ ಪ್ರೋಗ್ರಾಮ್ಸ್. ಓಕೆ, ಶಶಿಕುಮಾರ್ ಹಾಂ, ಗುಡ್ ಮಾರ್ನಿಂಗ್ ಶಶಿಕುಮಾರ್, ಹೇಳಿ. ಓಕೆ ಓಕೆ, ವೆರಿ ಗುಡ್ ಕ್ವೆಶನ್, ವೆರಿ ಗುಡ್ ಕ್ವೆಶನ್. ಪ್ರೋಗ್ರಾಮಿಂಗ್ ಮತ್ತು ಸ್ಕ್ರಿಪ್ಟಿಂಗಿಗೆ ಏನು ವ್ಯತ್ಯಾಸ? ಓಕೆ, ಐ ವಿಲ್ ಯೂಸ್ ದ ಬೋರ್ಡ್, 1 ಸೆಕೆಂಡ್. ನೀವು ಏನಾರ ಸ್ಕ್ರಿಪ್ಟ್ ಬರ್ದಿರಿ? ಹಾಂ ಹಾಂ, ಆಡಿಯೋ ಚೆಕ್. ಇದು ಕ್ಯಾನ್ ಯು ಚೆಕ್ ಇಫ್ ಆಡಿಯೋ ಇಸ್ ಕಮಿಂಗ್? ಆಮ್ ಐ ಆಡಿಬಲ್? ಓಕೆ, 1 ಸೆಕೆಂಡ್. So what are the scripting languages?
ಮತ್ತೆ ಹಾಂ ಬಿನ್ ಶೆಲ್ಲ ಓಕೆ, ನಾನು ಕೇಳಿಲ್ಲ ಇದು. ಶೆಲ್ ಕೇಳಿದ್ದೀನಿ, ಬಿನ್ ಶೆಲ್ ನಾನು ಕೇಳಿಲ್ಲ. ಓಕೆ, ನೆಕ್ಸ್ಟ್ ಹಾಂ ಗ್ರೂವಿ. ಹಾಂ ಗ್ರೂವಿ ಐ ಹ್ಯಾವ್ ಹರ್ಡ್ ಬಟ್ ಐ ಹ್ಯಾವ್ ನಾಟ್ ಯೂಸ್ಡ್. ನೆಕ್ಸ್ಟ್ ಪವರ್ ಶೆಲ್ ಕೇಳಿದ್ದೀರಾ? ಪವರ್ ಶೆಲ್. ಓಕೆ, ಸೊ ಪವರ್ ಶೆಲ್ ಐ ಹ್ಯಾವ್ ಯೂಸ್ಡ್. ಆಮೇಲೆ ನಾನು ಅದೇ ವೇಟ್ ಮಾಡ್ತಾ ಇದ್ದೆ, ಪೈಥಾನ್ ಬರುತ್ತಾ ಇಲ್ಲ ಲಿಸ್ಟಲ್ಲಿ ಅಂತ. ಎಸ್, ಪೈಥಾನ್ ಏನಂದರೆ ಒಂಥರ ಇದು ಸ್ಪ್ಲಿಟ್ ಪರ್ಸ್ನಾಲಿಟಿ ಇದ್ದಂಗೆ. ಇದು ಇಟ್ ಕ್ಯಾನ್ ವರ್ಕ್ ಲೈಕ್ ಅ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್, ಆಲ್ಸೋ ಇಟ್ ವರ್ಕ್ಸ್ ಲೈಕ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ಸೊ ಎದಕ್ಕೆ ನಾವು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತೀವಿ, ಎದಕ್ಕೆ ನಾವು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅನ್ನಲ್ಲ. ಓಕೆ, ಬೇಸಿಕ್ಲಿ ಈ ಎಲ್ಲ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಇದೆಯಲ್ಲ, ಶೆಲ್ಲು, ಬಿನ್ ಶೆಲ್ಲು, ಗ್ರೂವಿ, ಆಲ್ ದಿಸ್ ಥಿಂಗ್ಸ್. ಓಕೆ, ಇಲ್ಲೆಲ್ಲ ಏನಂತಂದರೆ ವಾಟ್ ಎವರ್ ಕೋಡ್ ಯು ರೈಟ್, ಆ ಕೋಡನ್ನು ನಾವು ಅದನ್ನು ಕಂಪೈಲ್ ಮಾಡಿ ಬೈನರಿ ಕ್ರಿಯೇಟ್ ಮಾಡಿ ರನ್ ಮಾಡಲ್ಲ. ಆ ಸ್ಕ್ರಿಪ್ಟನ್ನು ನೀವು ಡೈರೆಕ್ಟಾಗಿ ರನ್ ಮಾಡ್ಬೋದು. ಸೊ ಸ್ಕ್ರಿಪ್ಟು ಯಾವ ಲೆವೆಲ್ ಲ್ಯಾಂಗ್ವೇಜಲ್ಲಿದೆ? ಹೈ ಲೆವೆಲ್ ಲ್ಯಾಂಗ್ವೇಜ್, ಕರೆಕ್ಟಾ? ಹಾಂ, ಸೊ ಈ ಹೈ ಲೆವೆಲ್ ಲ್ಯಾಂಗ್ವೇಜಿಂದನೇ ನೀವು ಡೈರೆಕ್ಟಾಗಿ ರನ್ ಮಾಡ್ಬೋದು. ಇಂಟರ್ನಲಿ ಏನಾಗುತ್ತೆ ಇಲ್ಲಿ ಅಂದರೆ, ಇಂಟರ್ನಲಿ ಇಲ್ಲೂ ಮಧ್ಯದಲ್ಲಿ ಏನಿರುತ್ತೆ ಅಂದರೆ ಒಂದು ಇಂಟರ್ಪ್ರಿಟರ್ ಇರುತ್ತೆ. ಓಕೆ, ಈ ಇಂಟರ್ಪ್ರಿಟರ್ ಏನು ಮಾಡುತ್ತೆ, ಅದನ್ನು ಅಟ್ ದ ರನ್ ಟೈಮ್ ಅದನ್ನು ಕನ್ವರ್ಟ್ ಮಾಡುತ್ತೆ. ಬಟ್ ಹೆಂಗೆ ಕನ್ವರ್ಟ್ ಮಾಡುತ್ತಂದರೆ, ಎಂಟೈರ್ ಸ್ಕ್ರಿಪ್ಟ್ ಫೈಲ್ ತೊಗೊಂಡು ಬೈನರಿ ಕನ್ವರ್ಟ್ ಮಾಡಲ್ಲ ಅದು. ಆ ಒಂದೊಂದೇ ಲೈನ್ ರೀಡ್ ಮಾಡೋದು, ಅದನ್ನು ಒಂದೊಂದೇ ಕನ್ವರ್ಟ್ ಮಾಡೋದು, ಒಂದೊಂದೇ ರನ್ ಮಾಡೋದು. ಫೈನಲಿ ನೋಡ್ರಿ, ಕಂಪ್ಯೂಟರ್ದೊಳಗೆ ರನ್ ಆಗಬೇಕಂದ್ರೆ ಅದು ಬೈನರಿಗೆ ಹೋಗಲೇಬೇಕು. ಬೈನರಿಗೆ ಹೋಗದೆ ಏನೂ ರನ್ ಆಗಲ್ಲ, ಬಿಕಾಸ್ ಸಿ ಪಿ ಯು ಕ್ಯಾನ್ ಓನ್ಲಿ ಅಂಡರ್ಸ್ಟ್ಯಾಂಡ್ ಬೈನರಿ. ಕರೆಕ್ಟ್? ಸೊ ಇದೇನು ಮಾಡುತ್ತೆ, ಸ್ಕ್ರಿಪ್ಟಿಂಗ್ ಅಂದರೆ ಒನ್ ಲೈನ್ ಎಟ್ ಅ ಟೈಮ್, ಆ ಒಂದೊಂದೇ ಲೈನ್ ರೀಡ್ ಮಾಡಿ ಅದನ್ನು ಬೈನರಿ ಕನ್ವರ್ಟ್ ಮಾಡಿ ಇಟ್ ವಿಲ್ ರನ್. ಓಕೆ, ಸೊ ದಿಸ್ ಇಸ್ ದ ಯಾಕೆ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಎದಕ್ಕೆ ಬಂತಂದ್ರೆ, ಈಗ ನೀವು ಸಣ್ಣ ಟಾಸ್ಕ್ ಮಾಡ್ತಿದ್ದೀರಿ. ಒಂದೇನೋ ಫೈಲ್ಗಳು ಕಾಪಿ ಮಾಡೋದೈತಿ, ಅದನ್ನು ಡಿಪ್ಲಾಯ್ ಮಾಡೋದೈತಿ, ಅಥವಾ ನೀವು ಏನೋ ಒಂದು ಫೈಲ್ ಪಾರ್ಸ್ ಮಾಡಿ ಏನೋ ಒಂದು ಮಾಡೋದೈತಿ, ಅಂದರೆ ವೆರಿ ಸ್ಮಾಲ್ ಥಿಂಗ್ಸ್ ನೀವು ಮಾಡೋರದಿರಿ. ಓಕೆ, ಅದಕ್ಕೆ ನೀವೇನಾದರೂ ಕೋಡ್ ಬರೆದ್ರಿ ಅಂದ್ರೆ ಅದನ್ನ ಕೋಡ್ ಬರಿಬೇಕು, ಮುಂದೆ ಅದನ್ನು ಕಂಪೈಲ್ ಮಾಡಬೇಕು, ಅದನ್ನು ಒಂದು ಕನ್ಸೋಲ್ ಅಪ್ಲಿಕೇಶನ್ನು ಆ ಥರ ಮಾಡಿ ಕೊಡ್ಬೇಕು ಯಾರಿಗಾರ. ಆಮೇಲೆ ಅವ್ರು ಅದನ್ನು ಏನಾದರೂ ಚೇಂಜ್ ಮಾಡ್ಬೇಕಂದ್ರೆ ಅವ್ರಿಗೆ ಮತ್ತೆ ನೀವು ಸೋರ್ಸ್ ಕೋಡ್ ಕೊಡಬೇಕು. ಸ್ಕ್ರಿಪ್ಟ್ ಎಲ್ಲಿ ಯೂಸ್ ಆಗ್ತೈತೆ ಅಂದ್ರೆ, ಸ್ಕ್ರಿಪ್ಟ್ ಜನರಲ್ ಆಗಿ ಡೆವಾಪ್ಸ್ನಾಗ ಜಾಸ್ತಿ ಯೂಸ್ ಆಗುತ್ತೆ. ಯಾಕೆ ಹೇಳ್ರಿ? ಡೆವಾಪ್ಸ್ನಾಗ ನಿಮ್ಮ ಕೆಲಸ ಎಂಥ ಇರ್ತಾವೆ, ಬರೀ ಫೈಲ್ ಇಲ್ಲಿಂದ ತೊಗೊಂಡು ಅಲ್ಲಿ ಕಾಪಿ ಮಾಡೋದು, ಕಾನ್ಫಿಗರೇಷನ್ ಚೇಂಜ್ ಮಾಡೋದು, ಹಾಂ, ಆಮೇಲೆ ಫೈಲ್ ಡಿಲೀಟ್ ಮಾಡೋದು. ಕರೆಕ್ಟ್? ಯು ಆರ್ ಡೂಯಿಂಗ್ ಆಲ್ ದೀಸ್ ಏನು ಮೆಕ್ಯಾನಿಕಲ್ ಥಿಂಗ್ಸ್. ಕರೆಕ್ಟ್? ಅದನ್ನು ಸ್ಕ್ರಿಪ್ಟ್ನಾಗ ಬರೆದಿಡ್ತಾರೆ. ಯಾಕಂದ್ರೆ ಭಾಳ ಅಂದರೆ ಏನೊಂದು 50 ಲೈನ್ ಕೋಡ್ ಇರುತ್ತೆ, 100 ಲೈನ್ ಇರುತ್ತೆ, ಭಾಳ ಅಂದ್ರೆ ಒಂದು 300 ಲೈನ್ ಇರುತ್ತೆ ಅಷ್ಟೆ. ಓಕೆ, ಎರಡನೇದು ಏನಂತಂದ್ರೆ ಹೇಳಿ. ಆಗತ್ತೆ ಎಸ್ ಆಗತ್ತೆ. ಹಾಂ, ನೀವು ಈಗೇನು ಪ್ರೋಗ್ರಾಮಿಂಗ್ ಕಲಿತೀರಲ್ಲ, ಎಸ್ 100%. ಈಗ ನಾವೊಂದು ಮೈಕ್ರೋಸಾಫ್ಟ್ನಾಗ ನಾವೊಂದು ಸಿಸ್ಟಮ್ ಬಿಲ್ಡ್ ಮಾಡಿದ್ನಿ, ಅದನ್ನೆಲ್ಲ ಪವರ್ ಶೆಲ್ನೇ ಬರೆದಿದ್ವಿ ನಾವು. ಆಯಿತಾ? ಅಲ್ಲಿ ಅದು ಕನಿಷ್ಠ ಒಂದು 5-6 ಸಾವಿರ ಮ್ಯಾಲಿತ್ತು ಕೋಡ್. ಅದರದ್ದು 5-6 ಸಾವಿರ ಲೈನ್ಸ್ ಆಫ್ ಕೋಡ್ ಇತ್ತು ಪವರ್ ಶೆಲ್ನಾಗ, ಮಲ್ಟಿಪಲ್ ಫೈಲ್ಸ್ ಇದ್ದು. ಅಂದ್ರೆ ನಾವೇನು ಮಾಡ್ತಿದ್ವಿ, ಒಂದು SQL ಸರ್ವರ್ ಇನ್ಸ್ಟಾಲ್ ಮಾಡಾಕ್ತಿದ್ವಿ, ಒಂದು 25 ಡೇಟಾಬೇಸ್ ಇನ್ಸ್ಟಾಲ್ ಮಾಡಿ, ಡೇಟಾಬೇಸ್ ಅಂದರೆ SQL ಸರ್ವರ್ ಇನ್ಸ್ಟಾಲ್ ಮಾಡಿ, ಡೇಟಾಬೇಸ್ ರಿಸ್ಟೋರ್ ಮಾಡಿ, ವೆಬ್ ಸರ್ವಿಸಸ್ ಡಿಪ್ಲಾಯ್ ಮಾಡಿ, ಅದರ ಕಾನ್ಫಿಗರೇಷನ್ ಚೇಂಜ್ ಮಾಡಿ, ಇಷ್ಟೆಲ್ಲ ಮಾಡ್ತಿದ್ವಿ ಅದರೊಳಗೆ. ಆಯಿತಾ? ಸೊ ಅದ ಸೇಮ್ ಕೋಡನ್ನು ವಿ ಕ್ಯಾನ್ ಆಲ್ಸೋ ರೈಟ್ ಇಟ್ ಇನ್ ಪೈಥಾನ್. ಓಕೆ, ಬಟ್ ಅದ್ರೊಳಗೆ ಯೂಶ್ವಲಿ ಏನಂದ್ರೆ, ಇವನ್ ಪೈಥಾನ್ದೊಳಗಾಗಲಿ ಪವರ್ ಶೆಲ್ನಾಗ ದೇರ್ ಇಸ್ ಅ ಕಾನ್ಸೆಪ್ಟ್ ಆಫ್ ಅ ಕ್ಲಾಸ್ ಆ್ಯಂಡ್ ಆಬ್ಜೆಕ್ಟ್ ಆಲ್ಸೋ. ಸೊ ನೀವೊಂದು ಇದನ್ನು ಕ್ರಿಯೇಟ್ ಮಾಡಿ ಅದರೊಳಗೆ ವ್ಯಾಲ್ಯೂ ಸೆಟ್ ಮಾಡ್ಕೊಂಡು ಆ ಥರ ಮಾಡ್ಬೋದು.
ಬಟ್ ಜನರಲಿ ಸ್ಪೀಕಿಂಗ್ ಪೈಥಾನ್ ಆಗಲಿ, ಆಮೇಲೆ ಇವೇನು ಶೆಲ್, ಆಮೇಲೆ ಪರ್ಲ್ ಸ್ಕ್ರಿಪ್ಟಿಂಗ್ ಅದಾವಲ್ಲ, ಶೆಲ್ ಅಂತ ಐತಿ, ಇನ್ನೊಂದು ಪರ್ಲ್ ಅಂತ ಒಂದು ಐತಿ. ವಿ ಡಿಂಟ್ ರೈಟ್ ದಟ್ ಪರ್ಲ್ ಸ್ಕ್ರಿಪ್ಟಿಂಗ್. ಓಕೆ, ಸೊ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಒಂದಿಟ್ಟು ಹಾರ್ಡ್ ಅದಾವೆ. ಯಾಕೆ ಹಾರ್ಡ್ ಅದಾವ ಅಂದ್ರೆ ಅವು ಬಂದು ಭಾಳಷ್ಟು ವರ್ಷ ಆಯಿತು. ದೇ ಕೇಮ್ ಲೈಕ್ 30-40 ಇಯರ್ಸ್ ಅಗೋ. ಓಕೆ, ಸೊ ಅವಾಗ ಹೆಂಗಿತ್ತಂದ್ರೆ ಪ್ರೋಗ್ರಾಮಿಂಗ್ ಎಲ್ಲ ಮಾಡೋರು ಮ್ಯಾಥಮೆಟಿಷಿಯನ್, ಸೈಂಟಿಸ್ಟ್ ಇರ್ತಿದ್ರು. ಆಯಿತಾ, ಅವ್ರಿಗೆಲ್ಲ ಮ್ಯಾಥ್ಸ್ ಇವೆಲ್ಲ ಹಿಂಗೆ ಟೋಕನ್ ಥರ ಬರೆಯೋದು, ಇಕ್ವೇಷನ್ಸ್ ಬರೆಯೋದು ಅಂದ್ರೆ ಲೈಕ್ ಆಗ್ತಿತ್ತು. ಆಯಿತಾ, ಸೊ ದಟ್ ವಾಸ್ ನಾಟ್ ಡಿಸೈನ್ಡ್ ಫಾರ್ ಇದು ನಾರ್ಮಲ್ ಇಂಜಿನಿಯರ್ಗೆ ಡಿಸೈನ್ ಆಗಿರಲಿಲ್ಲ ಅದು. ಸೊ ಒಂದು ಸ್ವಲ್ಪ ಸ್ಕ್ರಿಪ್ಟಿಂಗ್, ನೀವು ಹಳೆಯ ಸ್ಕ್ರಿಪ್ಟಿಂಗ್ ನೋಡಿದ್ರೆ ಅಂತ ತಿಳ್ಕೊರಿ, ಸಿಂಟ್ಯಾಕ್ಸ್ ಅದು ಭಾಳ ಕನ್ಫ್ಯೂಸಿಂಗ್ ಐತಿ. ಇಟ್ಸ್ ವೆರಿ ಇದು ಅದು ನೋಡಿದ್ರೆ ಅರ್ಥ ಆಗಲ್ಲ ಒಂದೊಂದು ಸರಿ. ಅದ್ರಿಗಿಂತ ಪವರ್ ಶೆಲ್ ಒಂದು ಸ್ವಲ್ಪ ಬೆಟರ್ ಐತಿ. ದೆನ್ ಇದು ಪೈಥಾನ್ ಈಸ್ ಈವನ್ ಮೋರ್ ಫ್ರೆಂಡ್ಲಿ. ಸೊ ಈಗ ನಾ ಮೈಕ್ರೋಸಾಫ್ಟ್ನಾಗ ಇದ್ದಾಗ ಐ ಹ್ಯಾಡ್ ಮೇಡ್ ಇದು ರೂಲ್, ಹೊಸವೇನು ಸ್ಕ್ರಿಪ್ಟ್ ಬರೀತೀರಿ ಅವೆಲ್ಲ ಪೈಥಾನ್ದಾಗ ಬರಿಬೇಕಂತ. ಓಕೆ, ಸೊ ನಿಮ್ಮ ಕ್ಯಾರಿಯರ್ನ್ಯಾಗ ನಿಮ್ಗೆ ಎಲ್ಲರ ಆ ಥರ ಚಾಯ್ಸ್ ಬಂತು ಟು ಚೂಸ್ ಅ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ನೋ, ಗೋ ವಿತ್ ಪೈಥಾನ್. 2 ರೀಸನ್, ಸಿಂಪಲ್. ಸೆಕೆಂಡ್, ನಿಮಗೆ ಪೈಥಾನ್ ಅರ್ಥ ಆಗೋರು ಮಾರ್ಕೆಟ್ನಾಗ ಜಾಸ್ತಿ ಜನ ಸಿಗ್ತಾರೆ ನಿಮಗೆ. ಫಾರ್ ಬೋತ್ ರೀಸನ್ ಯು ಶುಡ್ ಚೂಸ್ ಪೈಥಾನ್. ಓಕೆ, ಎಕ್ಸಿಕ್ಯೂಷನ್ ಡಿಫ್ರೆನ್ಸ್ ಇದೆ, ದಟ್ ಈಸ್ ವೈ ದಿಸ್ ಇಸ್ ಕಾಲ್ಡ್ ಸ್ಕ್ರಿಪ್ಟಿಂಗ್. ಪೈಥಾನ್ ಇಸ್ ದಟ್ ಇದು ಒಂಥರ ಏನಂತಾರೆ ಸ್ಪ್ಲಿಟ್ ಪರ್ಸನಾಲಿಟಿ ಇದು. ಸರ್ ಮತ್ತೊಂದು ಕ್ವಶನ್ ಇದೆ. ಹೇಳಿ. ಸೊ ಲಾಸ್ಟ್ ಟೈಮು ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ 32 ಬಿಟ್ 62 ಬಿಟ್ ಅಂತ. ಸೊ ಅದು ನೋಡಿದೆ ನಾನು, ಆಕ್ಚುಲಿ ಲಾಸ್ಟ್ ಟೈಮ್ ಜಾಯ್ನ್ ಆಗಿರ್ಲಿಲ್ಲ. ಬಟ್ ಅದರಲ್ಲಿ ಒಂದು ಕ್ವಶನ್ ಇದೆ. ಈಗ 64 32 ಬಿಟ್ ಅಂದ್ರೆ ಈಗ CPU ಒಳಗೆ ರೆಜಿಸ್ಟರ್ಸ್ ಇರ್ತವೆ. ಬೇಸ್ಡ್ ಆನ್ ದಟ್ ಇಟ್ ವಿಲ್ ಗೆಟ್ ದ ಡೇಟಾ ಫ್ರಮ್ ದ RAM. And it will read and it will do the performance. But what in terms of OS, what exactly the 32 bit and 62 bit in terms of OS? I wanted to understand that. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಈಗ ನಿಮ್ಮದು ಲೆಟ್ ಸೇ ಯುವರ್ CPU is 64 bit. ಓಕೆ, CPU 64 ಬಿಟ್ ಇದೆ. ಓಕೆ, ಬಟ್ ಇದ್ರ ಮೇಲಿರುವಂಥ ಆಪರೇಟಿಂಗ್ ಸಿಸ್ಟಮ್ ಏನು? ಆಪರೇಟಿಂಗ್ ಸಿಸ್ಟಮ್ ಒಂದು ಸಾಫ್ಟ್ವೇರ್, ಆದರೆ ಇದಕ್ಕೇನಂತಾರ ಸಿಸ್ಟಮ್ ಸಾಫ್ಟ್ವೇರ್ ಅಂತಾರೆ. ಓಕೆ, ದಿಸ್ ಇಸ್ ಅ ಸಿಸ್ಟಮ್ ಸಾಫ್ಟ್ವೇರ್. ಇದ್ರ ಮ್ಯಾಗ ನಿಮ್ದು ಅಪ್ಲಿಕೇಶನ್ ಇರ್ಬೋದು ಇಲ್ಲಿ, ವಾಟ್ ಎವರ್ ದ ಅಪ್ಲಿಕೇಶನ್ ಯು ಹ್ಯಾವ್. ಓಕೆ, ದಿಸ್ ಇಸ್ ಅಗೇನ್ ಅ ಸಾಫ್ಟ್ವೇರ್. ಹಾರ್ಡ್ವೇರ್ ಕೆಪಾಸಿಟಿ ಇದೆ, ಆಯ್ತಾ, ಹಾರ್ಡ್ವೇರ್ ಹ್ಯಾಸ್ ಅ ಹೈಯರ್ ಕೆಪಾಸಿಟಿ. ಬಟ್ ನೀವು ನಿಮ್ಮದು ಕೋಡ್ದೊಳಗೆ ಅದನ್ನು ಯೂಸ್ ಮಾಡ್ತಿಲ್ಲ ಅಂತಂದ್ರೆ, ದೆನ್ ಇವನ್ ದೋ ಯು ಮೇ ಹ್ಯಾವ್ ಯು ಹ್ಯಾವ್ ಕಂಪೈಲ್ಡ್ ಯುವರ್ ಕೋಡ್ ಫಾರ್ 32 ಬಿಟ್ ಓನ್ಲಿ. ಇದರ ಅರ್ಥ ಏನಂತ ಇನ್ನೊಂದು ಸ್ವಲ್ಪ ಹೇಳ್ತೀನಿ, ನಿಮಗೊಂದು ಅನಾಲಜಿ ಕೊಡ್ತೀನಿ, ಅದಕ್ಕಿಂತ ಮೊದಲು ಅರ್ಥ ಆಗುತ್ತೆ. ನಿಮ್ಮ ಹತ್ರ ಒಂದೇನಂದ್ರೆ BMW ಬೈಕ್ ಅದ, ಆಯ್ತಾ. BMW ಬೈಕ್ ಎಷ್ಟು ಕಿಲೋಮೀಟರ್ ಪರ್ ಅವರ್ ಹೋಗುತ್ತೆ? ಮೋರ್ ದೆನ್ 200-300. ಕರೆಕ್ಟಾ? BMW ಬೈಕ್ ಅಷ್ಟಿದೆ ನಿಮ್ಮ ಹತ್ರ, ಬಟ್ ನೀವು ಅದನ್ನ ಬೆಂಗಳೂರದಾಗ ಹೊಡಿತಿದ್ದೀರಿ. ಸೊ ಬೆಂಗಳೂರಾಗ ಎಷ್ಟು ಹೋಗುತ್ತೆ ಅದು? ಭಾಳ ಅಂದ್ರೆ 20-30, ಇಲ್ಲ ನೈಸ್ ರೋಡ್ ಮ್ಯಾಗ ಹೋದ್ರೆ ಒಂದು ಸ್ವಲ್ಪ ಹೋಗ್ಬೋದು, ಆಯ್ತಾ. ಕರೆಕ್ಟಾ? ಸೊ ಯುವರ್ ಬೈಕ್ ಈಸ್ ಕೇಪಬಲ್ ಆಫ್ ರನ್ನಿಂಗ್ ಎಟ್ ದಿಸ್, ಬಟ್ ವಿಲ್ ಓನ್ಲಿ ರನ್ ಮ್ಯಾಕ್ಸಿಮಮ್ ಏನು 100 km/h ಅಷ್ಟ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಲೈಕ್ ದಟ್. ಯುವರ್ capability of CPU is very high, but your software is only running at slower speed. First reason ಏನಂದ್ರೆ ಅದನ್ನ ಕಂಪೈಲ್ ಮಾಡುವಾಗ you have to use 64-bit compiler to compile it. Okay, that is the first thing. Second thing, ನಿಮ್ಮ ಕೋಡ್ದೊಳಗೆ ಏನಾರ ವೆರಿ ಹೈ ಲೆವೆಲ್ ಕ್ಯಾಲ್ಕುಲೇಷನ್ಸ್ ಇದ್ದು, the multiplications, divisions, you have a bigger calculations to make, right? ಆ bigger calculations to make ಇದ್ದಾಗ, since it is a 64-bit, you can use the data types which are even longer. Okay. Okay, ಈಗ ಫಸ್ಟ್ ಥಿಂಗ್ ಇಸ್ ಕಂಪೈಲರ್ ಇಸ್ ಸೂಪರ್ ಇಂಪಾರ್ಟೆಂಟ್. ಈಗ ನಿಮ್ಗೆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಕ್ ಹೋಗ್ತಿರಲ್ಲ, ಅಲ್ಲಿ ಆಪ್ಷನ್ಸ್ ಕೇಳುತ್ತದು 32 ಬಿಟ್ ಆರ್ 64 ಬಿಟ್ ಅಂತ. ನಾವು ರೀಸೆಂಟ್ಲಿ ಹೆಂಗೆ ಬಂದೈತೆ ಸಾಫ್ಟ್ವೇರ್ ಪ್ಯಾಕೇಜಿಂಗ್ ಅಂದ್ರೆ, ಯು ಹ್ಯಾವ್ ಸಿಂಗಲ್ ಇನ್ಸ್ಟಾಲರ್, ಬಟ್ ಬೇಸ್ಡ್ ಆನ್ ಯುವರ್ CPU ಇಟ್ ವಿಲ್ ಡಿಸೈಡ್ ವಿಚ್ ಒನ್ ಟು ಯೂಸ್. ಓಕೆ, ಆಮೇಲೆ ನೀವು ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಕ್ಕೆ ಹೋದಾಗ ಅದು ಕೇಳ್ತೈತಿ ಯಾವ್ದು 64 ಬಿಟ್ ಬೇಕು 32 ಬಿಟ್ ಬೇಕು ಅಂತಂದು. ಸೊ ಸಾಫ್ಟ್ವೇರ್ದೊಳಗೆ
if your CPU itself is 32 bits, right? Then you cannot have any data type which is more than 32 bits, correct? ಆಮೇಲೆ ಹ್ಮ್. ಏನಾಗುತ್ತೆ, ಪೈಥಾನ್ದಾಗದು ಅದನ್ನ ವರ್ಕ್ ಅರೌಂಡ್ ಮಾಡ್ತಾರ, ಬಟ್ ಏನಾಗುತ್ತೆ, ಕಂಪ್ಯೂಟೇಷನ್ ಸ್ಲೋ ಆಗುತ್ತೆ. ಸೊ Okay. ಇದನ್ನ ನಿಮಗೆ ಅನಾಲಜಿ ಪ್ರಕಾರ ನಾ ಹೇಳ್ಬೇಕಂದ್ರ, ಸೇ ಫಾರ್ ಎಕ್ಸಾಂಪಲ್ ಒಂದು ಹುಡುಗ ಅದಾನ ಅಂತ ತಿಳ್ಕೊರಿ, ಒಂದು ಸಣ್ಣ ಹುಡುಗ ಅದಾನ, ಅವಾಗ ಬರೀ ಸಿಂಗಲ್ ಡಿಜಿಟ್ ಮಲ್ಟಿಪ್ಲಿಕೇಶನ್ ಅಷ್ಟೇ ಬರುತ್ತೆ. ದಟ್ ಪರ್ಸನ್ ಹ್ಮ್. ಕ್ಯಾನ್ ಓನ್ಲಿ ಡೂ ಮಲ್ಟಿಪ್ಲಿಕೇಶನ್ ಲೈಕ್ ಸೇ 9 into 5. ಓಕೆ, ನಾವು ಹೌ ಟು ಟೀಚ್ ದಿಸ್ ಪರ್ಸನ್ 2-digit ಮಲ್ಟಿಪ್ಲಿಕೇಶನ್? ಸೊ ನೀವು ಏನಂತ ಹೇಳ್ತೀರಿ, ಇದು ಸೇಮ್ ಇದೆ, ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಇಲ್ಲಿಯೂ ಸಿಂಗಲ್ ಡಿಜಿಟ್ ಮಾಡ್ಬೇಕು, ನೀ ಮೊದಲು ಏನು ಮಾಡು, ಇದು ಸಿಂಗಲ್ ಡಿಜಿಟ್ ಮಾಡು, ಆಮೇಲೆ ಇದು ಸಿಂಗಲ್ ಡಿಜಿಟ್ ಮಾಡು, ಅಂಡ್ ಯು ಗೆಟ್ ದ ಆನ್ಸರ್, ರೈಟ್? ಸೊ ವೆನ್ ಯು ಹ್ಯಾವ್ ಓನ್ಲಿ 32 bit, ನೋ, ದೀಸ್ ವರ್ಕ್ ಅರೌಂಡ್ಸ್ ಆರ್ ಅಪ್ಲೈಡ್. ಸೊ ಆ ದೊಡ್ಡ ಕ್ಯಾಲ್ಕುಲೇಷನ್ನ ಸ್ಪ್ಲಿಟ್ ಮಾಡಿ ಇಟ್ ಟರ್ನ್ಸ್ ಇಂಟು ಮಲ್ಟಿಪಲ್ ಕ್ಯಾಲ್ಕುಲೇಷನ್ಸ್. ಬಟ್ 64 bit ಇತ್ತಂದ್ರೆ ದೆನ್ ದಟ್ ಹೋಲ್ ಕ್ಯಾಲ್ಕುಲೇಷನ್ ಕ್ಯಾನ್ ಬಿ ಪ್ರಾಸೆಸ್ಡ್ ಇನ್ ಒನ್ ಗೋ. ಐ ಆಮ್ ಟೆಲ್ಲಿಂಗ್ ಇಟ್ ಇನ್ ಅ ವೆರಿ ಲೇಮ್ಯಾನ್ ಟರ್ಮ್, ಇಂಟರ್ನಲ್ ಇದು ಹೆಂಗೆ ವರ್ಕ್ ಆಗುತ್ತಂತ. ಸೊ ಇಫ್ ದ ಬಿಟ್ ಸೈಜ್ ಇಸ್ ಮೋರ್, ಯು ಕ್ಯಾನ್ ಡೂ ಅ ಫಾಸ್ಟರ್ ಕ್ಯಾಲ್ಕುಲೇಷನ್ಸ್. ಆಮೇಲೆ ಗೇಮಿಂಗ್ ಇರುತ್ತಲ್ಲ, ಗೇಮಿಂಗಿಗೆ ಹೈಯರ್ ದ ಬಿಟ್ಸ್ ಇಸ್ ಬೆಟರ್, ಬಿಕಾಸ್ ಗೇಮಿಂಗ್ದೊಳಗೆ ಭಾಳ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಅದೇನು ರೆಂಡ್ರಿಂಗ್ ಆಗುತ್ತಲ್ಲ, ಗ್ರಾಫಿಕಲ್ ರೆಂಡ್ರಿಂಗ್. ಸೊ ಇಟ್ ಹ್ಮ್. ಯೂಸಸ್ ಲಾಟ್ ಆಫ್ ಮ್ಯಾಥಮೆಟಿಕ್ಸ್ ಟು ಕ್ರಿಯೇಟ್ ದಟ್ ಇದು ಎಕ್ಸ್ಪೀರಿಯನ್ಸ್. Okay. ಓಕೆ, ಬಟ್ ಸಿಂಪಲ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಬರೆಯತ್ತೀರಿ ಅಂತ ತಿಳ್ಕೊರಿ, ಅದ್ರೊಳಗೆ 32 ಬಿಟ್ ಆಗಲಿ 64 ಬಿಟ್ಟಿಗೆ ಏನು ಡಿಫ್ರೆನ್ಸ್ ಆಗಲ್ಲ. Okay. ಓಕೆ, ಅರ್ಥ ಆಮೇಲೆ ಆಯ್ತಾ? ಇದು ಅಂದ್ರೆ ಇವನ್ ಲೈಕ್ ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ if I wanted to write only the 32 bit of programming, so that also we can write it, right? And See, specifically. ಕರೆಕ್ಟ್, 32 ಬಿಟ್ ಸ್ಪೆಸಿಫಿಕ್ಲಿ ಅಂದ್ರೆ ನಿಮ್ದು ಎಲ್ಲ ಡೇಟಾ ಟೈಪನು ಏನು 4 bytes ಒಳಗದಾವ. ನಿಮ್ದು ಆಲ್ ಕ್ಯಾಲ್ಕುಲೇಷನ್ಸ್ ಆರ್ ಲೆಸ್ ದೆನ್, ಏನು 4 byte ಒಳಗೆ ಎಷ್ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಪೋರ್ಟ್ ಆಗುತ್ತೆ, ದೇ ಆರ್ ಲೆಸ್ ದೆನ್ ದ್ಯಾಟ್, ರೈಟ್? So if you have ensured that in your entire code that is what the max is, then you can do it. Your question is, can I specifically write only for 32 bit, right? So ಒಂದು ಕೋಡ್ ಬರೆಯೋದು, ಎರಡನೇದು ಬರೀ ಕೋಡ್ ಬರೆದ್ರೆ ಅಲ್ಲ, ಅದನ್ನ ಕಂಪೈಲರ್ ಯೂಸ್ ಮಾಡ್ತಿರಲ್ಲ, ಆ ಕಂಪೈಲರ್ ಅಲ್ಲಿ ನೀವು ಹೇಳಬೇಕು ಪ್ರೊಡ್ಯೂಸ್ ದ ಬೈನರಿ ಫಾರ್ 32 bit only ಅಂತ. Okay. ದಟ್ ಈಸ್ ಆಲ್ಸೋ For ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ನನ್ನ CPU 32 bit ಇದೆ. For example, if I use more than 32 bit of this data types, so Correct. at that time, what is the error we will get? It's, Very good. compiler will come to. ಸೊ ಏನಾಗುತ್ತೆ, ನಿಮ್ದು ಇಷ್ಟೇ 32 ಬಿಟ್ ಇದೆ ಅಲ್ಲ, ನಿಮ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲಿ ಹೋದ್ರಿ 111 ಅಂತ. ಸೊ ಇದು ಹೆಂಗ್ ವರ್ಕ್ ಆಗುತ್ತಂದ್ರೆ, ಲೆಟ್ಸ್ ಸೇ ದಿಸ್ ಇಸ್ ಯುವರ್ 0, ಓಕೆ, Okay. ಅಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ ಲೆಟ್ಸ್ ಸೇ 32, ಅದು 32,000 ಸಮಥಿಂಗ್ ಅಂತ ಬರುತ್ತೆ. ಲೆಟ್ಸ್ ಸಿಂಪ್ಲಿಫೈ, ಲೆಟ್ಸ್ ಸೇ 32,000 ಇದೆ ಅಂತ ತಿಳ್ಕೊಳ್ರಿ, ಆಯ್ತಾ? ನೀವೀಗ 32,000 ಪ್ಲಸ್ 1 ಮಾಡಿದ್ರಿ, ಏನಾಗುತ್ತೆ ಹೇಳ್ರಿ ಅವಾಗ? ಗೆಸ್ ಮಾಡ್ರಿ, ಎಲ್ಲಿ ಹೋಗುತ್ತೆ ವ್ಯಾಲ್ಯೂ? Maybe out of bound or ಔಟ್ ಆಫ್ ಬೌಂಡ್ ಬರಲ್ಲ. okay, it's not. We are not declaring. Okay, maybe it might store in secondary. It goes to 0. Oh, okay. So that's why I draw the circle. ಸೊ ಏನ್ ಮಾಡ್ರಿ, ಒಂದು ಪ್ರೋಗ್ರಾಮ್ ಬರೀರಿ, ಸಿ ಪ್ರೋಗ್ರಾಮ್, ಆಯ್ತಾ? ನಿಮ್ದು ಎಷ್ಟು ಬೈಟ್ ಐತೆ ನೋಡ್ರಿ, ಅಷ್ಟು 32 ಆದ್ಮೇಲೆ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ತಾ ಹೋಗ್ರಿ. Python is different, okay? Don't do this test in Python, because the way Python handles integer is extremely crazy. ನಿಮ್ಗೆ ತೋರಿಸ್ತೀನಿ ಡೆಮೋ ಬೇಕಿದ್ರೆ. ಪೈಥಾನ್ ಕ್ಯಾನ್ ಹ್ಯಾಂಡಲ್ ಎಕ್ಸ್ಟ್ರೀಮ್ಲಿ ಲಾರ್ಜ್ ನಂಬರ್, CPU ಸೈಜ್ಗೆ ಅದಕ್ಕೇನು ಸಂಬಂಧ ಇಲ್ಲ. ಸೊ ನೀವು ಕೇಳ್ಬೋದು ಅದು ಹೆಂಗೆ ಮಾಡ್ತಾರಂತ. ಸೊ ಇಂಟರ್ನಲಿ ದೇ ಡೂ ದಟ್. ನಿಮ್ಗೆ ಅದು ಎರಡು ಹೇಳಿದ್ನಲ್ಲ, 2 ಸಂಖ್ಯೆ ಮಲ್ಟಿಪ್ಲಿಕೇಶನ್ 3 ಸಂಖ್ಯೆ ಹೇಳಿದ್ನಲ್ಲ, ಇಂಟರ್ನಲಿ ದೇ ಬ್ರೇಕ್ ಇಟ್ ಡೌನ್ ಅಂಡ್ ಡೂ ಇಟ್. ದೇ ಡೋಂಟ್ ಸ್ಟೋರ್ ಇಂಟೀಜರ್ ಆಸ್ ಅನ್ ಇಂಟೀಜರ್ ಎಕ್ಸಾಕ್ಟ್ಲಿ ಇನ್ ಪೈಥಾನ್, ಓಕೆ? ಬಟ್ ಸಿ ಒಳಗ ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್. ನಿಮ್ಗೆ ಎಲ್ಲರ ನಿಮ್ಮ ಲೈಫ್ನಾಗ ಇದು ಬರ್ಬೋದು ಮುಂದೆ, ಈ ಥರ ಸಿಚುವೇಶನ್. ನೀವು ಅದನ್ನ ಬರೇ ಇಂಟ್ ಅಂತ ಡಿಕ್ಲೇರ್ ಮಾಡಿರಿ, ಆದ್ರೆ ಅದ್ರ ಬರುವಂಥ ವ್ಯಾಲ್ಯೂಸ್ ಓವರ್ಫ್ಲೋ ಆಗತ್ತವ, ನಿಮ್ಗೆ ಅದು ಬಗ್ ಬಂದದ್ದು ಗೊತ್ತಾಗಲ್ಲ. ಅದು ಸಿ ಕಂಪೈಲರ್ನ ಅಥವಾ ರನ್ ಟೈಮ್ದೊಳಗೆ ನಿಮ್ಗೆ ಏನು ಎರರ ಬರಂಗಿಲ್ಲ. ಸಿಂಪ್ಲಿ ಏನು ಮಾಡತ್ತದು, ಇದು ವ್ಯಾಲ್ಯೂ ಮುಗಿತೈತಲ್ಲ, ಬೌಂಡ್ರಿ ಮುಗಿದ್ಮ್ಯಾಗ ಇಟ್ ವಿಲ್ ಗೋ ಅಗೇನ್ ಇಂಟು 0. ಇಟ್ ವಿಲ್ ಗೋ ಲೈಕ್ ದಿಸ್. Okay. ಆಮೇಲೆ ಇದು ಎದಕ್ಕೆ, ಇದಕ್ಕೆ ಏನ ಅನ್ಸೈನ್ಡ್ಗೆ, ಇದು ಅನ್ಸೈನ್ಡ್ಗೆ. ಸೈನ್ಡ್ ಇದ್ರೆ ಏನಾಗ್ತೈತಿ?
ಸೈನ್ಡ್ ಇದ್ರೂ ಸೇಮ್ ಅನ್ನ, ಆದ್ರೆ ಇಷ್ಟೇನು ನೆಗೆಟಿವ್ದಾಗ ಹೋಗುತ್ತೆ ಅವಾಗ. ಬಿಕಾಸ್ ಸೈನ್ಡ್ದೊಳಗೆ ಏನಿರುತ್ತೆ ನಿಮ್ಮದು ಮೈನಸ್ ಇರುತ್ತೆ. ಸೊ ಇಲ್ಲಿಂದ ಪ್ಲಸ್ 32 ಇರುತ್ತೆ, ಆಮೇಲೆ ಇಲ್ಲಿಂದ ಮೈನಸ್ ಶುರು ಆಗುತ್ತೆ, ರೈಟ್? ಸೊ ಇಟ್ ವಿಲ್ ಗೆಟ್ ಇನ್ ಟು ದ ಆಫ್ಟರ್ 0. ಸೊ ಇಲ್ಲಿ ಬಂದ್ರಿ 32 ಬಂದ್ರಿ, ಇದು ಹೋದ್ರಿ ಅಂದ್ರೆ ಇಟ್ ವಿಲ್ ಗೆಟ್ ಇನ್ ಟು ನೆಗೆಟಿವ್ ನಂಬರ್. ಅಂಡ್ ಇನ್ಫ್ಯಾಕ್ಟ್ ವಿ ಕ್ಯಾನ್ ಡೂ ಇಟ್, ವಿ ಕ್ಯಾನ್ ರೈಟ್ ಅ ಸಿಂಪಲ್ ಸಿ ಪ್ರೋಗ್ರಾಮ್ ಅಂಡ್ ಸಿ ದಿಸ್. ಬಟ್ Yes, sir. ವೆರಿ ನಾನೇ ವೆರಿ try ಮಾಡಿದ್ದೆ. -2 7 ಎಷ್ಟು ಬಂತು ಸರ್? ಸಾರಿ, ನಾನು ಇದನ್ನ ಈ ತರ ಟ್ರೈ ಮಾಡಿ ಸರ್, ಓವರ್ಫ್ಲೋ ಆದಾಗ ಅದು ಹಾ. -2 7 ಮತ್ತೆ ನಂಬರ್ ಎಷ್ಟು ಜಾಸ್ತಿ ಮಾಡಿದಂಗಲ್ಲ ಮತ್ತೆ ಅದು ಮೈನಸ್ ಅಲ್ಲಿ ರೆಡ್ಯೂಸ್ ಆಗಿ ಬಂತು ವ್ಯಾಲ್ಯೂ. ಮೈನಸ್ ಅಲ್ಲಿ ಕರೆಕ್ಟ್ ಇಟ್ ಎಂಟರ್ಸ್ ಇಂಟು ನೆಗೆಟಿವ್. ಯಾವಾಗ ಇದು ಸೈನ್ಡ್ ಇದ್ರೆ. ಯಾರು ಟ್ರೈ ಮಾಡಿ ನೋಡಿದಿರಿ ಅಂದ್ರಿ? ಐ ಡಿಂಟ್ ಸಿ ದ ನೇಮ್. ಮಾರ್ಕಂಡೇಶ್. ಮಾರ್ಕಂಡೇಶ್ ಟ್ರೈ ಮಾಡಿ ನೋಡಿದಿರಾ? ಓಕೆ ಹಾ ಸರ್. ಬಟ್ ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಐ ಆಮ್ ಗುಡ್, ಇದು ಐ ಆಮ್ ಗ್ಲಾಡ್ ದಟ್ ಯು ಆಸ್ಕ್ಡ್. ಇನ್ನೊಂದು ಕ್ವಶನ್ ಸರ್. ಈಗ ಫಾರ್ ಎಕ್ಸಾಂಪಲ್ I have a 32-bit machine. Okay, how we will decide this RAM? For example, we can say 2 to the power of 32. It's based on that we will decide the RAM size, or like what is the specification? Like how will it come up with the RAM? ಸಿ ಜನರಲಿ ಹೆಂಗಿತ್ತಂದ್ರ ವಿ ಆರ್ ಆಲ್ಸೋ ಲಿಮಿಟೆಡ್ ಬೈ ದ ಮದರ್ ಬೋರ್ಡ್. ಓಕೆ, ಮದರ್ ಬೋರ್ಡ್ದೊಳಗ ದೇ ಯೂಸ್ ಟು ಓನ್ಲಿ ಸೇ ದಟ್ ಓಕೆ, ಈಗೇನ ಸ್ಲಾಟ್ ಮಾಡಿರ್ತಿದ್ರಲ್ಲ, ಆ ಸ್ಲಾಟ್ ಪರ್ಟಿಕ್ಯುಲರ್ ಸಿ ಪಿ ಯು ಮಾಡ್ತಿದ್ರು. ಸೊ ದೇ ಯೂಸ್ ಟು ಸೇ ದಟ್ ಈ ಸ್ಲಾಟಿಗೆ 2 RAM ಹಾಕ್ಬೋದು, ನೀವು 8 GB 2 ಹಾಕ್ಬೋದು, ಈ ಥರ ಹೇಳ್ತಿದ್ರು. ಬಟ್ ಜನರಲಿ ಒಂದು ಪ್ರೋಗ್ರಾಮ್ಗೆ ನೀವು ಎಷ್ಟು ಮೆಮೊರಿ ಅಲೋಕೇಟ್ ಮಾಡಬಹುದು ಮ್ಯಾಕ್ಸಿಮಮ್, ರೈಟ್? ಸೊ ದಟ್ ಈಸ್ ಡಿಪೆಂಡೆಂಟ್ ಆನ್ ಯುವರ್ ಸೈಜ್ ಓನ್ಲಿ. ಬಿಕಾಸ್ ಆ ಸೈಜ್ ಮೇಲನ ನೀವು ಮ್ಯಾಕ್ಸಿಮಮ್ ಎಷ್ಟು ಅಡ್ರೆಸ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಸೊ ದಟ್ ಕೋರಿಲೇಷನ್ is still there between your CPU size and how big your RAM can be ಅಂತಂದು, ಆಯ್ತಾ? ಸೊ the addresses that end of the day CPU has to, ಈಗ ಒಂದು ವ್ಯಾಲ್ಯೂ ಅದಕ್ಕೂ ರೈಟ್ ಮಾಡಬೇಕು ಅಥವಾ ರೀಡ್ ಮಾಡಬೇಕು ಅಂದ್ರೆ ಅದಕ್ಕೆ ಅದರ ಅಡ್ರೆಸ್ ಗೊತ್ತಿರ್ಬೇಕು. ಈಗ ಅದು ಅಡ್ರೆಸ್ 64 ಬಿಟ್ ಇತ್ತು, CPU ನ 32 ಇತ್ತಂದ್ರೆ ಅದು ಹೆಂಗೆ ವರ್ಕ್ ಮಾಡಕ್ ಸಾಧ್ಯತೆ? ಕರೆಕ್ಟ್? ಸೊ ಇಟ್ ಈಸ್ ಬೌಂಡೆಡ್ ಬೈ ದ್ಯಾಟ್. ಆ್ಯಂಡ್ ಜನರಲಿ ಈಗ ಏನಾಗುತ್ತೆ, ನಾವು ಹಾರ್ಡ್ವೇರ್ ತೊಗೊಳಕ್ ಹೋದಾಗ ವಿ ಆರ್ ನಾಟ್ ಕ್ಯಾಲ್ಕುಲೇಟಿಂಗ್ ದಿಸ್ ಥಿಂಗ್ ಬಿಕಾಸ್ ದ ಮದರ್ ಬೋರ್ಡ್ ಇಟ್ ಸೆಲ್ಫ್ ವಿಲ್ ಸೇ ದಟ್ ನನ್ನ ಮ್ಯಾಕ್ಸಿಮಮ್ ಇಟ್ಟ ರ್ಯಾಮ್ ಕೂಡ್ತೈತಿಲ್ಲ ಅಂತಂದು. ಸೊ ನೀವು ಕೇಳ್ರಿ ಅದು ಇದಕ್ಕೆ ಎಷ್ಟು ರ್ಯಾಮ್ ಹಾಕ್ಬೋದು ಅಂತ, ಮ್ಯಾಕ್ಸಿಮಮ್ ಇಷ್ಟು ಹಾಕ್ಬೋದು ಅಂತ ಹೇಳ್ತಾರೆ ಅವರು. ಸೊ ದಟ್ ಈಸ್ ಹೌ ಇಟ್ ಇಸ್. ಇದು JVM ಮತ್ತೆ PVM, where it will store? Is it stored in the RAM or it is in the hard disk or SSD? So Because whenever Java virtual machine is a runtime ಅಂತಾರೆ ಇದಕ್ಕೆ. It's a runtime environment. Okay. So JVM internally ಏನು, JVM is also a process. ಅವ್ರ ಪ್ರಶ್ನೆ ಏನಂದ್ರೆ, ಈಗ ನಿಮ್ದು ಜಾವಾ ಬೈಟ್ ಕೋಡ್ ರನ್ ಆಗ್ತಿದೆ, ಆಯ್ತಾ? ಬೈಟ್ ಕೋಡ್ ಇಸ್ ಅನ್ ಇಂಟರ್ಮೀಡಿಯೇಟ್ ಕೋಡ್. ಇದನ್ನ ಯಾರು ಇಂಟರ್ಪ್ರಿಟ್ ಮಾಡ್ತಾರೆ? ಇದು ಎದ್ರ ಮೇಲೆ ರನ್ ಆಗುತ್ತೆ? JVM, ಜಾವಾ ವರ್ಚುವಲ್ ಮಷಿನ್ ಅಂತಾರೆ ಇದಕ್ಕೆ, ಆಯ್ತಾ? ಇದ್ರ ಕೆಳಗಡೆ ಬರೋದು ನಿಮ್ದು ಏನು, ಆಪರೇಟಿಂಗ್ ಸಿಸ್ಟಮು, ಹಾರ್ಡ್ವೇರ್, ಇದೆಲ್ಲ ಬರುತ್ತೆ. ಸೊ ದಿಸ್ JVM ಇದೆಯಲ್ಲ, JVM ಈಸ್ ವಾಟ್? JVM ಈಸ್ ಆಲ್ಸೋ ಅ ಪ್ರಾಸೆಸ್. ಇದು ಒಂದು ಪ್ರೋಗ್ರಾಮೇನೆ. ಓಕೆ, ನಾವು ನಿಮ್ದು ಸ್ಟ್ಯಾಂಡರ್ಡ್ ಲೈಬ್ರರಿಗಳು ಇರ್ತಾವಲ್ಲ, ಸ್ಟ್ಯಾಂಡರ್ಡ್ ಲೈಬ್ರರಿ ಆಲ್ರೆಡಿ ಕಂಪೈಲ್ ಮಾಡಿ ಇಟ್ಟಿರ್ತಾರ. ನೀವು ಆ ಫಂಕ್ಷನ್ ಕಾಲ್ ಮಾಡ್ತಿದ್ರಿ ಅಂದ್ರೆ ಅದನ್ನೇನು ಡೈರೆಕ್ಟ್ಲಿ SSD ಇಂದ ರನ್ ಮಾಡಲ್ಲ, ಅದನ್ನ ವಾಪಸ್ ರೀಡ್ ಮಾಡಿ ಇಟ್ ವಿಲ್ ಲೋಡ್ ಇಟ್ ಟು ರ್ಯಾಮ್. ಅದು ಏನೇ ರನ್ ಆಗ್ಬೇಕಂದ್ರೆ ರ್ಯಾಮ್ಗೆ ಬರಲೇಬೇಕು, ವೆದರ್ ಇಟ್ ಈಸ್ ಯುವರ್ ಕೋಡ್ ಆರ್ ವೆದರ್ ಇಟ್ ಇಸ್ ಸ್ಟ್ಯಾಂಡರ್ಡ್ ಲೈಬ್ರರಿ, ಡಸಂಟ್ ಮ್ಯಾಟರ್. ಸ್ಟ್ಯಾಂಡರ್ಡ್ ಲೈಬ್ರರಿ ಆಗಿರಲಿ ಅಥವಾ ನಿಮ್ಮ ಕೋಡ್ ಆಗಿರಲಿ, ರ್ಯಾಮ್ಗೆ ಬರ್ದೇನೆ CPU ಅದನ್ನು ರನ್ ಮಾಡಲ್ಲ, ಆ ಕೋಡನ್ನು ರನ್ ಮಾಡಲ್ಲ. ಹಾರ್ಡ್ ಡಿಸ್ಕಿಂದ ಡೈರೆಕ್ಟ್ CPU ಯಾವ ಕೋಡನ್ನು ರನ್ ಮಾಡಲ್ಲ. ಓಕೆ, ಸೊ ಇಟ್ ಹ್ಯಾಸ್ ಟು ಕಮ್ ಟು ದ ರ್ಯಾಮ್. ನಾವು JVM ಕೆಲಸ ಏನು? JVM ಕೆಲಸ ಏನಂದ್ರೆ ಈ ಬೈಟ್ ಕೋಡನ್ನು ಇಟ್ ಹ್ಯಾಸ್ ಟು ಕನ್ವರ್ಟ್ ಇಟ್ ಟು ಬೈನರಿ 1010. ದಟ್ ಈಸ್ ದ ಒನ್ ಥಿಂಗ್. ಸೆಕೆಂಡ್ ಏನು, ನೀವು ಎಲ್ಲೆಲ್ಲಿ ಆ ಲೈಬ್ರರಿ ಇದು ಫಂಕ್ಷನ್ಸ್ ಎಲ್ಲ ಯೂಸ್ ಮಾಡಿರ್ತೀರಲ್ಲ ಅದನ್ನು ಎಲ್ಲ ಫೆಚ್ ಮಾಡಿ ಲೋಡ್ ಮಾಡೋದು ರ್ಯಾಮಿಗೆ. ಅರ್ಥ ಆಯ್ತಾ? ಇನ್ಸ್ಟಾಲ್ ಮಾಡಿದ್ರೆ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ SSD or this one. When we switch on the laptop and when we start executing the program, that time it will read from the hard disk or SSD and it will load it to the RAM. Exactly.
ಹ್ಮ್. ವೆರಿ ಗುಡ್. ಅರ್ಥ ಆಯ್ತಾ? ಹಾ. ಓಕೆ, ವೆರಿ ಗುಡ್ ಕ್ವಶನ್ಸ್. ನೀವು ತುಂಬಾ ಏನಂತಾರೆ ಡೆಪ್ತ್ ಅಲ್ಲಿ ಹೋಗ್ತಾ ಇದ್ದೀರಾ. ಐ ಆಮ್ ವೆರಿ ಹ್ಯಾಪಿ ಟು ಸಿ ದಟ್ ಯು ಆರ್ ಗೆಟಿಂಗ್ ಟು ದ ಡೆಪ್ತ್. ಸೊ ವೆನ್ ಯು ಗೋ ದಿಸ್ ಡೀಪ್ ಅಲ್ಲ, ನೀವು ಆಮೇಲೆ ಇದನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಯು ವಿಲ್ ರಿಮೆಂಬರ್ ಇಟ್, ಏನಂತಾರೆ, ಲೈಫ್ ಲಾಂಗ್. ಕರೆಕ್ಟಾ? ಓಕೆ, ಲೆಟ್ಸ್ ಸಿ. ನೆಕ್ಸ್ಟ್ ಯಾರು ಯಾರು ಅನ್ಮ್ಯೂಟ್ ಮಾಡಿದ್ರು? ಲಿಖಿತ್ ಅನ್ಮ್ಯೂಟ್ ಮಾಡಿದ್ರು ಅನ್ಸುತ್ತೆ ಅಲ್ಲ. ಎನಿ ಅದರ್ ಟೆಕ್ನಿಕಲ್ ಕ್ವಶನ್ಸ್ ಅಬೌಟ್ ದ PCS? Sir, I have question regarding the address of the variable, sir. Can I ask? ಎಸ್ ಎಸ್. ಸರ್, ಸಪೋಸ್ ಸರ್, ಈಗ ನಾವೊಂದು ಯಾವ್ದೋ ಒಂದು ಸರ್ ಈಗ ಒಂದು ವೇರಿಯಬಲ್ ನೇಮ್ ಸ್ಟೋರ್ ಮಾಡ್ತಿದ್ವಿ ಸರ್. ಹ್ಮ್ ಅದು ಸರ್ ಅಡ್ರೆಸ್ ಅದೇನೋ ಏನ್ ಪ್ರತಿ ಟೈಮ್ ರನ್ ಮಾಡಿದಾಗ ಚೇಂಜ್ ಆಗುತ್ತೆ ಸರ್ ಅಥವಾ ಕಾನ್ಸ್ಟೆಂಟ್ ಆಗುತ್ತೆ? ವೆರಿ ಗುಡ್ ಕ್ವಶನ್. ಇದು ಏನಾಗತ್ತಂದ್ರ ನೀವು ರನ್ ಮಾಡಿ ಇಮಿಡಿಯೇಟ್ ಅಲ್ಲೇ ರನ್ ಮಾಡಿ ನೋಡಿದಾಗ ಅದು ಸೇಮ್ ಅನ್ಸುತ್ತೆ ನಿಮಗೆ. ಓಕೆ, ಆಯ್ತಾ? ಸೊ ಅದು ನೋಡಿ ಏನನ್ಸುತ್ತೆ, ಇದು ಪ್ರತಿ ಸರಿ ಅಲ್ಲೇ ಹೊಂಟೈತಪ್ಪ ಅಂತ ಅನ್ಸುತ್ತೆ. ಓಕೆ, ಬಟ್ ಆಕ್ಚುಲಿ ಇಟ್ ಈಸ್ ನಾಟ್ ಗ್ಯಾರಂಟಿಡ್. ಇದು ಯಾವ ತರ ಅಂತಂದ್ರ, ಈಗ ನೀವೇನ್ ಅನ್ಕೋರಿ, ಐ ಆಮ್ ಜಸ್ಟ್ ಥಿಂಕಿಂಗ್ ವಾಟ್ ಅನಾಲಜಿ ಟು ಗಿವ್ ಯು. ನೀವು ಇದಕ್ಕೆ ಹೋಗ್ತಿರಲ್ಲ, ಎಲ್ಲೇ ಹೋಟೆಲ್ಗೆ ಹೋಗ್ತಿರಲ್ಲ, ಚಾ ಕುಡಿಯಕ್ಕೆ, ಆಯ್ತಾ? ಲೆಟ್ಸ್ ಸೇ ಈಗ ಒಂದು ಹೋಟೆಲ್ಗೆ ಹೋಗ್ತೀರಿ, ಅಲ್ಲೊಂದಿಷ್ಟು ಟೇಬಲ್ ಅದಾವ, ಆಯ್ತಾ? ಈಗ ಲೆಟ್ಸ್ ಸೇ ಇನ್ನೊಂದೆರಡು ಜಾಸ್ತಿ ಹಾಕೊಂತಾಳೆ, ಲೆಟ್ಸ್ ಪುಟ್ ಸಮ್ ಮೋರ್, ಆಯ್ತಾ? ಸೊ ದಿಸ್ ಟೇಬಲ್ ಈಸ್ ಆಕ್ಯುಪೈಡ್, ದಿಸ್ ಈಸ್ ಆಕ್ಯುಪೈಡ್, ದಿಸ್ ಈಸ್ ಆಕ್ಯುಪೈಡ್, ಆಯ್ತಾ? ನೀವು ಅಲ್ಲಿ ಹೋಗ್ತೀರಿ ಹೋಟೆಲ್ಗೆ, ಹೋದಾಗ ಈ ಖಾಲಿ ಇದಾವೆ. ಈ ಖಾಲಿ ಇದ್ದದ್ರೊಳಗೆ ನೀವು ಯಾವ್ದು ಚೂಸ್ ಮಾಡ್ತೀರಿ, ಯಾವ್ದಾದ್ರು ಒಂದು ಮಾಡ್ಬೋದು, ಆಯ್ತಾ? ಸೊ ಲೆಟ್ಸ್ ಸೇ ಯು ಚೂಸ್ ದಿಸ್, ನೀವು ಇದನ್ನ ಆರಿಸ್ಕೊಂಡಿರಿ. ಹಾ, ಆಮೇಲೆ ಏನಾಯ್ತು, ನೀವು ಎದ್ದು ಹೊರಗೆ ಹೋದ್ರಿ, ನೀವು ಇಲ್ಲಿಂದ ಎದ್ದು ಹೊರಗೆ ಹೋದ್ರಿ, ಆಯ್ತಾ? ನೀವು ಇಲ್ಲಿ ಹೊರಗೆ ಹೋದಾಗ ಇನ್ನು ಯಾರಾದರೂ ಬೇರೆದವರು ಅವ್ರು ಬಂದು ಇಲ್ಲಿ ಕೂತಿದ್ರಂದ್ರೆ, ನೀವು ಮತ್ತೆ ನೆಕ್ಸ್ಟ್ ಟೈಮ್ ಹೊಳ್ಳಿ ವಾಪಸ್ ಹೋಟೆಲ್ ಬರ್ತೀರಲ್ಲ, ಅವಾಗ ಯು ಹ್ಯಾವ್ ಟು ಚೂಸ್ ಬಿಟ್ವೀನ್ ದಿಸ್ ಓನ್ಲಿ, ಕರೆಕ್ಟ್? ಬಟ್ ಇದು ಖಾಲಿ ಇತ್ತಂದ್ರೆ, ಯಾರು ಹೋಗಿಲ್ಲ, ಯಾರು ಬಂದಿಲ್ಲ, ನೀವ ವಾಪಸ್ ಬರಾಕ್ತೀರಿ ಅಂದ್ರೆ ಮೋಸ್ಟ್ ಲೈಕ್ಲಿ ವಿಲ್ ಕಮ್ ಅಂಡ್ ಸಿಟ್ ಇನ್ ದಟ್ ಸೇಮ್ ಟೇಬಲ್. ಸೊ ಹಂಗಾಗತ್ತೆ ಏನಂದ್ರೆ, ನೀವು ಏನು ಹೊಸ ಪ್ರೋಗ್ರಾಮ್ ಲಾಂಚ್ ಮಾಡತ್ತಿಲ್ಲ ನಿಮ್ಮ ಲ್ಯಾಪ್ಟಾಪ್ನಾಗ, ಯಾವುದು ಹಳೆ ಪ್ರೋಗ್ರಾಮ್ ಶಟ್ ಡೌನ್ ಮಾಡ್ತಿಲ್ಲ, ಏನು ಮಾಡ್ದೇನೆ ಅದೇ ಪ್ರೋಗ್ರಾಮ್ ಮತ್ತೆ ಮತ್ತೆ ರನ್ ಮಾಡ್ತಿದ್ರಿ ಅಂದ್ರೆ ಮೋಸ್ಟ್ ಲೈಕ್ಲಿ ಇಟ್ ವಿಲ್ ಅಸೈನ್ ದಟ್ ಟೇಬಲ್ ಓನ್ಲಿ ಟು ಯು ಅಗೇನ್ ಅಂಡ್ ಅಗೇನ್. ಈ ಥರ ಆಗುತ್ತೆ. ಅದನ್ನ ನಮ್ಗೆ ನೋಡಿದಾಗ ಏನು ಅನ್ಸುತ್ತೆ, ಇದು ವೇರಿಯಬಲ್ ಮೋಸ್ಟ್ಲಿ ಇದ ಅಡ್ರೆಸ್ಗೆ ಹೋಗ್ತೈತೇನೋ ಅಂತ ಅನ್ಸುತ್ತೆ ನಮಗೆ. ಆದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ರೀಸನ್. ನೀವೇನ್ ಮಾಡ್ರಿ, ರನ್ ಸರ್ ಮಾಡ್ರಿ. ಹಾ, ಹೇಳಿ. ಆಕ್ಚುಲಿ ನಾ ಏನ್ ಮಾಡಿದೆ ಸರ್, ಆಕ್ಚುಲಿ ನಾ ಸೇಮ್ ಪ್ರೋಗ್ರಾಮ್ ನ ಕಾಪಿ ಮಾಡಿ ಅದನ್ನ ಡಿಫ್ರೆಂಟ್ ಫೈಲ್ ಸ್ಟೋರ್ ಮಾಡಿ ನಾವು ಎಲ್ಲ ಪ್ರೋಗ್ರಾಮ್ ರನ್ ಮಾಡಿದಲ್ಲಿ ಎಲ್ಲ ಅಡ್ರೆಸ್ ಸೇಮ್ ತೋರಿಸ್ತದೆ ಸರ್. ಅದಂಗೆ ಆಕ್ಚುಲಿ ಅದು ಕರೆಕ್ಟ್. ಅದಕ್ಕೆ ಏನ್ ಮಾಡ್ರಿ, ಅದ್ರ ಜೊತೆ ಅದು ಶಟ್ ಡೌನ್ ಅದನ್ನ ಆಫ್ ಮಾಡಿ ಪವರ್ ಪಾಯಿಂಟ್, ವರ್ಡ್, ಎಕ್ಸೆಲ್ ಅವಿವೆಲ್ಲ ಓಪನ್ ಮಾಡ್ರಿ, ಅದು 4 ಪ್ರೋಗ್ರಾಮ್, ಆಯ್ತಾ? ಅವೆಲ್ಲ 4 ಓಪನ್ ಮಾಡಿ ಅದಾದ್ಮೇಲೆ ಇದನ್ನ ರನ್ ಮಾಡ್ರಿ. ಸರ್ ಆಕ್ಚುಲಿ ನಾನು ಸರ್ ಇದು ಏನೋ ಕೋಡ್ ಬ್ಲಾಕ್ಸ್ ಮತ್ತೆ ಡೇವ್ ಸಿ ಪ್ಲಸ್ ಎರಡು ಚೆಕ್ ಮಾಡಿದೆ. ಸಪೋಸ್ ಕೋಡ್ ಬ್ಲಾಕ್ಸ್ ರನ್ ಮಾಡಿದ್ರೆ ಅಡ್ರೆಸ್ ಬೇರೆ ತೋರಿಸುತ್ತೆ, ಆ ಡೇವ್ ಸಿ ಪ್ಲಸ್ ಅಲ್ಲಿ ಅಡ್ರೆಸ್ ಬೇರೆ ತೋರಿಸುತ್ತೆ. ಅದಾದ ತಕ್ಷಣ ಸರ್ ಮತ್ತೆ ನಾನು ಡೇವ್ ಸಿ ಪ್ಲಸ್ ಪ್ಲಸ್ ಅಲ್ಲಿ ನಾ ಏನ್ ಮಾಡಿದೆ ಅಂದ್ರೆ, ನಾ ಅದೇ ಸೇಮ್ ಕೋಡ್ ನ ಡಿಫ್ರೆಂಟ್ ಫೈಲ್ ಕಾಪಿ ಮಾಡಿ ಡಿಫ್ರೆಂಟ್ ಫೈಲ್ ಸ್ಟೋರ್ ಮಾಡಿ ರನ್ ಮಾಡೋದಲ್ಲಿ ಎಲ್ಲಾ ಫೈಲ್ ಅಡ್ರೆಸ್ ಸೇಮ್ ತೋರಿಸುತ್ತೆ ಸರ್ ಅದು ಆಕ್ಚುಲಿ. ನೀವು ಫೈಲ್ ಮಾಡೋದ್ರಿಂದ ಏನು ಫರ್ಕ್ ಬೀಳಲ್ಲ. ಯು ಹ್ಯಾವ್ ಟು ಯೂಸ್ ಡಿಫ್ರೆಂಟ್ ಪ್ರೋಗ್ರಾಮ್, ಬೇರೆ ಪ್ರೋಗ್ರಾಮ್ಸ್ ನೀವು ಇದನ್ನ ಮಾಡಬೇಕು. ನೀವು ಬೇರೆ ಫೈಲ್ದಾಗ ಹಾಕಿ ರನ್ ಮಾಡೋದ್ರಿಂದ ಅದಕ್ಕೇನು ಡಿಫ್ರೆನ್ಸ್ ಬೀಳಲ್ಲ, ಯಾಕಂದ್ರೆ ಐ ಡಿ ಇದೆ ಅಲ್ಲ, ಐ ಡಿ ಇಸ್ ರನ್ನಿಂಗ್ ದ ಪ್ರೋಗ್ರಾಮ್. ನೀವು ಅದಕ್ಕೆ ಕಲ್ಲಪ್ಪ ಅಂತಾರ ಹೆಸರು ಕೊಡ್ರಿ, ಮಲ್ಲಪ್ಪ ಅಂತ ಕೊಡ್ರಿ, ಏನು ಫರ್ಕ್ ಬೀಳಲ್ಲ ಅದಕ್ಕೆ, ಆಯ್ತಾ? ಐ ಡಿಗೆ ಇಸ್ ಅ ಪ್ರೋಗ್ರಾಮ್. ಸರ್ ಬಟ್ ನಾವೇನು ಡಿಫ್ರೆಂಟ್ ಫೈಲ್ ಅಲ್ಲಿ ನಾವು ಸ್ಟೋರ್ ಮಾಡಿದ್ರೆ ಸರ್, ಅದು ಡಿಫ್ರೆಂಟ್ ಪ್ರೋಗ್ರಾಮ್ ಆಗಿ ರನ್ ಆಗ್ಬೇಕಾ ಸರ್ ಆಕ್ಚುಲಿ ಅದು? ಸೊ ಏನ್ ಗೊತ್ತಾ, ನೀವು ಇದನ್ನ ಆರ್ಕಿಟೆಕ್ಚರ್ ಅರ್ಥ ಮಾಡ್ಕೊಡ್ರಿ. ಐ ಡಿ ಇದೆ, ಐ ಡಿ ಏನ್ ಮಾಡ್ತಿದೆ, ನಿಮ್ದು ಸೋರ್ಸ್ ಕೋಡ್. ಫೈನಲಿ ಸೋರ್ಸ್ ಕೋಡ್ ಏನ್ ಮಾಡ್ತಿದೆ, ಅದು ಕಂಪೈಲ್ ಮಾಡ್ತಿದೆ, ಕರೆಕ್ಟಾ? ಕಂಪೈಲ್ ಮಾಡಿ
ಬೈನರಿ ಫೈಲಿಗೆ ರೆಡಿ ಮಾಡ್ತಿದೆ, ಒಂದು EXE. ಓಕೆ, ಸೊ ಈ EXEನ ಈಗ ನೀವು ರ್ಯಾಮ್ ಐತಿ, ನಿಮ್ಮ ರ್ಯಾಮ್ನಾಗ ಏನಂತ ಹೇಳಿದ್ನಿ ಅದ ಹೋಟೆಲ್ ಉದಾಹರಣೆ ಏನಂದ್ರೆ ಇದು ಸ್ಪೇಸ್ ಅದಾವ ಅಂತ ತಿಳ್ಕೊರಿ. ಸೊ ಈ ಸ್ಪೇಸ್ ಒಳಗೆ ಇವೆರಡು ಫಿಲ್ ಆಗ್ಯಾವ, ಇದು ಖಾಲಿ ಅದಾವ. ನೀವೀಗ ರನ್ ಮಾಡಿದಾಗ ಇದು ಖಾಲಿ ಇರೋದ್ರಿಂದ ಅದನ್ನ ಏನ್ ಮಾಡ್ತಿದೆ, ಅದು ಇಲ್ಲೇ ಅಲೋಕೇಟ್ ಮಾಡತೈತಿ ಈಗ ಸದ್ದ. ನೀವು ಮತ್ತೆ ಬೇರೆ ಪ್ರೋಗ್ರಾಮ್ ಅವು ರನ್ ಮಾಡ್ರಿ, ಒಂದು 4-5 ಪ್ರೋಗ್ರಾಮ್ ಅಂದ್ರೆ ಇದ್ರ ಪ್ರೋಗ್ರಾಮ್ ಅಲ್ಲ, ನಿಮ್ದು ಕೋಡಿಂಗ್ ಅಲ್ಲ, ಇವು ಬೇರೆ ಬೇರೆ ಅಪ್ಲಿಕೇಶನ್ ಲಾಂಚ್ ಮಾಡ್ರಿ, ಬ್ರೌಸರ್ ಇಲ್ಲ ವರ್ಡ್ ಎಕ್ಸೆಲ್ ಅವು ಏನಾರು ಲೋಡ್ ಮಾಡ್ರಿ ರ್ಯಾಮ್ದಾಗ. ಲೋಡ್ ಮಾಡಿದಾಗ ಅವಾಗ ಈ ಜಾಗ ಏನಾಗ್ಬೇಕು, ಈ ಜಾಗ ಫುಲ್ ಆಗ್ಬೇಕು. ಇದು ಈ ಜಾಗ ಫುಲ್ ಆತಂದ್ರೆ ಅವಾಗ ಇಲ್ಲಿ ಹೋಗುತ್ತದ. ನೀವು ಥಿಂಕ್ ಮಾಡ್ರಿ ಏನಂತಂದ್ರ ಮೊದಲು ಏನು ಪ್ರೋಗ್ರಾಮಿಂಗ್ ಮಾಡ್ತಿದ್ರಲ್ಲ ಬೈನರಿ ಒಳಗ, ಅವಾಗ ಪರ್ಟಿಕ್ಯುಲರ್ ಅಡ್ರೆಸ್ಸಿಗೆ ಲೋಡ್ ಮಾಡೋ ಥರ ಕೋಡ್ ಬರೀತಿದ್ರು. ಅದು ಹಂಗೆ ಮಾಡಿದ್ಕನ ಭಾಳ ಕಠಿಣ ಆಗ್ತಿತ್ತು ಕೋಡಿಂಗ್, ಮತ್ತು ಫ್ಲೆಕ್ಸಿಬಿಲಿಟಿ ಇರ್ತಿರ್ಲಿಲ್ಲ. ಅದಕ್ಕೆ ಈಗ ಏನು ಮಾಡಿದ್ರು, ಈ ಥರ ಅದು ಎಲ್ಲಿ ಬೇಕಾದಲ್ಲಿ ಸ್ಟೋರ್ ಆಗುವಂಗೆ ಮಾಡಿದ್ರು. ಈಗ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಏನಂತಂದ್ರೆ ಈಗ ನಿಮ್ದು ಈಗ ರ್ಯಾಮ್ ಐತೆ ಅಂತ ತಿಳ್ಕೊರಿ, 8 GB ರ್ಯಾಮ್ ಐತಿ, ಆಯ್ತಾ. ಈಗ ನೀವು ಕಂಪ್ಯೂಟರ್ ಆನ್ ಮಾಡ್ತಿರಲ್ಲ, ಆನ್ ಮಾಡಿದಾಗ ನೀವು ಬ್ರೌಸರ್ ಓಪನ್ ಮಾಡ್ತೀರಿ, ಆಯ್ತಾ. ಬ್ರೌಸರ್ಗೆ ಏನಾಗುತ್ತೆ, ಇಲ್ಲಿ ಜಾಗ ಕೊಟ್ಟರು ಅಂತ ತಿಳ್ಕೊರಿ. ಮುಂದೆ ಅದಾದ್ಮೇಲೆ ಏನು ಮಾಡಿದ್ರಿ, ಒಂದು ವರ್ಡ್ ಡಾಕ್ಯುಮೆಂಟ್ ಓಪನ್ ಮಾಡಿದ್ರಿ, ಅದಕ್ಕೆ ಇಲ್ಲಿ ಜಾಗ ಕೊಟ್ಟರು. PPT ಇಲ್ಲಿ ಕೊಡ್ತಾರ. ಆಮೇಲೆ ಇನ್ನೊಂದು ನೀವು ಸ್ಪಾಟಿಫೈ ಅಥವಾ ಯಾವ್ದಾರ ಸಾಂಗ್ಸ್ ಪ್ಲೇ ಮಾಡತ್ತೀರಿ, ಅದಕ್ಕೆ ಇಲ್ಲಿ ಕೊಡ್ತಾರ, ಆಯ್ತಾ. ಈ ಜಾಗ ರ್ಯಾಮ್ದಾಗ ಫಿಕ್ಸ್ ಇಲ್ಲೇ ಕೊಟ್ರ ಯೂಸ್ ಆಗ್ತೈತೆ, ಎಲ್ಲಿ ಬೇಕಾದಲ್ಲಿ ಕೊಟ್ರ ಯಾವ್ದು ಬೆಟ್ರ್? ಫಿಕ್ಸ್ ಜಾಗ ಕೊಡೋದು ಬೆಟ್ರ, ಎಲ್ಲಿ ಬೇಕಾದಲ್ಲಿ ಜಾಗ ಎಲ್ಲಿ ಖಾಲಿ ಇರುತ್ತೆ ಅಲ್ಲಿ ಕೊಡೋದು ಬೆಟ್ರ್? ರ್ಯಾಂಡಮ್ ಇಸ್ ಬೆಟರ್. ಕರೆಕ್ಟಾ? ಯಾಕೆ ಹೇಳ್ರಿ? ಯಾಕಂದ್ರೆ ನೀವು ಇವತ್ತು ಬ್ರೌಸರ ಮತ್ತು ಇದನ್ನ ಯೂಸ್ ಮಾಡತ್ತೀರಿ ಸ್ಪಾಟಿಫೈ, ಆಯ್ತಾ. ನಾಳೆ ನೀವು ಏನು ಮಾಡ್ಬೋದು, ಆನ್ ಮಾಡಿದ್ಮ್ಯಾಗ ಬರೀ ವರ್ಡ್ ಎಕ್ಸೆಲ್ ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಬರೀ ಗೇಮ್ ಆಡ್ಬೋದು ಒಂದಿನ ಓಪನ್ ಮಾಡಿ. ಅವರು ಈಗ ಗೇಮ್ ಆಡತ್ತೀರಿ, ಆಯ್ತಾ. ಗೇಮ್ ಆಡುವಾಗ ನಿಮ್ಗೆ ಎಷ್ಟು ಬೇಕು, ಇಷ್ಟು ದೊಡ್ಡದು ರ್ಯಾಮ್ ಬೇಕು. ಇಲ್ಲಪ್ಪ ಇದು ಸ್ಪಾಟಿಫೈದವ್ರಿಗೆ ಜಾಗ ಇದನ್ನ ರಿಸರ್ವ್ ಮಾಡೀವಿ, ಇಲ್ಲಿ ನಾವು ಗೇಮ್ ರನ್ ಮಾಡೋದು ಗೇಮ್ ರನ್ ಮಾಡಕ್ ಕೊಡೋದು ಬೇಡ ಅಂತಂದ್ರೆ ನಡೆಯುತ್ತಾ? ಇಲ್ಲ ಅಲ್ಲ. ಹಾ, ಅರ್ಥ ಆಯ್ತಾ? ಅದು ಇಟ್ ಹ್ಯಾಸ್ ಟು ಬಿ ದಿಸ್ ವೇ ಓನ್ಲಿ. ಎಲ್ಲಿ ಇದೊಂಥರ ಹೆಂಗಂದ್ರೆ ನೀವು IRCTC ಒಳಗೆ ಟಿಕೆಟ್ ರಿಸರ್ವ್ ಮಾಡಿರಿ ಟ್ರೈನ್ದಾಗ, ನಿಮ್ಮ ಹೆಸರೇನು? ಹಾ ಸರ್, ಅದನ್ನೇ ಮಾಡ್ಕೊಂಡು ಓಡಾಡ ಸರ್ ಈಗ. ಹಾ, ಮಾರ್ಕಂಡೆ. ಮಾರ್ಕಂಡೆ ಅಲ್ಲ? ಎಸ್ ಸರ್. ಹಾ, ಮಾರ್ಕಂಡೇಶ್ವರ ಅವರೇ, ಟ್ರೈನಲ್ಲಿ ರಿಸರ್ವೇಶನ್ ಹಾ ಮಾಡಿರಲ್ಲ, ನೀವು ಬುಕ್ ಮಾಡಿದಾಗ ಹಾ ಪ್ರತಿ ಸರಿ ನಿಮ್ಗೆ ಅದ ಬರ್ತ್ ಕೊಡ್ತಾರ, ಬೇರೆ ಬೇರೆ ಬರ್ತ್ ಕೊಡ್ತಾರ? ಸರ್, ಹಂಗ ರ್ಯಾಂಡಮ್ ಕೊಟ್ಬಿಡ್ತಾರ ಸರ್ ಅವ್ರು. ಹಾ, ರ್ಯಾಂಡಮ್ ಅಂದ್ರು ರ್ಯಾಂಡಮ್ ಅಲ್ಲ, ಎಲ್ಲಿ ಖಾಲಿ ಐತಿ ಅವ್ರಿಗೆ ಅಟ್ಟ ಕೊಡ್ತಾರ. ಆ ಹಾ ಸೀಟ್ ಸರ್. ಖಾಲಿ ಇದ್ರೆ ನಿಮಗೆ ಕೊಡ್ತಾರ, ಕರೆಕ್ಟಾ? ಎಸ್ ಸರ್. ಸೊ ಲಾಜಿಕಲಿ ದಟ್ ಈಸ್ ವಾಟ್ ಮೇಕ್ ಸೆನ್ಸ್. ದಟ್ ಈಸ್ ಹೌ ದ ರ್ಯಾಮ್ ಮೆಮೊರಿ ಅಲೋಕೇಶನ್ ಆಗೋದು ಹಂಗ. ನಿಮ್ಗೆ ಕೇಳ್ತೈತಿ ಎಷ್ಟು ಜಾಗ ಬೇಕು ಅಂತ ಕೇಳ್ತೈತಿ. ನಿಮ್ಮ ಪ್ರೋಗ್ರಾಮ್ ಹೇಳುತ್ತಾ ನನಗೆ 2 MB ಬೇಕ್ರಿ ಅಂತ ಹೇಳುತ್ತೆ. ಸೊ ನೋಡ್ತೈತೆ ಅದು ಆಪರೇಟಿಂಗ್ ಸಿಸ್ಟಮ್ ನೋಡ್ತೈತೆ ರ್ಯಾಮ್ದಾಗ ಎಲ್ಲಿ 2 MB ಖಾಲಿ ಐತಿ, ಓಕೆ ಇಲ್ಲಿ ಖಾಲಿ ಐತಿ, ಹಾ ಈ ಅಡ್ರೆಸ್ ನಿಂಗೆ ಕೊಡ್ತೀನಿ, ಅಲ್ಲಿ ವರ್ಕ್ ಮಾಡ್ರಿ ಅಂತ ಹೇಳ್ತೈತಿ. ಓಕೆ, ಓಕೆ ಸರ್, ನಾನು ಅದ ಇನ್ನೊಂದು ಚೆಕ್ ಮಾಡ್ತೀನಿ ಸರ್, ಎಲ್ಲ ಬೇರೆ ಬೇರೆ ಬ್ರೌಸರ್ ರನ್ ಮಾಡಿ ಅದನ್ನ ಮಾಡಿ ಅದು ಚೆಕ್ ಮಾಡ್ತೀನಿ ನಾನು. ಸೇಮ್ ಅಡ್ರೆಸ್ ಬಂದ್ರೂ ಸಹಿತ ಅದು ಜಸ್ಟ್ ಕಾಕತಾಳಿ ಅಂತಾರಲ್ಲ, ಕಾಕತಾಳಿ ಅಥವಾ ಕೋ ಇನ್ಸಿಡೆನ್ಸ್ ಅಂತಾರಲ್ಲ, ಇಟ್ ಈಸ್ ಲೈಕ್ ದಟ್. ಹಾ ಸರ್. ಅದನ್ನ ನೀವು ಪುಷ್ ಮಾಡ್ಬೇಕಂದ್ರೆ ಏನ್ ಮಾಡ್ರಿ, ಮತ್ತೆ ಬೇರೆ ಅಪ್ಲಿಕೇಶನ್ ಲೋಡ್ ಮಾಡ್ರಿ, ಆಮೇಲೆ ನೋಡೋಣ ಅದು ಹೆಂಗ್ ಅಲ್ಲೇ ಅಲೋಕೇಟ್ ಮಾಡತ್ತಂತ. ಹಾ ಸರ್, ಚೆಕ್ ಮಾಡ್ತೀನಿ ಸರ್ ನೆಕ್ಸ್ಟ್ ಟೈಮ್ ಎಲ್ಲ ಬೇರೆ ಬೇರೆ ಓಕೆ, ಬ್ರೌಸರ್ ಓಪನ್ ಬಟ್ ಮಾಡಿ ಗುಡ್ ರನ್ ಕ್ವಶನ್, ಮಾಡ್ತೀನಿ. ವೆರಿ ಗುಡ್ ಕ್ವಶನ್. ಆಮೇಲೆ ನೀವು ಈ ತರ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀರಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯ್ತು. ನೀವು ಅದನ್ನ ಲೋಡ್ ಮಾಡಿ ಅದ್ರ ಅಡ್ರೆಸ್ ಚೆಕ್ ಮಾಡ್ತಿದ್ದೀರಲ್ಲ, that time really ಇದು ಹ್ಯಾಪಿ. ಶಶಿ ಸರ್, ಇಲ್ಲಿ ಹಾ, ಶಶಿ ಫಂಕ್ಷನ್ಸ್ ಹೇಳಿ. ಬಗ್ಗೆ ಡೌಟ್ ಇದೆ ಪೈಥಾನ್. ಹಾ, ಸೊ ನಾನು ಪೈಥಾನ್ ಅಲ್ಲಿ ಫಂಕ್ಷನ್ಸ್ ಬರ್ದಾಗ, ಸೊ ನಾನು ರಿಟರ್ನ್ ಟೈಪ್ ಡಿಕ್ಲೇರ್ ಸ್ಟ್ರಿಂಗ್ ಅಂತ ಮಾಡಿದ್ದೆ. ಹಾ, ಅಲ್ಲಿ ಸ್ಟ್ರಿಂಗ್ ಡಿಕ್ಲೇರ್ ಮಾಡಿದ್ದೆ, ಬಟ್ ರಿಟರ್ನ್ ಮಾಡುವಾಗ ನಾನು ಇಂಟ್ ವ್ಯಾಲ್ಯೂ ಸೆಂಡ್ ಮಾಡಿದ್ದೀನಿ. ಹ್ಮ್. ಬಟ್ ಇಟ್ ಇಸ್ ಅಲೌ ದಟ್. ಸೊ ಯಾಕೆ ಅಲೌ ಮಾಡಿದ್ವಿ? ಜಾವಾದಲ್ಲಾದ್ರೆ ಇಟ್ ವಿಲ್ ನಾಟ್ ಅಲೌ. ಸಿ ಪೈಥಾನದ ಮೇನ್ ಏನಂತಾರ, ಇಟ್ ಈಸ್ ಸ್ಟ್ರೆಂತ್ ಅಂಡ್ ಆಲ್ಸೋ ವೀಕ್ನೆಸ್. ಓಕೆ, ಇನ್ಫ್ಯಾಕ್ಟ್ ಪೈಥಾನ್ದೊಳಗೆ ನೋಡ್ರಿ ಅದೇನಂತ, ನೀವು ರಿಟರ್ನ್ ಟೈಪ್ ಬರಿಬೇಡ್ರಿ ಅಂದ್ಬಿಡುತ್ತೆ. ಯು ಡೋಂಟ್ ಇವನ್ ಹೌದು, ರೈಟ್ ಬಟ್ ರಿಟರ್ನ್ ಆಕ್ಚುಲಿ ಟೈಪ್. ಇನ್ ಕೇಸ್ ನಾವು ಮಿಸ್ಟೇಕ್ ಮಾಡಿದಾಗ ಬಟ್ ಇಟ್ ವಿಲ್ ಅಲೌ, ರೈಟ್? ಸೊ ಹೌದೌದು, ಗೊತ್ತಾಗಲ್ಲ. ಸಿ ಪೈಥಾನ್ ಇದು ಏನದ, ದಟ್ ಈಸ್ ವೈ ಐ ಆಮ್ ಕಾಲಿಂಗ್ ಇಟ್ ಸ್ಟ್ರೆಂತ್ ಆಲ್ಸೋ ಆಸ್ ಅ ವೀಕ್ನೆಸ್. ವೀಕ್ನೆಸ್ ಏನು, ನೀವು ಮಿಸ್ಟೇಕ್ ಮಾಡಿದ್ರೆ ಗೊತ್ತಾಗಲ್ಲ. ದಟ್ ಈಸ್ ಅ ಪ್ರಾಬ್ಲಮ್, ದಟ್ ಈಸ್ ಅ ಪ್ರಾಬ್ಲಮ್. ಸೊ ಏನಾಗುತ್ತೆ ಗೊತ್ತಾ, ಪೈಥಾನ್ದಾಗ ನೀವೊಂದು ಅಬ್ಸರ್ವ್ ಮಾಡ್ರಿ, ನೀವು ಏನೋ ವೇರಿಯೇಬಲ್ ಡಿಕ್ಲೇರ್ ಮಾಡ್ತೀರಲ್ಲ, ಈಗ ನಾವು ಸಿದಾಗೆಲ್ಲ ಏನು ಮಾಡ್ತೀವಿ, ಡೈರೆಕ್ಟಾಗಿ ಹೇಳ್ತೀವಿ ನಾವು ಇಂಟ್ ಎ ಅಥವಾ ಕ್ಯಾರ್ ಸಿ ಅಂತ ಹೇಳ್ತೀವಿ.
C ಒಳಗೆ. We have to tell this data type, and based on this data type, it will reserve the memory, correct? It will decide ಅದಕ್ಕೆ ಎಷ್ಟು ಬೈಟ್ಸ್ ಅಂತ. ಪೈಥಾನ್ದಾಗ ಹಂಗೆ ಇಲ್ಲ, ನೀವು ಡೈರೆಕ್ಟ್ ಆಗಿ ನಂಬರ್ ಅಂತ ಬರೋದು 1 ಅಂತ ಮಾಡ್ಬೋದು, ಇಲ್ಲ ಕ್ಯಾರೆಕ್ಟರ್ ಅಂತ ಬರೋದು C ಅಂತ ಸ್ಟೋರ್ ಮಾಡ್ಬೋದು. ಸೊ ಅದು ಇಂಟರ್ಪ್ರಿಟರ್ ಏನು ಮಾಡಾಕ್ತೈತಿ, ಎಟ್ ರನ್ ಮಾಡುವಾಗ ಈ ಲೈನ್ ನೋಡಿ ಡಿಸೈಡ್ ಮಾಡಾಕ್ತೈತಿ, ಓಕೆ ಇದಕ್ಕೆ ಯಾವ ಡೇಟಾ ಟೈಪ್ನ ಎಷ್ಟು ಮೆಮೊರಿ ಅಸೈನ್ ಮಾಡ್ಬೇಕಂತಂದು. ದ ಡೇಟಾ ಟೈಪ್ ಇಸ್ ಗೆಟಿಂಗ್ ಡಿಸೈಡೆಡ್ ವೈಲ್ ಇನ್ ದ ಟೈಮ್ ಆಫ್ ಎಕ್ಸಿಕ್ಯೂಷನ್ ಬೇಸ್ಡ್ ಆನ್ ದಿಸ್ ಡೇಟಾ. ಓಕೆ, ಇದ್ರೊಳಗೆ ಇನ್ನೊಂದು ಶಶಿ ಅವ್ರ, ಇದ್ರಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಫಂಡಮೆಂಟಲ್ ಡೀಟೇಲ್ ಐತೆ. ಐ ವಿಲ್ ಟೆಲ್ ಯು ವಾಟ್ ಈಸ್ ಆಕ್ಚುಲಿ ಹ್ಯಾಪ್ನಿಂಗ್ ಅಂತ. ಸೊ ಈಗ ಸೇ ಒಂದು ವೇರಿಯಬಲ್ ನೀವು ಮಾಡಿರಿ, ಆಯ್ತಾ, ಲೆಟ್ಸ್ ಕಾಲ್ ಇಟ್ ಆಸ್ ಸ್ಟೂಡೆಂಟ್ ಅಂತ, ಆಯ್ತಾ, ಒಂದು ವೇರಿಯಬಲ್ ಇದೆ. ನೀವೀಗ ಇನಿಷಿಯಲಿ ಸ್ಟೂಡೆಂಟ್ ಇಸ್ ಈಕ್ವಲ್ ಟು 1 ಅಂತ ಮಾಡಿರಿ. ಓಕೆ, ನಾವು ಇದೇನ್ ಮಾಡ್ತೈತೆ ಅಂದ್ರೆ, ಪೈಥಾನ್ ಯಾರ್ಯಾರು ಪೈಥಾನ್ ಕೋಡಿಂಗ್ ಕಲಿತಿದ್ದೀರಲ್ಲ, ಪ್ಲೀಸ್ ಇದನ್ನ ಒಂದು ಸ್ವಲ್ಪ ಇದು ಫೋಕಸ್ ಮಾಡಿ ಕೇಳ್ರಿ. ಅಂದ್ರೆ ಬೇರೆ ಟ್ಯಾಬ್ ಅದು ಓಪನ್ ಮಾಡಿ ಕಾನ್ಸಂಟ್ರೇಷನ್ ಇದು ಮಾಡಬೇಡ್ರಿ. ವಾಟ್ ಐ ಆಮ್ ಟೀಚಿಂಗ್ ಇಸ್ ಸೂಪರ್ ಇಂಪಾರ್ಟೆಂಟ್. ಪೀಪಲ್ ಹೂ ಆರ್ ಲರ್ನಿಂಗ್ ಪೈಥಾನ್, ಪ್ಲೀಸ್ ಲಿಸನ್. ಓಕೆ, ವೆನ್ ಯು ಡಿಕ್ಲೇರ್ ಅ ವೇರಿಯಬಲ್ ಲೈಕ್ ದಿಸ್ ಸ್ಟೂಡೆಂಟ್ ಇಸ್ ಈಕ್ವಲ್ ಟು 1, ಇಂಟರ್ನಲ್ಲಿ ರ್ಯಾಮ್ ಅಲ್ಲಿ ಏನಾಗ್ತಿದೆ, ರ್ಯಾಮ್ ಅಲ್ಲಿ ಒಂದು ಪ್ಲೇಸ್ ಅಲ್ಲಿ ಮೆಮೊರಿಯಲ್ಲಿ 1 ಅಂತ ಸ್ಟೋರ್ ಆಗ್ತಿದೆ. ಓಕೆ, ಲೆಟ್ಸ್ ಸೇ ಇಟ್ ಇಸ್ ಸ್ಟೋರಿಂಗ್ ದಿಸ್ at ಅಡ್ರೆಸ್ 1000 ಅಡ್ರೆಸ್ ಅಲ್ಲಿ ಇದು ಸ್ಟೋರ್ ಆಗಿದೆ. ಈ ವೇರಿಯಬಲ್ ಐತಲ್ಲ, ಇದು ಸ್ಟೂಡೆಂಟ್ ಅನ್ನು ವೇರಿಯಬಲ್, ಇದು ಇಲ್ಲೈತಿ. ಇದು ಸ್ಟೂಡೆಂಟ್ ವೇರಿಯಬಲ್ ಏನು, ಇಟ್ ಕೆನಾಟ್ ಬಿ ಇನ್ ದ ಏರ್ ಅಲ್ಲ, ಅದು ರ್ಯಾಮ್ದಾಗ ಇರ್ಬೇಕಲ್ಲ ವೇರಿಯಬಲ್, ಕರೆಕ್ಟಾ? ಈ ವೇರಿಯಬಲ್ ಈ 1ಗೆ ಪಾಯಿಂಟ್ ಔಟ್ ಆಗ್ತಿರುತ್ತೆ, ಈ 1 ಅಡ್ರೆಸ್ಸಿಗೆ ಪಾಯಿಂಟ್ ಆಗ್ತಿರುತ್ತೆ ಸ್ಟೂಡೆಂಟ್ ಅನ್ನೋದು. ಓಕೆ, ಇಲ್ಲಿ ಕ್ಲೀನ್ ಆಗಿ ಬರಿತೀನಿ, ಇದು ಸ್ಟೂಡೆಂಟ್, ಇದು 1ಗೆ ಪಾಯಿಂಟ್ ಆಗ್ತಿದೆ. ನೀವು ನೆಕ್ಸ್ಟ್ ಈಗ ಕೋಡ್ದೊಳಗೆ ಪೈಥಾನ್ದಾಗ ನೆಕ್ಸ್ಟ್ ಲೈನ್ ಸ್ಟೂಡೆಂಟ್ ಇಸ್ ಈಕ್ವಲ್ ಟು ಸುಶೀಲ್ ಅಂತ ಬರೆದ್ರಿ, ಏನಾಗುತ್ತಾ, ಈ ಸ್ಟೂಡೆಂಟ್ ಅನ್ನ ಇಲ್ಲಿ ರ್ಯಾಮ್ ಒಳಗೆ ಸುಶೀಲ್ ಅಂತ ಸ್ಟೋರ್ ಆಯ್ತು. ಓಕೆ, ಇದೇನ್ ಮಾಡುತ್ತ ವೇರಿಯಬಲ್, ಇನ್ಸ್ಟೆಡ್ ಆಫ್ ದಿಸ್ 1 ಈಗ ಏನ್ ಇಲ್ಲಿ ಪಾಯಿಂಟ್ ಆಗ್ತಿರ್ತಲ್ಲ, ಇದನ್ನ ಕಟ್ ಮಾಡಿ ಇದು ಇಲ್ಲಿ ಪಾಯಿಂಟ್ ಮಾಡಕ್ ಶುರು ಮಾಡುತ್ತೆ. ಸೊ ಇನ್ ಪೈಥಾನ್ ದ ವೇರಿಯಬಲ್ ನೇಮ್ಸ್ ಆರ್ ಆಲ್ಮೋಸ್ಟ್ ಲೈಕ್ ಎ ರೆಫರೆನ್ಸ್ ತರ. ಇದು ಅದು 1ಗೂ ಪಾಯಿಂಟ್ ಆಗ್ಬೋದು, ಚೇಂಜ್ ಮಾಡಿದ್ರೆ ಇದಕ್ಕೂ ಪಾಯಿಂಟ್ ಆಗ್ಬೋದು. ಡೇಟಾ ಇಸ್ ಸ್ಟೋರ್ಡ್ ಇನ್ ಸಮ್ ಪ್ಲೇಸ್ ಇನ್ ಮೆಮೊರಿ. ಓಕೆ, ಸೊ ಬಟ್ ಸಿ ಮತ್ತು ಇದ್ರೊಳಗೆ ಸಿ ಲ್ಯಾಂಗ್ವೇಜ್ನಾಗಾಗಲಿ ಜಾವಾದಾಗಲಿ ಈ ಥರ ಆಗಲ್ಲ, ಅಲ್ಲಿ ಈ ಥರ ಆಗಲ್ಲ. ಅಲ್ಲಿ ಏನಂತಂದ್ರೆ ಅದು ವೇರಿಯಬಲ್ಗೆ ಇದು ಜಾಗ ಅಂದ್ರೆ ಅಲ್ಲೇ ಅದು, ಅದನ್ನು ಚೇಂಜ್ ಮಾಡಿ ನೀವು ಇಲ್ಲಿ ಪಾಯಿಂಟ್ ಮಾಡಂದ್ರೆ ಆಗಲ್ಲ ಅಲ್ಲಿ. ಅಥವಾ ಮಾಡಿದ್ರು ಇಟ್ ಹ್ಯಾಸ್ ಟು ಬಿ ಆಫ್ ದ ಸೇಮ್ ಡೇಟಾ ಟೈಪ್. ಈಗ ಪಾಯಿಂಟರ್ಸ್ ಯೂಸ್ ಮಾಡ್ಬೋದು, ಸಿದಾಗ ಪಾಯಿಂಟರ್ಸ್ ಯೂಸ್ ಮಾಡಿ ಯು ಕ್ಯಾನ್ ಪಾಯಿಂಟ್ ಇಟ್ ಟು 1 ವೇರಿಯಬಲ್, ಬಟ್ ನೀವು ಅದನ್ನ ಆಸ್ ಅ ಪಾಯಿಂಟರ್ ಡಿಕ್ಲೇರ್ ಮಾಡ್ಬೇಕು ಮೊದಲು. ಯಾರ್ಯಾರು ಸಿ ಪ್ರೋಗ್ರಾಮಿಂಗ್ ಕಲ್ತಿರಲ್ಲ, ಯು ನೋ ದಟ್ ಯು ಹ್ಯಾವ್ ಟು ಹೌ ಪಾಯಿಂಟರ್ ಹೆಂಗೆ ಡಿಕ್ಲೇರ್ ಮಾಡ್ತಾರ, ಇಂಟ್ you have to write star and then pointer, right? So this is a special variable. Pointer is a special variable which can point to the address of the another variable. ಅದು ಏನಂದ್ರೆ, ಈಗ ನೀವು ಇಂಟಿಜರ್ ಪಾಯಿಂಟರ್ ಮಾಡ್ಯಾರಿ, ಇಂಟಿಜರ್ ಪಾಯಿಂಟರ್ ತಗೊಂಡು ಹೋಗಿ ಕ್ಯಾರೆಕ್ಟರ್ ಪಾಯಿಂಟರ್ ಹಚ್ಚಕ್ಕಾಗಲ್ಲ. ಈವನ್ ಪೀಪಲ್ ಹೂ ಆರ್ ಸ್ಟಡಿಂಗ್ ಸಿ, ಯು ಹ್ಯಾವ್ ಟು ಪಾಯಿಂಟ್ ಇಟ್ ಟು ದ ಇಂಟಿಜರ್ ಓನ್ಲಿ. ಓಕೆ, ಬಟ್ ಇನ್ ಪೈಥಾನ್ ಆ ಥರ ಇಲ್ಲ. ಪೈಥಾನ್ದಾಗ ಅದು ವೇರಿಯಬಲ್ ಇದ್ದದ್ದು ಇಂಟಿಜರ್ಗಾದ್ರೂ ಪಾಯಿಂಟ್ ಆಗ್ಬೋದು, ಸ್ಟ್ರಿಂಗ್ಗಾದ್ರೂ ಪಾಯಿಂಟ್ ಆಗ್ಬೋದು. And this is the very fundamental difference that gives that flexibility. ಸರ್, ಅದ್ರಲ್ಲಿ ಇನ್ನೊಂದು ಡೌಟ್ ಬಂತು. ಈಗ ಫಾರ್ ಎಕ್ಸಾಂಪಲ್ ನಾನು ಪ್ರೋಗ್ರಾಮ್ ಬರೀತಿದ್ದೆ, ಅದರಲ್ಲಿ ಈಗ ಸೈಜ್ ಅಂತ ಡಿಕ್ಲೇರ್ ಮಾಡಿ ನಾನು ಇನ್ಪುಟ್ ಮಾಡಿ ಕಮಾಂಡ್ ಇಂದ ನಾನು ಎಂಟರ್ ಮಾಡ್ತಿದ್ದೆ. ಫಾರ್ ಎಕ್ಸಾಂಪಲ್ ಇನ್ಪುಟ್ ಯೂಸ್ ಮಾಡಿ 5 ಅಂತ ಎಂಟರ್ ಮಾಡಿದೆ. ಸೊ ಸೈಜ್ ಅಲ್ಲಿ ಅಲೋಕೇಟ್ ಮಾಡಿದೆ ಆ ವೇರಿಯಬಲ್, ಮೀನ್ಸ್ ಆ ಡೇಟಾನ 5 ಅನ್ನೋದನ್ನ ಸೈಜ್ ಅಲ್ಲಿ ಇದು ಮಾಡಿದೆ. ಸೊ ನಾನು ಫಾರ್ ಲೂಪ್ ಅಲ್ಲಿ ಯೂಸ್ ಮಾಡೋ ಮುಂದೆ ಅದೇನಂತ ಕೇಳುತ್ತೆ, ಸೈಜು ಸ್ಟ್ರಿಂಗ್ ಇದೆ, ಇಂಟಿ ಕನ್ವರ್ಟ್ ಮಾಡು ಅಂತ ಅಂತು. ಸೊ ಬಟ್ ನೀವು ಇಲ್ಲಿ ಏನ್ ಹೇಳಿದ್ರಿ, ಇಟ್ ವಿಲ್ ಕನ್ಸಿಡರ್ಡ್ ಆಸ್ ಎ ರೆಫರೆನ್ಸ್, ಬಟ್ ವೈ ದಟ್ ಟೈಮ್ ಇಟ್ ಇಸ್ ಆಸ್ಕಿಂಗ್ ಟು ಕನ್ವರ್ಟ್ ಟು ಮೀನ್ಸ್ ಟೈಪ್ ಕಾಸ್ಟಿಂಗ್ ಮಾಡು ಅಂತ ಯಾಕೆ ಹೇಳ್ತಾ ಆ ಟೈಮಲ್ಲಿ ಅಂತ? ವೆರಿ ವೆರಿ ಗುಡ್ ಕ್ವೆಶನ್. ಅವ್ರು ಏನ್ ಕ್ವಶನ್ ಕೇಳಿದ್ದಾರೆ ನಾನು ರಿಪೀಟ್ ಮಾಡ್ತೀನಿ, ಸೊ ದಟ್ ಯು ಆಲ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ಅವ್ರೇನ್ ಕೇಳ್ತಿದ್ದಾರೆ, ಅವರೊಂದು ಪ್ರೋಗ್ರಾಮ್ ಬರ್ದಿದ್ದಾರೆ, ಆ ಪ್ರೋಗ್ರಾಮ್ ಅಲ್ಲಿ ಇನ್ಪುಟ್ ತಗೋತಿದ್ದಾರೆ. ಇನ್ಪುಟ್ ಅಂದ್ರೆ ಏನು, ಕೀಬೋರ್ಡ್ ಇಂದ, ಆಯ್ತಾ, ಕೀಬೋರ್ಡ್ ಇಂದ ಇನ್ಪುಟ್ ತಗೋತಿದ್ದಾರೆ.
ಆ ಬಂದಂಥ ಇನ್ಪುಟನ್ನು ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತಿದ್ದಾರೆ, ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತಿದ್ದಾರೆ. ಏನಂತ 5 ಅಂತ ಎಂಟರ್ ಮಾಡಿದರು. ಆಯಿತಾ, ನೆಕ್ಸ್ಟ್ ಏನು ಮಾಡಿದ್ರು, ಇದಾದಮೇಲೆ ಈ ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡ್ತಿದ್ದಾರೆ. ಇನ್ಕ್ರಿಮೆಂಟ್ ಅಂದರೆ ಲೆಟ್ಸ್ ಅದು ಏನೋ ವೇರಿಯೇಬಲ್ ಎಕ್ಸ್ ಅಂತ ಇಟ್ಕೊಳ್ಳಿ, ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಏನೋ ಮಾಡ್ತಿದ್ದಾರೆ. ಈ ಥರ ಮಾಡಿದಾಗ ಅವ್ರಿಗೆ ಎರರ್ ಬರ್ತಾ ಇದೆ. ಏನು ಎರರ್ ಬರ್ತಿದೆ, ಈ ವೇರಿಯೇಬಲ್ ಇರೋದು ಸ್ಟ್ರಿಂಗ್ ಇದೆ, ಇದು ನಂಬರ್ ಅಲ್ಲ ಅಂತ. ಓಕೆ, ಸೊ ಅವ್ರೇನಂತಿದ್ದಾರೆ, ಇಫ್ ಇಟ್ ಈಸ್ ವರ್ಕಿಂಗ್ ಲೈಕ್ ದಿಸ್ ದೆನ್ ವೈ ಇಟ್ ಹ್ಯಾಸ್ ದಿಸ್ ಪ್ರಾಬ್ಲಮ್, ಯಾಕದು ತಾನೇ ಅದನ್ನು ಯಾಕೆ ಕನ್ವರ್ಟ್ ಮಾಡ್ಕೋಬಾರ್ದು ಅಂತ. ವೆರಿ ಗುಡ್ ಕ್ವೆಶನ್. ಸೊ ಇಲ್ಲಿ ಏನು ಅಬ್ಸರ್ವ್ ಮಾಡ್ರಿ ಅಂದರೆ, ಈ ವೇರಿಯೇಬಲ್ ಈ ಥರ ಪಾಯಿಂಟ್ ಆಗುತ್ತೆ. ಆಯ್ತಾ, ಆದ್ರೆ ಇಲ್ಲೇನು ಮೆಮೊರಿ ಒಳಗೆ ಸ್ಟೋರ್ ಆಗುತ್ತಲ್ಲ, ಇದಕ್ಕೆ ಟೈಪ್ ಇದೆ. ಟೈಪ್ ಅಂದ್ರೆ ಏನು, ಅದೇನು ನಂಬರ್ ಇದೇನೋ, ಸ್ಟ್ರಿಂಗ್ ಇದೇನೋ, ಕ್ಯಾರೆಕ್ಟರ್ ಇದೇನೋ, ಫ್ಲೋಟ್ ಇದೇನೋ, ರೈಟ್? ಸೊ ಅದು ಡಿಸೈಡ್ ಆಗ್ತಿದೆ. ಇಲ್ಲಿ ಮೆಮೊರಿಯಲ್ಲಿ ಅದಕ್ಕೆ ಟೈಪ್ ಇದೆ. ಈ ವೇರಿಯೇಬಲ್ ಪಾಯಿಂಟ್ ಮಾಡೋದಿದೆಯಲ್ಲ, ಪಾಯಿಂಟ್ ಮಾಡೋದಕ್ಕೆ ಇದಿಲ್ಲ, ರಿಸ್ಟ್ರಿಕ್ಷನ್ ಇಲ್ಲ. Okay. ಓಕೆ, ಸೊ ನೀವು ಕೀಬೋರ್ಡಿಂದ ಏನೇ ಎಂಟರ್ ಮಾಡ್ತೀರಲ್ಲ, ಕೀಬೋರ್ಡಿಂದ ಏನೇ ಎಂಟರ್ ಮಾಡಿದ್ರು ಅದು ಯಾವ ಡೇಟಾ ಟೈಪಲ್ಲಿ ಇನ್ಪುಟ್ ಆಗುತ್ತೆ. ಪೈಥಾನಲ್ಲಿ ಡೇಟಾ ಒಳಗೆ ಬರುತ್ತಲ್ಲ, ಅದು ಯಾವ ಡೇಟಾ ಟೈಪಲ್ಲಿ ಬರುತ್ತೆ, ಯಾವಾಗಲೂ ಸ್ಟ್ರಿಂಗಲ್ಲಿ ಬರುತ್ತೆ. ಕರೆಕ್ಟಾ? ಸೊ ವೆನ್ ಯು ಎಂಟರ್ಡ್ ಥ್ರೂ ದ ಕೀಬೋರ್ಡ್, ದ ಡೇಟಾ ಟೈಪ್, ದ ಟೈಪ್ ಹಿಯರ್ ಈಸ್ ಸ್ಟ್ರಿಂಗ್. ಸೊ ನೀವು ಇದನ್ನ ಟೈಪ್ ಕಾಸ್ಟ್ ಮಾಡಲೇಬೇಕು. ಟೈಪ್ ಕಾಸ್ಟ್ ಅಂತಾರೆ ಇದಕ್ಕೆ. ಕರೆಕ್ಟಾ? ಯಾರು ಕೇಳಿದಿರಲ್ಲ, ಯಾರ್ಯಾರ ಹೆಸರು ಕೇಳಿದಿರಿ ಟೈಪ್ ಕಾಸ್ಟ್? ಯಾರ್ಯಾರು ಕೇಳಿದಿರಿ ಹಾ ಟೈಪ್ ಸರ್ ಹೇಳಿ. ಕಾಸ್ಟ್? ಟೈಪ್ ಕಾಸ್ಟ್ ಯಾರ್ಯಾರು ಕೇಳಿದಿರಿ? ಇದು ಮಾಡಿ, ಹ್ಯಾಂಡ್ ರೈಸ್ ಮಾಡಿ Zoom ಅಲ್ಲಿ. ಟೈಪ್ ಕಾಸ್ಟ್ ಸರ್ ಯಾರ್ಯಾರು ನಾನು ಕೇಳಿದ್ದೀನಿ ಸರ್. ಕೇಳಿದ್ದೀರಾ? ಸೊ Zoom ಅಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಐ ವಾಂಟ್ ಟು ಸಿ ಎಷ್ಟು ಜನ ಟೈಪ್ ಕಾಸ್ಟ್ ಕೇಳಿದ್ದೀರಾ, ಇದ್ರಿಗಿಂತ ಮುಂಚೆ ಎಷ್ಟು ಜನ ಕೇಳಿಲ್ಲ ಅಂತ. ಟೈಪ್ ಕಾಸ್ಟಿಂಗ್ ಯಾರ್ಯಾರು? ಓಕೆ, ಒಂದು 50% ಜನ ಕೇಳಿದ್ದಾರೆ, ಇನ್ನು 50% ಜನ ಕೇಳಿಲ್ಲ. ಆಯ್ತಾ? ಸೊ ಐ ವಿಲ್ ಟೆಲ್ ವಾಟ್ ಈಸ್ ಟೈಪ್ ಕಾಸ್ಟಿಂಗ್. ಆಯ್ತಾ? ಟೈಪ್ ಕಾಸ್ಟಿಂಗ್ ಅಂದ್ರೆ ಏನು? ಟೈಪ್ ಕಾಸ್ಟ್ ಅಥವಾ ಟೈಪ್ ಕಾಸ್ಟಿಂಗ್ ಅಂತ ಅಂತಾರೆ. ಆಯ್ತಾ? ಟೈಪ್ ಕಾಸ್ಟಿಂಗ್ ಅಂದ್ರೆ, ಈಗ ಬರುವಂತ ಡೇಟಾ ಏನಿತ್ತು, ಇಂಟ್ ಇತ್ತು, ಇಟ್ ವಾಸ್ ಇಂಟೀಜರ್ ಟೈಪ್. ಸಾರಿ ಮೈ ಬ್ಯಾಡ್. ಬರುವ ಡೇಟಾ ಯಾವ್ದಿತ್ತು? ಸ್ಟ್ರಿಂಗ್ ಇತ್ತು. ಟೈಪ್ ಕಾಸ್ಟಿಂಗ್ ಅಂದ್ರೆ ಕನ್ವರ್ಟಿಂಗ್ ಫ್ರಾಮ್ ಒನ್ ಟೈಪ್ ಟು ಅದರ್. ಇದಕ್ಕೆ ಟೈಪ್ ಕಾಸ್ಟಿಂಗ್ ಅಂತೀವಿ. ಸೊ ಇವ್ರಿಗೆ ಇನ್ಪುಟ್ ಯಾವ್ದು ಬಂದಿತ್ತು? ಸ್ಟ್ರಿಂಗ್ ಬಂದಿತ್ತು. ಆಯ್ತಾ? ಸ್ಟ್ರಿಂಗ್ ಏನಂತ ಬಂದಿತ್ತು? ಲೆಟ್ಸ್ ಸೇ 1 2 3 ಅಂತ. ಸೊ 1 2 3 ಸ್ಟ್ರಿಂಗ್ ಅಂದ್ರೆ ಇದು ಹೆಂಗ್ ಸ್ಟೋರ್ ಆಗುತ್ತೆ ಅಂತ ಹೇಳಿದ್ದೆ ನಿಮ್ಗೆ ರ್ಯಾಮ್ ಅಲ್ಲಿ. 1 1 ಬೈಟು, 2 1 ಬೈಟು, 3 1 ಬೈಟು, ಈ ತರ. ಪೈಥಾನ್ ಅಲ್ಲಿ ಇಟ್ ವಿಲ್ ಟೇಕ್ ಇದು ನಾಟ್ 1 ಬೈಟ್, ಇಟ್ ವಿಲ್ ಟೇಕ್ 2 ಬೈಟ್ ಬಿಕಾಸ್ ಇಟ್ ಟೇಕ್ಸ್ ಯೂನಿಕೋಡ್. ಆಯ್ತಾ? ಸಿ ಅಲ್ಲಿ ಇಟ್ ವಿಲ್ ಟೇಕ್ ಕ್ಯಾರೆಕ್ಟರ್. ನೀವು ಕ್ಯಾರೆಕ್ಟರ್ ಅರೇ ಯೂಸ್ ಮಾಡಿದ್ರೆ ಇಟ್ ವಿಲ್ ಟೇಕ್ 1 ಬೈಟ್. ಸೊ ಈ ತರ 1 ಬೈಟು 1 ಬೈಟು 1 ಬೈಟ್. ಆಮೇಲೆ ಇಲ್ಲಿ ಏನು ಸ್ಟೋರ್ ಆಗುತ್ತೆ? ಆಸ್ಕಿ ಸ್ಟೋರ್ ಆಗಿರುತ್ತೆ. ಇಂಟರ್ನಲ್ಲಿ ಆಸ್ಕಿ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ. ಓಕೆ, ನಾವು ಯು ವಾಂಟ್ ಟು ಕನ್ವರ್ಟ್ ದಿಸ್ ಫ್ರಮ್ ಸ್ಟ್ರಿಂಗ್ ಟು ಇಂಟೀಜರ್. ಸೊ ಇಂಟೀಜರ್ ಅಂದ್ರೆ ಏನು? ಲೆಟ್ಸ್ ಎ ಇಂಟೀಜರ್ ಇಸ್ 4 ಬೈಟ್. ಸೊ ಆ 4 ಬೈಟ್ ಅಲ್ಲಿ ಇದು 123 ಇರೋದು ಬೈನರಿ ಕನ್ವರ್ಟ್ ಆಗಿ ಆ ಇಂಟೀಜರ್ ಅಲ್ಲಿ ಸ್ಟೋರ್ ಆಗಬೇಕಿದು. ಆಯ್ತಾ? ಸೊ ದಿಸ್ ಪ್ರಾಸೆಸ್ ಆಫ್ ಕನ್ವರ್ಷನ್, ಸ್ಟ್ರಿಂಗ್ ಇಂದ ಇಂಟ್ಗೋ, ಇಂಟ್ ಇಂದ ಸ್ಟ್ರಿಂಗ್ಗೋ, ಅಥವಾ ಈ ತರ ಏನು ಕನ್ವರ್ಷನ್ ಮಾಡ್ತೀವೋ ಡೇಟಾ ಟೈಪ್ ಅನ್ನ, ಆ ಪ್ರಾಸೆಸ್ಗೆ ಅಥವಾ ಅದಕ್ಕೆ ಏನಂತಾರೆ? ಟೈಪ್ ಕಾಸ್ಟಿಂಗ್ ಅಂತಾರೆ. ಇದು ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಇದೆ. ಯಾಕಂದ್ರೆ ನೀವು ಏನಾಗುತ್ತೆ, ಈಗ ಒಂದು ಫೈಲ್ ರೀಡ್ ಮಾಡ್ತೀರಿ. ಫೈಲ್ ರೀಡ್ ಮಾಡಿದಾಗ ನಂಬರ್ ಸ್ಟ್ರಿಂಗ್ ಫಾರ್ಮ್ಯಾಟ್ನಾಗ ಇರ್ತೈತಿ. ಅದನ್ನ ನೀವು ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕಂದ್ರೆ ನೀವು ಅದನ್ನ ಇಂಟೀಜರ್ ಕನ್ವರ್ಟ್ ಮಾಡಲೇಬೇಕು. ಸ್ಟ್ರಿಂಗ್ ಟು ಸ್ಟ್ರಿಂಗ್ ಎಡಿಷನ್ ಮಾಡಕ್ ಬರಂಗಿಲ್ಲ. ಸೊ ಅದನ್ನ ನೀವು ಇಂಟೀಜರ್ ಕನ್ವರ್ಟ್ ಮಾಡಿನ ಎಡಿಷನ್ ಮಾಡಬೇಕು ಅಥವಾ ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಕರೆಕ್ಟ್? ಸೊ ದ ಟೈಪ್ ಕಾಸ್ಟಿಂಗ್ ಇಸ್ ಅನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಪ್ರೋಗ್ರಾಮಿಂಗ್ ಅಂಡ್ ವಿಲ್ ಕವರ್ ದಟ್ ಇನ್ ಅವರ್ ವರ್ಕ್ಶಾಪ್ಸ್ ಆಲ್ಸೋ. ವೆರಿ ಗುಡ್ ಕ್ವೆಶ್ಚನ್. ಇಂಟರ್ನಲ್ಲಿ ಯಾವ್ದು ಇಂಟು ಅಥವಾ ಟೈಪ್, ಈಗ ಪೈಥಾನ್ ಇಟ್ ವಿಲ್ ಸ್ಟೋರ್ ಇಟ್ ಇನ್ ಎ ಸ್ಟ್ರಿಂಗ್.
ಬಟ್ ಇಂಟರ್ನಲಿ ಹೂ ವಿಲ್ ಡಿಸೈಡ್ ವೆದರ್ ಇಟ್ ಇಸ್ ಇಂಟೀಜರ್ ಟೈಪ್ ಇಟ್ ಸ್ಟೋರ್ ಮಾಡೋ ಅಂತ ಪೈಥಾನ್ ಮಾಡುತ್ತಾ ಅಥವಾ ಓ ಎಸ್ ಲೆವೆಲ್ ಅಲ್ಲಿ ಇದು ಮಾಡುತ್ತಾ ಇದು? ಸೊ ನೀವು ಕೀಬೋರ್ಡ್ ಇಂದ ಏನ್ ಇನ್ಪುಟ್ ತಗೋತೀರಲ್ಲ, ಹ್ಮ್. ಪೈಥಾನ್ ಅಲ್ಲಿ ನೀವು ಕೀಬೋರ್ಡ್ ಇಂದ ಏನ್ ಇನ್ಪುಟ್ ತಗೋತೀರಲ್ಲ ಅದು ಬರೋದು ಸ್ಟ್ರಿಂಗ್ ಅಲ್ಲಿನೇ. ಓಕೆ. ಸೊ ಯು ಹ್ಯಾವ್ ಟು ಡೂ ದ ಟೈಪ್ ಕಾಸ್ಟಿಂಗ್. ಓಕೆ, ಬಟ್ ಸಿ ಅಲ್ಲಿ ಏನಾಗ್ತಿದೆ ಅಂದ್ರೆ ಆ ಸ್ಟ್ಯಾಂಡರ್ಡ್ ಲೈಬ್ರರಿ ಆ ಡೀಟೇಲ್ ಅನ್ನ ನಿಮ್ಮಿಂದ ಹೈಡ್ ಮಾಡ್ತಾ ಇದೆ. ಹೆಂಗ್ ಹೈಡ್ ಮಾಡ್ತಾ ಇದೆ? ನೀವು ಸಿ ಪ್ರೋಗ್ರಾಮಿಂಗ್ ಮಾಡಿದೀರಾ? ಇಲ್ಲ ಸರ್, ನಾನು ಜಾವಾ ಮತ್ತೆ ಪೈಥಾನ್ ಕಲಿತಿದ್ದೇನೆ. ಓಕೆ, ಸೊ ಸಿ ಅಲ್ಲಿ ಈ ತರ ಬರೀತಾರೆ, ಏನಂತ, ಸ್ಕ್ಯಾನ್ ಎಫ್ %d ಅಂತ ಬರ್ದು ಆ ವೇರಿಯೇಬಲ್ ಹೆಸರು ಬರೀತಾರೆ ಇಲ್ಲಿ, ವಾಟ್ ಎವರ್ ಇಸ್ ದಟ್ ವೇರಿಯೇಬಲ್. ಓಕೆ, ಈ ಇಂಟರ್ನಲ್ಲಿ ಸ್ಕ್ಯಾನ್ ಆಫ್ ಏನ್ ಮಾಡ್ತಿದೆ ಅಂದ್ರೆ ಆ ಎಂಟರ್ ಮಾಡಿದ ಸ್ಟ್ರಿಂಗ್ ಅಲ್ಲೇ ಎಂಟರ್ ಆಗಿರುತ್ತೆ, ಅಲ್ಲೂ ಸಿ ಅಲ್ಲೂ ಎಂಟರ್ ಆಗಿರುತ್ತೆ. ಸಿ ಇದರಲ್ಲಿ ಎಲ್ಲಿ ಸ್ಟ್ರಿಂಗ್ ಅಲ್ಲೇ ಎಂಟರ್ ಆಗಿರುತ್ತೆ, ಇನ್ಪುಟ್ ಬಂದಿರೋದು ಸ್ಟ್ರಿಂಗ್ ಅಲ್ಲೇ ಬಂದಿರುತ್ತೆ. ಸಿನ್ಸ್ ಯು ಮೆನ್ಷನ್ಡ್ ದ ಟೈಪ್ %d ಅಂದ್ರೆ ಇಂಟ್ ಇದು, ಆಯ್ತಾ. ಸಿನ್ಸ್ ಯು ಮೆನ್ಷನ್ ದ ಟೈಪ್, ದ ಸ್ಟ್ಯಾಂಡರ್ಡ್ ಲೈಬ್ರರಿ ಡಿಡ್ ಅ ಕನ್ವರ್ಷನ್ ಅಂಡ್ ಗೇವ್ ಯು ದ ಇಂಟೀಜರ್. ಹ್ಮ್. ಅದೇ ಜಾವಾದಲ್ಲಿ ಸ್ಕ್ಯಾನರ್ ಯೂಸ್ ಮಾಡ್ತಾರೆ ಅಲ್ಲಿ. ಹಾ, ನೀವು ಸ್ಕ್ಯಾನರ್ ಅಲ್ಲಿ ಟೈಪ್ ಕೊಡ್ತೀರಾ? ಹೌದೌದು, ಇಂಟು ಮತ್ತೆ ಫ್ಲೋಟ್ ಅದೆಲ್ಲ. ಫ್ಲೋಟ್ ಕೊಡ್ತೀರಲ್ಲ, ಸೊ ದಟ್ ಸ್ಟ್ಯಾಂಡರ್ಡ್ ಲೈಬ್ರರಿ ಇಸ್ ಟೇಕಿಂಗ್ ಕೇರ್ ಆಫ್ ಕನ್ವರ್ಷನ್ ಫಾರ್ ಯು. ಬಟ್ ಇಲ್ಲಿ ಪೈಥಾನದಲ್ಲಿ ಇನ್ಪುಟ್ ಏನು ಕೇಳೋದಿಲ್ಲ, ಜಸ್ಟ್ ಇಟ್ ವಿಲ್ ಹಾ, ನೀವು ಏನು ಕೇಳಲ್ಲ, ಜಸ್ಟ್ ಕೊಟ್ಬಿಡಿ ಅಂತ ಹೇಳುತ್ತೆ. ಕೊಟ್ಬಿಡಿ ಅಂತ ಹೇಳಿದ್ರೆ ನೀವು ಅದನ್ನ ಎಕ್ಸ್ಪ್ಲಿಸಿಟ್ ಆಗಿ ಟೈಪ್ ಕಾಸ್ಟ್ ಮಾಡಬೇಕು. ಅರ್ಥ ಆಯ್ತಾ? ಹಾ. ವೆರಿ ಗುಡ್ ಕ್ವಶನ್ ಶಶಿ ಅವರೇ. ನೆಕ್ಸ್ಟ್ ನಾಯಕ್ ಬಸವರಾಜ್. ಹಾ ಹೇಳ್ರಿ ಬಸವರಾಜ್. ಬಸವರಾಜ್, ನಿಮ್ದು ಹ್ಯಾಂಡ್ ರೈಸ್ ಇದೆ, ಡೌಟ್ ಇದೆನಾ? ಅದು ಇದೇ ಹಿಂದ್ ಕ್ವಶನ್ ಕೇಳಿದ್ನಿ ಅದಕ್ಕೆ ರೈಸ್ ಮಾಡಿದ್ರಿ. ಇಲ್ಲ ಸರ್, ಅದು ಮುಂಚೆನೆ ನೀವು ಹ್ಯಾಂಡ್ ರೈಸ್ ಮಾಡಂತಲ್ಲ, ಅವಾಗ ಅವಾಗಿದ್ರಿ. ಮಾಡಿದ್ದು ಸರ್. ಓಕೆ ಓಕೆ. ಹಾ ಸರ್. ಸೊ ಆಯ್ತು, Moment, sir. ಇದೆಲ್ಲ ಇವೆಲ್ಲ ಸೆಷನ್ಸ್ ಎಲ್ಲ ನೋಡ್ರಿ, ಅಪ್ಲೋಡ್ ಆಗ್ಯಾವ. ಮತ್ತ Hello? ಹಾ ಸರ್. ಹಾ. Sir, ಒಂದ್ ಲಿಖಿತ್ second. sir. ಹಾ ಲಿಖಿತ್ ಹೇಳಿ. ಹಾ ಸರ್, ನೆನ್ನೆ ಫಂಕ್ಷನ್ಸ್ ನೋಡಿದೆ 2 days ಬಿಫೋರ್. ಹಾ ಚೆನ್ನಾಗಿ ಬಂದಿದೆ. ಬಟ್ ನನಗಲ್ಲಿ ಒಂದು ಆ, ಏನ್ ಇಂಪ್ರೂವ್ಮೆಂಟ್ ಬೇಕು ಅಂತ ಸರ್, ನೀವೀಗ ಏನ್ ರೆಕಾರ್ಡ್ ಮಾಡ್ತಿದ್ದೀರಾ, ಹ್ಮ್ ಹ್ಮ್ ಸೊ ಕ್ಯಾಮರಾ ಇಂದ ನಿಮ್ಮ ಸ್ಕ್ರೀನ್ ರೆಕಾರ್ಡ್ ಆಗ್ತಿಲ್ಲ. ಹ್ಮ್ ಹ್ಮ್ ಸೊ ಅಲ್ಲಿ ನನಗೆ ಸ್ವಲ್ಪ ಕ್ಲಾರಿಟಿ ಸ್ವಲ್ಪ ಡ್ರಾಪ್ ಆಗ್ತದೆ ಅಂತ ಅನ್ನಿಸ್ತಾ ಇದೆ ಹೌದು ಸರ್. ಹೌದು ಹೌದು. ಅದು ಏನಾಗಿತ್ತು ಹಾ. ಗೊತ್ತಾ ಲಿಖಿತ್, ಏನಾಗ್ತಾ ಇತ್ತಂದ್ರೆ ಕ್ಯಾಮ್ರಾ ನಾನು ಆಟೋ ಫೋಕಸ್ ಅಲ್ಲಿ ಇಟ್ಟಿದ್ದೆ, ಆಯ್ತಾ. ಓಕೆ. ಅದೇನಾಗ್ತಿತ್ತು ಅಂದ್ರೆ ನಾನು ಎದ್ಬಿಟ್ಟು ಸ್ವಲ್ಪ ಮೂವ್ ಮಾಡಿದ್ರೆ ಮತ್ತೆ ಫೋಕಸ್ ಮಾಡಕ್ ಹೋಗಿ ಬೋರ್ಡ್ ಔಟ್ ಆಫ್ ಫೋಕಸ್ ಹೋಗ್ತಾ ಇತ್ತು. ನಮ್ಗೆ ಅದು ನೋಡಿ ಒಬ್ರು ಹೇಳಿದ್ರು. ಆಮೇಲೆ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದ್ಸರಿ ಸೆಟ್ ಆದ್ಮೇಲೆ ಆಟೋ ಸೆಟ್ ಮಾಡುತ್ತಲ್ಲ ಫೋಕಸ್, ಅದಾದ್ಮೇಲೆ ವಿ ಆರ್ ಸ್ವಿಚಿಂಗ್ ಟು ಮ್ಯಾನುವಲ್, ಆಯ್ತಾ. ಇದು ಒಂದು ಮಾಡ್ತಾ ಇದೀವಿ, ಇನ್ನೊಂದು ಚೇಂಜ್ ಮಾಡ್ತಾ ಇದೀವಿ, ಅದು ಬರುತ್ತೆ ಈಗ. ನಂದು ಲ್ಯಾಪ್ಟಾಪ್ better, ಸ್ಕ್ರೀನ್ ಇರುತ್ತಲ್ಲ, ಲ್ಯಾಪ್ಟಾಪ್ ಸ್ಕ್ರೀನ್ ಅನ್ನ ಒಂದು ಬೇರೆ HDMI ಸ್ಟ್ರೀಮ್ ಮಾಡಿ ಅದನ್ನು ನಾವು Okay. ಕ್ಯಾಪ್ಚರ್ ಮಾಡಕ್ ಶುರು ಮಾಡ್ತಾ ಇದೀವಿ. ಇನ್ನೊಂದು ಅದು ಹಾರ್ಡ್ವೇರ್ ಬರುತ್ತೆ ಇನ್ನೊಂದು ಇದರಲ್ಲಿ, ಇನ್ನೊಂದು 2 days ಅಲ್ಲಿ. ಅದ್ ಬಂದ ಇಲ್ಲ, ತಕ್ಷಣ ಇನ್ಸ್ಟೆಡ್ ನೀವು ಡೈರೆಕ್ಟ್ ಸ್ಕ್ರೀನ್ ಶೇರ್ ಮಾಡ್ಬೋದಲ್ಲ ಸರ್? ಸ್ಕ್ರೀನ್ ಶೇರ್ ಮಾಡ್ಬೋದು. ಬಟ್ ಏನ್ ಗೊತ್ತಾ, ರೈಟ್ ನೋ ಅವರ್ ರಿಕಾರ್ಡಿಂಗ್ ಸೆಟಪ್ ಇಸ್ ಡಿಫ್ರೆಂಟ್. ಅಂದ್ರೆ ನಾನು ಲ್ಯಾಪ್ಟಾಪ್ ಅಲ್ಲಿ ರೆಕಾರ್ಡ್ ಮಾಡಲ್ಲ, ಓಕೆ ಓಕೆ ಫೈನ್. ರೆಕಾರ್ಡಿಂಗ್ ಕಂಪ್ಯೂಟರ್ ಬೇರೆ ಇದೆ. ಸೊ ನಂದು ಲ್ಯಾಪ್ಟಾಪ್ ಇದು ಆಡಿಯೋ ವಿಡಿಯೋ ವಿ ಯೂಸ್ ಆಲ್ ದೀಸ್ ಏನಂತಾರೆ ಅಡ್ವಾನ್ಸ್ಡ್ ಕ್ಯಾಮರಾಸ್ ಅಂಡ್ ಮೈಕ್ಸ್ ಅಲ್ಲ. ಸೊ ಅದೇ ಲೋಡ್ ಜಾಸ್ತಿ ಇರುತ್ತೆ, ಅದಕ್ಕೆ ವಿ ಹ್ಯಾವ್ ಅ ಸಪರೇಟ್ ಕನ್ಸೋಲ್ ಫಾರ್ ರೆಕಾರ್ಡಿಂಗ್. ಸೊ ನನ್ನ Okay, ಸ್ಕ್ರೀನ್ fine. ಅನ್ನ ಆ ಕನ್ಸೋಲ್ ಸ್ಟ್ರೀಮ್ ಮಾಡಿ ಅವ್ರು ಅದನ್ನ ಕ್ಯಾಪ್ಚರ್ ಮಾಡ್ತಾರೆ. ಆಮೇಲೆ ಅವಾಗ ಬ್ಲೆಂಡ್ ಮಾಡ್ತಾರೆ, ಅಂದ್ರೆ ಕ್ಯಾಮ್ರಾ ವ್ಯೂ ಆ ವ್ಯೂ ಎರಡು ಬ್ಲೆಂಡ್ ಮಾಡ್ತಾರೆ. ಸೊ Okay, sir. ವಿ ಆರ್ ಇದು ಬೈಯಿಂಗ್ ದಟ್ ಹಾರ್ಡ್ವೇರ್, ಇನ್ನೊಂದು 2 days ಅಲ್ಲಿ ಬರುತ್ತೆ ಅದು. ದೆನ್ ನೆಕ್ಸ್ಟ್ ಸೆಷನ್ ಅಲ್ಲಿ ವಿಲ್ ಸಿ ದಟ್ ವಿತೌಟ್ ಮೀ ವಿಲ್ ಸಿ ದ ಹೈ ರೆಸಲ್ಯೂಷನ್ ಕೋಡ್ ಆ ತರ. ಹಾ ಸರ್, ದಟ್ ವಿಲ್ ಬಿ ಬೆಟರ್. ಹಾ ಸರ್. ಹಾ ಸರ್, ನಂಗೆ ಇನ್ನೊಂದಲ್ಲಿ ಅನದರ್ functions ಥಿಂಗ್ ಅಲ್ಲಿ ಏನು ಲಿಖಿತ್, ಅನದರ್ ಥಿಂಗ್ Okay. ವಿ ಆರ್ ಡೂಯಿಂಗ್ ಅಂದ್ರೆ ಅದೇನ್ ಕೋಡ್ ಬರ್ದಿದ್ದೀನಲ್ಲ ಆ ಕೋಡ್ Okay. ಅನ್ನ ಈ LMS ಅಲ್ಲಿನೇ ಒಂದು ಆಪ್ಷನ್ ಸಿಕ್ಕಿದೆ ನಮ್ಗೆ, ಆ ಲೆಸನ್ ಜೊತೆನೆ ಅಟ್ಯಾಚ್ ಮಾಡಕ್ಕೆ. ಹಾ ಫೈನ್ ಸರ್. ಸೊ ವಿ ಆರ್ ಗೋಯಿಂಗ್ ಟು ಅಟ್ಯಾಚ್ ಇಟ್ ದೇರ್ ಅಂಡ್ ವಿ ಇಫ್ ರಿಕ್ವೈರ್ಡ್ ವಿಲ್ ಪುಟ್ ಇಟ್ ಆನ್ ಗೂಗಲ್ ಡ್ರೈವ್ ಆಲ್ಸೋ. ಬೇಕಿದ್ರೆ ವಿಲ್ ಡೂ ದಟ್ ಆಲ್ಸೋ. ಬೆಟರ್ ಸರ್. Okay. But in thanks for the functions, feedback. Thanks for the in feedback functions, and we are addressing it. ಓಕೆ ಸರ್. ಇನ್ ಫಂಕ್ಷನ್ಸ್ ಅಲ್ಲಿ ನೀವು ಹೇಳಿದ್ರಿ ಲೈಕ್ ಪ್ಯಾರಾಮೀಟರ್ ಇನ್ಪುಟ್ ಪ್ಯಾರಾಮೀಟರ್ಸ್ ನಾವು ಯಾವ ತರ ಪಾಸ್ ಮಾಡ್ತೀವಿ ಅಂತ ಹೇಳಿ. ಸೊ ಯು ಗೇವ್ ಎಕ್ಸಾಂಪಲ್ ಫಾರ್ 1 parameter either 2. ಸೊ ಹೌ ಕ್ಯಾನ್ ವಿ ಮೇಕ್ ಇಟ್ ಫಾರ್ ಆಸ್ ಡೈನಾಮಿಕ್, ಲೈಕ್ ಸಪೋಸ್ ಲೈಕ್ ಮಲ್ಟಿಪಲ್ ನಂಗೆ ಲೈಕ್ ಅಡಿಷನ್ ಮಾಡ್ತಾ ಇದೀನಿ ಫಂಕ್ಷನ್ ಅಲ್ಲಿ. ಸೊ ಲೈಕ್ ಯು ಶೋಡ್ ಮಿ ಎಕ್ಸಾಂಪಲ್ ಫಾರ್ 1 or 2 parameters. ಸೊ ಹೌ ಕ್ಯಾನ್ ಇಟ್ ಬಿ ಫಾರ್ ಡೈನಾಮಿಕ್ಲಿ ಮೇಡ್, ಇನ್ಪುಟ್ ನ ಯಾವ ತರ ಡೈನಾಮಿಕ್ ಆಗಿ ಮಾಡ್ಬೋದು ಪ್ಯಾರಾಮೀಟರ್ಸ್ ನ? ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದೇ ನೀವು ಇದು ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ನೋಡಿದ್ರ ಸೆಷನ್? ಹಾ ಸರ್.
ಹಾ, ಸೊ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಇದಕ್ಕೇನಂತಾರೆ, ವೇರಿಯಬಲ್ ಇನ್ಪುಟ್ಸ್ ಅಂತಾರೆ. Okay. ಸೊ ದೇರ್ ಈಸ್ ಅ ಪರ್ಟಿಕ್ಯುಲರ್ ಸಿಂಟ್ಯಾಕ್ಸ್ ಟು ಡಿಕ್ಲೇರ್ ವೇರಿಯಬಲ್ ಇನ್ಪುಟ್ಸ್. ಈಗ ಮೇನ್ ಮೆಥಡ್ ಇದೆಯಲ್ಲ, ಈಗ ಪೈಥಾನ್ ಅಲ್ಲಿ ಮೇನ್ ಮೆಥಡ್ ಇಲ್ಲ, ಆಯ್ತಾ. ಬಟ್ ಪೈಥಾನ್ ಆಲ್ಸೋ ಹ್ಯಾಸ್ ದ ವೇರಿಯಬಲ್ ಆರ್ಗ್ಯುಮೆಂಟ್ಸ್. ಓಕೆ, ನೀವು ಆ ಸ್ಕ್ರಿಪ್ಟ್ ರನ್ ಮಾಡುವಾಗ ಆ ಥರ ಮಾಡ್ತಾರೆ. ಬಟ್ ಈಗ ಅದರ್ ಕೇಸಸ್, ಈಗ ಮೇನ್ ಮೆಥಡ್ ಏನಿದೆಯಲ್ಲ ಜಾವಾದಲ್ಲಾಗಲಿ ಸಿದಲ್ಲಾಗಲಿ, ಮೇನ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ವೇರಿಯಬಲ್ ಆರ್ಗ್ಯುಮೆಂಟ್ಸ್. ಅಂದರೆ ಇಷ್ಟೇ ನಿರ್ದಿಷ್ಟವಾಗಿ ಒಂದೇ ಇನ್ಪುಟ್ ಎರಡೇ ಇನ್ಪುಟ್ ಅಂತಿಲ್ಲ, ಎಷ್ಟು ಬೇಕಾದಷ್ಟು ಕೊಡ್ಬೋದು. ಅದನ್ನೆಲ್ಲ ಆಸ್ ಅ ಅರೇ ಅಲ್ಲಿ ರೀಡ್ ಮಾಡುತ್ತೆ, ಆಸ್ ಅ ಸ್ಟ್ರಿಂಗ್ ಆಗಿ ರೀಡ್ ಮಾಡುತ್ತೆ. ಇಟ್ ವಿಲ್ ರೀಡ್ ಆಲ್ ಆಫ್ ದಟ್ Okay. ಅಸ್ ಸ್ಟ್ರಿಂಗ್ ಇನ್ಪುಟ್. ಓಕೆ, ಸೊ ವೇರಿಯಬಲ್ ಇನ್ಪುಟ್ಸ್ ಫಂಕ್ಷನ್ ಡಿಕ್ಲರೇಷನ್ ಅದನ್ನ ಹೆಂಗ್ ಮಾಡಬೇಕು, ಅದನ್ನ ಹೆಂಗ್ ರೀಡ್ ಮಾಡಬೇಕು ಅಂತ ಐ ಕ್ಯಾನ್ ಟೇಕ್ ಅ ಸಪರೇಟ್ ಸೆಷನ್ ಆನ್ ದಟ್. Okay. Okay. ಓಕೆ, ಸೊ ಐ ವಾಂಟ್ ಟು ಶೇರ್. ನಾನು ನಿನ್ನೆ ನಮ್ಮ ಸಾಹೇಬರು ಒಂದು ಇದು ಮಾಡಿದ್ರು ಇಲ್ಲಿ, ಏನಂದ್ರೆ ಜಾಬ್ ಮೇಳ ಮಾಡಿದ್ರು ಬೆಂಗಳೂರಲ್ಲಿ, ಚಿಕ್ಕನಾಯಕನಹಳ್ಳಿಯಲ್ಲಿ, ಡಿಪ್ಲೊಮಾ ಕಾಲೇಜಲ್ಲಿ. ಸೊ ಅಲ್ಲಿ ಏನಾಯ್ತಂದ್ರೆ ಒಂದು ಕಂಪ್ನಿ ಬಂದಿತ್ತು, ಅವ್ರ ಹೆಸರು ಹೇಳಲ್ಲ, ಸಾಫ್ಟ್ವೇರ್ ಕಂಪ್ನಿ, ದೇ ಆರ್ ಇನ್ ಟು ಡಿಫೆನ್ಸ್. ಸೊ ಅವರಲ್ಲಿ ಏನಾಗಿತ್ತಂದ್ರೆ ತುಂಬ ಜನ, ಒಂದು 70-80 ಜನ ವೇಟಿಂಗ್ ಅಲ್ಲಿ ಇದ್ರು, ಅವ್ರಿಗೆ ಕ್ರೌಡ್ ಜಾಸ್ತಿ ಆಗ್ಬಿಟ್ಟಿತ್ತು. ಸೊ ಐ ವಾಸ್ ವಾಲಂಟ್ರಿಂಗ್ ದೇರ್. ಅಲ್ಲಿ ಹೋಗಿ ಕೇಳಿದೆ ಏನಾದರೂ ಹೆಲ್ಪ್ ಬೇಕಾ ಅಂತ, ಇಲ್ಲ ನಮಗೆ ಟೆಕ್ನಿಕಲ್ ಏನಾದರೂ ತಗೊಳ್ತೀರಾ ಅಂತ. ನಾನು ಯಾವ ರೌಂಡ್ ಅಂದು ಕೋಡಿಂಗ್ ಅಂದರು. ಆಯ್ತು, ಯಾವ ಲ್ಯಾಂಗ್ವೇಜ್ ಅಂದರೆ ಅಂದಕ್ಕೆ ಅವರು C++ ಅಂದರೆ ಬೇಕಾದ ತಗೊಳ್ಳಿ ಅಂದರು. ಸೊ ಐ ಟುಕ್ ಇಂಟರ್ವ್ಯೂ ಆಫ್ 80 ಪೀಪಲ್ ಎಸ್ಟರ್ಡೇ, ಆಯ್ತಾ, C++, ಪೈಥಾನ್ ಮತ್ತು ಜಾವಾದಲ್ಲಿ. ಬಟ್ ಐ ಡಿಂಟ್ ಆಸ್ಕ್ ಎನಿಥಿಂಗ್ ಅಬೌಟ್ ಜಾವಾ ಆಸ್ ಅ ಡೀಟೇಲ್, ಇಟ್ ವಾಸ್ ಅ ಕೋಡಿಂಗ್ ರೌಂಡ್. ಸೊ 80 ಜನರಿಗೆ ಐ ಗೇವ್ ಅಸ್ ಟೂ ಕ್ವಶನ್ಸ್. ಒಂದೇನು, ಗಿವನ್ ಅನ್ ರೈಟ್ ಅ ಫಂಕ್ಷನ್ ವಿಚ್ ಟೇಕ್ಸ್ ಇಂಟೀಜರ್ ಅರೇ ಆಸ್ ಎ ಇನ್ಪುಟ್ and find the largest element and return it back ಅಂತ. ಓಕೆ, ಸೆಕೆಂಡ್ ಕ್ವಶನ್, ಟೇಕ್ ಅ ಸ್ಟ್ರಿಂಗ್ as a input, find the string length and return back the string length ಅಂತ. ಸೊ ಔಟ್ ಆಫ್ 80 ಪೀಪಲ್, ಕ್ಯಾನ್ ಯು ಗೆಸ್ ಎಷ್ಟು ಜನ ಅಲ್ಲಿ ಅದು ಕೋಡ್ ಕರೆಕ್ಟ್ ಆಗಿ ಬರ್ದಿರ್ಬೋದು ಅಂತ, ಎರಡು ಕೋಡ್? ಅರೌಂಡ್ 50 to 60. 50 to 60 ಅನ್ಸುತ್ತಾ? ಓಕೆ, ಸೊ ದ ಆಕ್ಚುಯಲ್ ಪೀಪಲ್ ಹೂ ಕ್ಲಿಯರ್ಡ್ ದ ಇಂಟರ್ವ್ಯೂ ಇಸ್ ಓನ್ಲಿ 13. ಸೊ ಏನಂದ್ರೆ ಎಷ್ಟೋ ಜನರಿಗೆ ಇವನ್ ಮೇನ್ ಇಲ್ದೆ ಹೆಂಗ್ ಕೋಡ್ ಬರೀಲಿ ಅಂತ ಕೇಳಿದ್ರು ಒಂದು 4 ಜನ. ಬಿಕಾಸ್ ಅವ್ರು ಆಲ್ವೇಸ್ ಮೇನ್ ಅಲ್ಲೇ ಕೋಡ್ ಬರ್ದಿದ್ದಾರೆ, ಯಾವಾಗ್ಲೂ ಫಂಕ್ಷನ್ ಅಲ್ಲಿ ಬರ್ದೇ ಇಲ್ಲ. ಸೊ ಅವ್ರಿಗೆ ಆ ಫಂಕ್ಷನ್ ಸಿಂಟೆಕ್ಸ್ ಬರೆಯಕ್ ಬರ್ತಿಲ್ಲ. ಓಕೆ, Fresher experience. ಆ ಎಲ್ಲರೂ Freshers ಇದ್ರು, experience. ಎಲ್ಲ ಮಿಕ್ಸ್ ಇದ್ರು, ಫ್ರೆಶರ್ಸ್ ಜಾಸ್ತಿ ಇದ್ರು. ಹ್ಮ್. ಶಶಿ ಅವರೇ. ಸೊ ದಿಸ್ ವಾಸ್ ದೇರ್ ಫಸ್ಟ್ ರೌಂಡ್. ಅಂಡ್ ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ, ಯಾರ್ಯಾರು C++ ಚೆನ್ನಾಗಿ ಬರುತ್ತೆ, ದೇ ವಾಂಟ್ ಟು ಹೈರ್, ಆಯ್ತಾ. ಸೊ ನೀವು ಯಾರ್ಯಾರು ಚೆನ್ನಾಗಿ ಈಗ C++ ಓದ್ತಿರೋ, ಅವ್ರ HR ಜೊತೆ ನಿನ್ನೆ ಹೇಳಿದೆ, ನಾವು ಈ ಥರ ಟ್ರೈನ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಕಡೆ ಯಾರು ಟ್ರೈನ್ ಮಾಡ್ತಾರೆ ಅವ್ರಿಗೆ ನಾವೇ ಒಂದು ಟೆಸ್ಟ್ ಅಥವಾ ಇಂಟರ್ವ್ಯೂ ತೊಗೊಳ್ತೀವಿ, ಅದು ಅವ್ರು ಕ್ಲಿಯರ್ ಮಾಡಿದ್ರೆ ಐ ವಿಲ್ ರೆಫರ್ ಇಟ್ ಟು ಯು ಅಂತ ಹೇಳಿದ್ದೀನಿ. ಸೊ ನಮ್ದು ಇನ್ನೂವರೆಗೆ ಏನು ಸಿಲೆಬಸ್ ಆಯ್ತಲ್ಲ, ಈಗ ವರ್ಕ್ಶಾಪ್ ಅಪ್ಲೋಡ್ ಆಗಿಲ್ಲ, ವರ್ಕ್ಶಾಪ್ ಅಪ್ಲೋಡ್ ಮಾಡ್ತಿದ್ದಾರೆ. ಅಷ್ಟರವರೆಗೂ ಚೆನ್ನಾಗಿ ಓದ್ಕೊಂಡಿದ್ರು ನಿನ್ನೆ ಆ ಕಂಪ್ನಿ ಇಂಟರ್ವ್ಯೂ ಅವ್ರು ಕ್ಲಿಯರ್ ಮಾಡ್ಬೋದಿತ್ತು. ಓಕೆ, ಸೊ ನಿಮಗೆ ಬೇಸಿಕ್ ಫಂಕ್ಷನ್ಸು, ಫಾರ್ ಲೂಪು, ಇಫ್ ಲೂಪು, ಕೌಂಟಿಂಗು, ಆಮೇಲೆ ವೇರಿಯೇಬಲ್ಸ್ದು ಬೇಸಿಕ್ ಆಪರೇಷನ್ಸ್, ರಿಮೈಂಡರ್ ಹೆಂಗೆ ಕಂಡುಹಿಡಿಯೋದು, ಅಥವಾ ಅಡಿಷನ್ಸು, ಈ ಥರ ಬೇಸಿಕ್ ಆಪರೇಷನ್ಸ್ ವಿತ್ ಇಫ್ ಎಲ್ಸ್ ಲಾಜಿಕ್, ಫಂಕ್ಷನ್ಸ್ ಬರೆಯೋದು, ರಿಟರ್ನ್ ಟೈಪ್ ಬರೆಯೋದು, ಈ ಥರ ಬೇಸಿಕ್ ಕೋಡಿಂಗ್ ಬಂದರೂ ಸಹಿತ ದೇರ್ ಆರ್ ಕಂಪನೀಸ್ ವೇರ್ ಯು ಕ್ಯಾನ್ ಗೆಟ್ ಇನ್ ಟು, ಬಿಕಾಸ್ ಅಲ್ಲಿ ಹೋದ್ಮೇಲೆ ಅವ್ರು ಮತ್ತೆ ನಿಮ್ಗೆ ಟ್ರೈನ್ ಮಾಡೇ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ಹೌ ದ ಇದು ಎಕ್ಸ್ಪೀರಿಯನ್ಸ್ ವಾಸ್. ಸೊ ನಿನ್ನೆ ಏನಾಯ್ತು, ಇನಿಷಿಯಲಿ ಇಂಟರ್ವ್ಯೂ ತೊಗೊಳ್ತಾ ಇದ್ದೆ, ಬಟ್ ಐ ರಿಯಲೈಸ್ಡ್ ತುಂಬ ಲಾಂಗ್ ಕ್ಯೂ ಇತ್ತು. ಸೊ ವಿ ಟುಕ್ ಒನ್ ಬಿಗ್ ಹಾಲ್ ತೊಗೊಂಡ್ಬಿಟ್ಟು ಎಲ್ಲರಿಗೂ 2 ಕ್ವಶನ್ ಡಿಕ್ಟೇಟ್ ಮಾಡಿ ವಿ ಆಸ್ ಟು ರೈಟ್ ದ ಕೋಡ್. ಆಮೇಲೆ ಯಾರ್ಯಾರು ಕಾಪಿ ಮಾಡಿದ್ದಾರೆ ಅಂತ ಡೌಟ್ ಬಂತಲ್ಲ, ಅವ್ರಿಗೆಲ್ಲ ಏನು ಮಾಡಿದ್ವಿ, ಲಾರ್ಜೆಸ್ಟ್ ನಂಬರ್ ಇತ್ತಲ್ಲ, 1 ಸೆಕೆಂಡ್ ಆಡಿಯೋ. ಹಲೋ ಸರ್, ಒಂದು ಡೌಟ್ ಏನು ಸರ್? ಸರ್, ಈಗ ಟೋಟಲ್ PCS ಕೋರ್ಸ್ ಇದೆ, ಪೈಥಾನ್ ಅಲ್ಲಿ ಮಾತ್ರ ಇರುತ್ತಾ ಅಥವಾ C ದಲ್ಲಿ ಇರುತ್ತಾ ಸರ್ ಅಂತ ಕೇಳಿದೆ. ಓಕೆ, ಸೊ ವಿ ಆರ್ ಅದು ಪ್ಯಾರಲಲ್ ಆಗಿ C ಮತ್ತೆ ಜಾವಾದಲ್ಲೂ ಹೇಳ್ತಾ ಇದ್ದೀವಿ, 3 ಲ್ಯಾಂಗ್ವೇಜ್ ಹೇಳ್ತಾ ಇದ್ದೀವಿ. PCS ಈಸ್ ಫಾರ್ ಆಲ್ 3 ಲ್ಯಾಂಗ್ವೇಜಸ್. ಓಕೆ ಸರ್. ನಿಮಗೆ ಯಾವ್ದು ಇಷ್ಟನೋ ಅದು ನೀವು ಕಲೀರಿ ಅಂತ. ಯಾಕೆ ಈ ಥರ ಮಾಡಿದ್ವಿ ಮಾರ್ಕಂಡೆ ಅವ್ರಂದ್ರೆ, ಒಂದು 30% ಜನ ಪೈಥಾನ್ ಕಲಿಬೇಕಂತಿದ್ದಾರೆ, ಒಂದು 30% ಜನ ಜಾವಾ ಕಲಿಬೇಕಂತಿದ್ದಾರೆ, ಇನ್ನೊಂದು 30% ಜನ C++ ಕಲಿಬೇಕು ಅಂತಿದ್ದಾರೆ. ಓಕೆ,
ನನಗೆ ಇಂಡಿವಿಜುವಲ್ ಒಂದೊಂದು ಕೋರ್ಸ್ PCS ಮಾಡಬೇಕು ಅಂದರೆ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಎಷ್ಟು 6 ತಿಂಗಳು 9 ತಿಂಗಳು ಆಗ್ಬಿಡುತ್ತೆ ಪ್ರಾಲಿ, ರೈಟ್? ಅದ್ರ ಬದಲಾಗಿ ವಿ ಥಾಟ್ ವಿಲ್ ಪ್ಯಾರಲಲಿ ಟೀಚ್ ಆಲ್ ಆಫ್ ದೆಮ್. ಕಾನ್ಸೆಪ್ಟ್ ಸೇಮಾ, ಫಾರ್ ಲೂಪ್ ಕಾನ್ಸೆಪ್ಟ್, ಇಫ್ ಎಲ್ಸ್ ಎಲ್ಲ ಕಾನ್ಸೆಪ್ಟ್ ಸೇಮ್ ಇರುತ್ತೆ, ಬರೆಯೋ ಸಿಂಟ್ಯಾಕ್ಸ್ ಅಥವಾ ಬರೆಯೋ ಸ್ಟೈಲ್ ಚೇಂಜ್ ಆಗುತ್ತೆ ಅಷ್ಟೇ. ಆ್ಯಂಡ್ ದೆನ್ ಸಮ್ ಡೀಟೇಲ್ಸ್ ಲೈಕ್ ದಿಸ್, ನೀವು ಕ್ವಶನ್ ಕೇಳಿದ್ರಲ್ಲ, ಇಂಥ ಕೆಲವೊಂದು ಫಂಡಮೆಂಟಲ್ ಅಂಡರ್ ದ ಹುಡ್ ಅದು ಹೆಂಗೆ ಕೆಲಸ ಮಾಡುತ್ತೆ ಅದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ದ್ಯಾಟ್ ಐ ವಿಲ್ ಎನಿವೇ ಎಕ್ಸ್ಪ್ಲೇನ್. ಸೊ ನಿಮಗೆ ಇದು ಯಾಕೆ ಇಂಟರ್ವ್ಯೂ ಅನುಭವ ಯಾಕೆ ಹೇಳಿದ್ನಿ ಅಂದರೆ, ನಿಮಗೆ ಇಷ್ಟು ಕೋಡಿಂಗ್ ಬಂದರೂ ಸಹಿತ ನೀವು ಬೆಂಗಳೂರಲ್ಲಿ ಜಾಬ್ ತಗೋಬಹುದು. ಆ್ಯಂಡ್ C2C ಇಸ್ ಅ ಗುಡ್ ಕಂಪನಿ, ಡಿಫೆನ್ಸ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಿದ್ದಾರೆ, ಇಂಡಿಯನ್ ಗೌರ್ಮೆಂಟ್ ಕಾಂಟ್ರಾಕ್ಟ್ಸ್ ಇದೆ ಅವ್ರ ಹತ್ರ, ಆಯ್ತಾ? ಸೊ ಚೆನ್ನಾಗಿ ಓದಿ, ಚೆನ್ನಾಗಿ ಕೋಡಿಂಗ್ ಪ್ರಾಕ್ಟೀಸ್ ಮಾಡಿ, ಆ್ಯಂಡ್ ಯು ಶುಡ್ ಬಿ ಏಬಲ್ ಟು ಎಕ್ಸ್ಪ್ಲೇನ್ ಇಂಗ್ಲೀಷಲ್ಲಿ ಅದನ್ನು ಹೇಳಕ್ ಬರ್ಬೇಕು ನಿಮಗೆ ಬರ್ದಿರೋದು. ಓಕೆ, ಇದಿಷ್ಟು ಮಾಡಿದ್ರೆ ಯು ವಿಲ್ ಗೆಟ್ ಅ ಜಾಬ್, ಯು ವಿಲ್ ಗೆಟ್ ಪ್ಲೇಸ್ಡ್. ಓಕೆ ಓಕೆ, ಐ ಥಿಂಕ್ ವಿ ಕ್ಯಾನ್ ವೈಂಡ್ ಅಪ್ ದ ಸೆಷನ್. ಸರ್ ಒಂದು ಡೌಟ್ ಇದೆ, ದರ್ಶನ್ ಅಂತ. ಹಾ ದರ್ಶನ್ ಹೇಳಿ, ಲಾಸ್ಟ್ ಕ್ವಶನ್. ಸರ್ ಇವಾಗ ಜಾವಾದಲ್ಲಿ ವಿತೌಟ್ ಮೇನ್ ಮೆಥಡ್ ಯಾವ್ದು ಕೂಡ ಎಕ್ಸಿಕ್ಯೂಟ್ ಆಗಲ್ಲ ಅಂತ ನಮ್ಗೆಲ್ಲರೂ ಗೊತ್ತಿದೆ. ಹ್ಮ್ ಸೊ ಬಟ್ ಟೆಸ್ಟ್ ಎಂಜಿನ್ ಅಂತ ಒಂದು ಫ್ರೇಮ್ ವರ್ಕ್ ಇದೆಯಲ್ಲ, ಹ್ಮ್ ಸೊ ಅದರಲ್ಲಿ ನಾವು ಡೈರೆಕ್ಟ್ ಮೆಥಡ್ಸ್ ಎಲ್ಲ ನಾವು ಡೆವಲಪ್ ಮಾಡಿ ಅದು ಎಕ್ಸಿಕ್ಯೂಟ್ ಮಾಡಿದ್ರೆ ರನ್ ಆಗುತ್ತೆ ಪ್ರೋಗ್ರಾಮ್. ಬಟ್ ಅದ್ರಲ್ಲಿ ಅಂಡರ್ ದ ಹುಡ್ ಮೇನ್ ಮೆಥಡ್ ಎಲ್ಲಿದೆ ಅಂತ ನಂಗೆ ಸ್ವಲ್ಪ ಎಕ್ಸ್ಪ್ಲೇನ್. ಇದ್ರ ಕೆಲಸ ಏನಂದ್ರೆ ಅದು ಆರ್ಕೆಸ್ಟ್ರಾ ತರ, ಅದು ಈ ಮೆಥಡ್ ರನ್ ಆಗು, ಈ ಮೆಥಡ್ ರನ್ ಆಗು, ನೀ ಮೆಥಡ್ ರನ್ ಆಗು ಅಂತ ಹೇಳುತ್ತೆ, ಆಯ್ತಾ? ಆದ್ರೆ ಆ ಮೇನ್ ಫಂಕ್ಷನ್ ಇರುತ್ತಲ್ಲ, ಆ ಮೇನ್ ಫಂಕ್ಷನ್ ಇರೋದು ಇದರಲ್ಲೇನೆ. ಇದ್ರ ಒಳಗಡೆ ಮೇನ್ ಫಂಕ್ಷನ್, ಈ ಟೆಸ್ಟ್ ರನ್ನರ್ ಒಳಗಡೆ ಮೇನ್ ಮೆಥಡ್ ಇರುತ್ತೆ. ನಿಮ್ ಟೆಸ್ಟ್ ರನ್ನರ್ ಇರುತ್ತಲ್ಲ, ಟೆಸ್ಟ್ ರನ್ನರ್ ಏನು, ಅದು ಕನ್ಸೋಲ್ ಅಪ್ಲಿಕೇಶನ್ ಇರುತ್ತೆ, ಕಮಾಂಡ್ ಲೈನ್ ಅಪ್ಲಿಕೇಶನ್ ಇರುತ್ತೆ. ಆ ಕಮಾಂಡ್ ಲೈನ್ ಅಪ್ಲಿಕೇಶನ್ ಟೆಸ್ಟ್ ರನ್ನರ್ ಅಲ್ಲಿ ಮೇನ್ ಮೆಥಡ್ ಇರುತ್ತೆ. ಇದು ನೀವು ಬರೆದಿರೋ ಟೆಸ್ಟ್ ಕೋಡ್ ಅನ್ನ ರನ್ ಮಾಡುತ್ತೆ. ಅಂಡ್ ಫಾರ್ ದಟ್ ದೇ ಯೂಸ್ ಅನ್ ಅ ಕಾನ್ಸೆಪ್ಟ್ ವಿಚ್ ಇಸ್ ಕಾಲ್ಡ್ ರಿಫ್ಲೆಕ್ಷನ್ಸ್ ಅಂತ ಹೇಳ್ತಾರೆ ಜಾವಾದಲ್ಲಿ ಅಥವಾ C# ಅಲ್ಲಿ. ರಿಫ್ಲೆಕ್ಷನ್ಸ್ ಅಂದ್ರೆ ಏನು? ನೀವು ಒಂದು DLL, ಒಂದು ಲೈಬ್ರರಿಯನ್ನ ರೀಡ್ ಮಾಡಿ, ಆ ಲೈಬ್ರರಿಯಲ್ಲಿರೋ ಕ್ಲಾಸ್ಗಳು, ಅದರಲ್ಲಿರೋ ಮೆಥಡ್ಗಳನ್ನ ನೀವು ಇನ್ವೋಕ್ ಮಾಡ್ಬೋದು, ಆಯ್ತಾ? ಈ ರಿಫ್ಲೆಕ್ಷನ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಾನೊಂದು ಸೆಷನ್ ಮಾಡ್ತೀನಿ ಜಾವಾ ಇವ್ರಿಗೆ. ಈ ಸೇಮ್ ಕಾನ್ಸೆಪ್ಟ್ ಅನ್ನ C ಲ್ಯಾಂಗ್ವೇಜ್ ಅಲ್ಲಿ ಫಂಕ್ಷನ್ ಪಾಯಿಂಟರ್ಸ್ ಅಂತಾರೆ. ಫಂಕ್ಷನ್ ಪಾಯಿಂಟರ್ಸ್, ಓಕೆ, ಅಥವಾ ಪಾಯಿಂಟರ್ ಟು ಅ ಫಂಕ್ಷನ್ ಅಂತಾರೆ C ಅಲ್ಲಿ. ಇನ್ ಜಾವಾ ಅಂಡ್ C# ಇಟ್ ಇಸ್ ಕಾಲ್ಡ್ ರಿಫ್ಲೆಕ್ಷನ್ಸ್. ಓಕೆ, ಈ ಟೆಕ್ನಿಕ್ ಯೂಸ್ ಮಾಡಿ ಅವರು ಆ ರನ್ನರ್ ಇರೋರು ಆ DL ಅಲ್ಲಿರೋ ಮೆಥಡ್ಗಳನ್ನ ಇನ್ವೋಕ್ ಮಾಡ್ತಾರೆ. ಇದ್ರ ಬಗ್ಗೆ ವಿಲ್ ಹ್ಯಾವ್ ಅ ಡೀಟೇಲ್ ಸೆಷನ್. ಅರ್ಥ ಆಯ್ತಾ? ಬಟ್ ನೀವು ಕೇಳಿರೋ ಪ್ರಶ್ನೆ ಮೇನ್ ಎಲ್ಲಿದೆ ಸರ್? ಮೇನ್ ರನ್ನರ್ ಅಲ್ಲಿ ಇದೆ. ರನ್ನರ್ ಏನ್ ಎಕ್ಸಿಕ್ಯೂಟಿಬಲ್ ಇದೆಲ್ಲ ಅದರಲ್ಲಿ ಮೇನ್ ಇದೆ. ಓಕೆ ಸರ್. ಓಕೆ, ನೀವು ಇದರಲ್ಲಿ ವರ್ಕ್ ಮಾಡ್ತೀರಾ ಆಟೋಮೇಶನ್, ಟೆಸ್ಟ್ ಆಟೋಮೇಶನ್ ಅಲ್ಲಿ? ಹೌದು. ಬಟ್ ಐ ಆಮ್ ಗ್ಲಾಡ್ ದರ್ಶನ್ ನಿಮ್ಮ ಹೆಸರು? ಹೌದು ಸರ್, ದರ್ಶನ್. ಐ ಆಮ್ ಗ್ಲಾಡ್ ದರ್ಶನ್, ನಿಮ್ಗೆ ಆ ಪ್ರಶ್ನೆ ಬಂದಿದೆ ತಲೆಯಲ್ಲಿ, ಇದು ಮೇನ್ ಎಲ್ಲಿದೆ ಇದರಲ್ಲಿ ಅಂತ. ವೆರಿ ಗುಡ್. ಹೌದು ಸರ್. ವೆರಿ ಗುಡ್. ಓಕೆ, ಅಗೇನ್ ಒನ್ ಮೋರ್ ಗ್ರೇಟ್ ಡೇ ವಿತ್ ಲಾಟ್ ಆಫ್ ಇಂಟ್ರೆಸ್ಟಿಂಗ್ ಕ್ವಶನ್ಸ್. ಫಂಡಮೆಂಟಲ್ಸ್ ಹಿಡ್ಕೊಂಡು ಟೆಸ್ಟ್ ಆರ್ಕೆಸ್ಟ್ರೇಟರ್ ವರೆಗೂ ತುಂಬಾ ಒಳ್ಳೆ ಕ್ವಶನ್ಸ್ ಕೇಳಿದ್ರಿ. ಆಮೇಲೆ ಇನ್ ಕೆಲವೊಬ್ರು ಮಾತಾಡ್ತಾನೆ ಇಲ್ಲ. ಯಾರ್ಯಾರು? ಅವರೆಲ್ಲ ನೀವು ಮಾತಾಡ್ತಿಲ್ಲ ಅಂದ್ರೆ 2 ಅರ್ಥ. ಒಂದು, ನಿಮ್ಗೆಲ್ಲ ಅರ್ಥ ಆಗ್ತಿದೆ ಅಂತ. ಇಲ್ಲ ಅಂದ್ರೆ ನೀವು ಯಾವುದು ಸೆಷನ್ ನಿಮ್ಗೆ ನೋಡಕ್ ಟೈಮ್ ಸಿಕ್ಕಿಲ್ಲ, ಇನ್ನೂ ನೋಡಿಲ್ಲ ಅಂದಂಗೆ, ಆಯ್ತಾ? ಸೊ ಪ್ಲೀಸ್ 3 ಕ್ವಶನ್ಸ್ ಕೇಳಿ. ಯಾರು? ಅನಿಲ್ ಕುಮಾರ್ ಕೇಳ್ತಿದ್ದಾರೆ, ನೀವು 3 ಲ್ಯಾಂಗ್ವೇಜ್ ಹೇಳ್ತಿದ್ದೀರಾ, ಯಾವ್ದು ಚೂಸ್ ಮಾಡ್ಲಿ ಅಂತ. ಅನಿಲ್, ಇದ್ರ ಬಗ್ಗೆ ವಿಡಿಯೋಸ್, ರೀಲ್ಸ್ ಎಲ್ಲ ಇದೆ. ಯು ವಾಚ್ ದ ಇದು ಲೈವ್ ಸೆಷನ್ಸ್, ಅದರಲ್ಲಿ ಆನ್ಸರ್ ಮಾಡಿದೀನಿ, ಆಯ್ತಾ? ಓಕೆ, ಸೊ ಮಿಕ್ಕಿದವರು ನೀವು ಎಲ್ಲ ಕ್ವಶನ್ಸ್ ಕೇಳ್ರಿ. ನಿಮ್ಗೆ ಆನ್ ಮಾಡಿ ಕೇಳಕ್ಕಾಗಿಲ್ಲ ಅಂದ್ರೆ ಟೈಪ್ ಮಾಡಿ ಕೇಳ್ರಿ. ವಿಡಿಯೋಸ್ ನೋಡ್ರಿ, PCSದು ಲೈವ್ ಸೆಷನ್ಸು ಮತ್ತು ಕ್ಲಾಸಸ್ ನೋಡಿ ನಿಮ್ಮದೇ ನೋಟ್ಸ್ ಮಾಡ್ಕೊಳ್ರಿ. ಕೋಡ್ ಬರೋದು ಅದನ್ನ ಡಿಬಗ್ ಮಾಡಿ, ವರ್ಕ್ ಆಗ್ತಿರೋ ಕೋಡನ್ನು ಏನಾದರೂ ಚೇಂಜಸ್ ಮಾಡಿ, ಡಿಲೀಟ್ ಮಾಡಿ, ಟೆಸ್ಟ್ ಮಾಡಿ ನೋಡ್ರಿ. ಆ್ಯಂಡ್ ನಿಮ್ಗೆ ಟೈಮ್ ಅಲೋ ಮಾಡಿದ್ರೆ ಅಟ್ಲೀಸ್ಟ್ ಡೈಲಿ 1 to 2 hours ಕೋಡಿಂಗ್ ಮಾಡ್ರಿ. ಇಫ್ ಯು ಡೂ ದ್ಯಾಟ್ ಇನ್ ನೆಕ್ಸ್ಟ್ 4 to 6 months ಯು ವಿಲ್ ಬಿಕಮ್ ಅ ಬೆಟರ್ ಪ್ರೋಗ್ರಾಮರ್. ನೀವು ಬೆಟರ್ ಪ್ರೋಗ್ರಾಮರ್ ಆದರೆ ನಿಮಗೆ ವೆದರ್ ಯು ವಾಂಟ್ ಟು ಗ್ರೋ ಇನ್ ಯುವರ್ ಕರೆಂಟ್ ಕಂಪನಿ, ಆರ್ ಯು ವಾಂಟ್ ಟು ಸ್ವಿಚ್ ರೋಲ್ಸ್, ಆರ್ ಯು ವಾಂಟ್ ಟು ಗೆಟ್ ಅ ಜಾಬ್, ಆಲ್ ಆಫ್ ದಟ್ ಇಸ್ ಪಾಸಿಬಲ್, ಆಯ್ತಾ?
ಸೊ ಈಗ ಬೆಂಗಳೂರಲ್ಲಿ ಏನು ಕೆಲಸ ಇಲ್ಲ ಅಂತಿದಾರಲ್ಲ, ನಿನ್ನೆನೆ ಐ ಟುಕ್ ದಟ್ 80 ಇಂಟರ್ವ್ಯೂಸ್ ಆಯ್ತಾ, ಆ್ಯಂಡ್ ವಿ ವೇರ್ ಸ್ಟ್ರಗ್ಲಿಂಗ್ ಟು ಫೈಂಡ್ ಗುಡ್ ಪೀಪಲ್. ಸೊ ಕೆಲಸ ಇದೆ. ಕೆಲಸ ಯಾರಿಗಿದೆ ಅಂದರೆ ಯಾರಿಗೆ ಚೆನ್ನಾಗಿ ಕೋಡಿಂಗ್ ಬರುತ್ತೋ ಅವ್ರ ಕೆಲಸ ಇದೆ. ಸೊ ಫಸ್ಟ್ ಬಿಕಮ್ ಅ ಗುಡ್ ಪ್ರೋಗ್ರಾಮರ್. ಓಕೆ, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಹ್ಯಾವ್ ಅ ಗುಡ್ ಡೇ. ನಮಸ್ಕಾರ, ಧನ್ಯವಾದಗಳು.